ವಿರಾಟ್ ಚಕ್ರವರ್ತಿನ ಈ ಶತಮಾನ ಕಂಡಂತಹ ಮಹಾ ತಪಸ್ವಿಗಳು ನಮ್ಮ ಮಾಧ್ವ ಸಮಾಜಕ್ಕೆ ಮಾತ್ರವಲ್ಲ, ಇಡೀ ಹಿಂದೂ ಸಮಾಜಕ್ಕೆ ವಿಶೇಷವಾದಂತಹ ಒಂದು ಸ್ಥಾನವನ್ನು ಕಲ್ಪಿಸಿದಂತಹ ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಅವರು ವೃಂದಾವನಸ್ಥರಾಗಿ 5ನೆಯ ವರ್ಷ ಈಗ ನಾವು ಅವರ ಆರಾಧನೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಪರಮಪೂಜ್ಯ ಶ್ರೀಪಾದಂಗಳವರು ತಿರುಪತಿಯಲ್ಲಿ ಒಂದು ಸಜ್ಜನರಿಗೆ ಅನುಕೂಲ ಆಗುವಂತಹ ಒಂದು ಭವನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈ ಭವನವನ್ನು ಬಹಳ ಕಷ್ಟಪಟ್ಟು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ತಿರುಪತಿಯ ಜನರಿಗೆ ಇರಬಹುದು ಅಥವಾ ಇಲ್ಲಿಗೆ ಬರುವಂತಹ ಯಾತ್ರಿಕರಿಗಿರಬಹುದು, ವಿಶೇಷವಾದ ಅನುಕೂಲವನ್ನು ಕಲ್ಪನೆ ಮಾಡಲಿಕ್ಕೆ ಈ ಒಂದು ಭವನದ ನಿರ್ಮಾಣ ಆಗಿದೆ. ಇದು ಅವರಿಗೆ ವಿಶಿಷ್ಟವಾದಂತಹ ಪ್ರೀತಿಪಾತ್ರವಾದಂತಹ ಒಂದು ಸ್ಥಾನ. ಹಾಗಾಗಿ ಈ ಸ್ಥಳದಲ್ಲಿಯೂ ಕೂಡ ನಾವು 4 ವರ್ಷಗಳಿಂದ ಅವರ ಆರಾಧನಾ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದೇವೆ. ಈಗ 5ನೆಯ ವರ್ಷ. ಇದಕ್ಕೆ ಅನೇಕ ಸಜ್ಜನರು ನೀವೆಲ್ಲ ಆಗಮಿಸಿದ್ದೀರಿ. ವಿಶೇಷವಾಗಿ ಜ್ಞಾನ ಕಾರ್ಯ ಅಂತನ್ನೋದು ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಸಮಾಜ ಕಾರ್ಯ ಅಂತನ್ನೋದು ಎಷ್ಟು ಮುಖ್ಯವಾಗಿತ್ತೋ ಅದಕ್ಕೆ ಮಿಗಿಲಾಗಿ ಅವರ ಉಪಾಸನೆ ಮತ್ತು ಜ್ಞಾನ ಕಾರ್ಯ. ಆ ಉಪಾಸನೆ ಅಂತನ್ನೋದು 2 ವಿಧ. ಒಂದು ಧ್ಯಾನರೂಪವಾದಂತಹ ಉಪಾಸನೆ, ಇನ್ನೊಂದು ಶಾಸ್ತ್ರಾರ್ಥ ಚಿಂತನೆ. ಪರಮಪೂಜ್ಯ ಶ್ರೀಪಾದಂಗಳವರು ಈ 2 ವಿಧವಾದಂತಹ ಉಪಾಸನೆಯನ್ನು, ಭಗವದ್ ಉಪಾಸನೆಯನ್ನು ಅವರು ಮಾಡಿದ್ದಾರೆ. ಅವರು ಸುಮಾರು 8ನೆಯ ವಯಸ್ಸಿನಿಂದ ಆರಂಭಿಸಿಕೊಂಡು 89ನೆಯ ವಯಸ್ಸಿನವರೆಗೂ ಕೂಡ ಸತತವಾಗಿ ಅವರು ಈ ಕಾರ್ಯವನ್ನು ನಡೆಸಿಕೊಂಡು ಬಂದಿದ್ದಾರೆ. ಅಂತಹ ಪರಮಪೂಜ್ಯ ಶ್ರೀಪಾದಂಗಳವರ ಆರಾಧನಾ ಸಂದರ್ಭದಲ್ಲಿ ನಮ್ಮ ಪ್ರಾರ್ಥನೆಗೆ ಹೋಗೊಟ್ಟು ಜ್ಞಾನ ಕಾರ್ಯವನ್ನು, ಅವರಿಗೆ ಪ್ರೀತಿಪಾತ್ರವಾದಂತಹ ಜ್ಞಾನ ಕಾರ್ಯವನ್ನು ನಡೆಸೋದಕ್ಕೋಸ್ಕರ ಎಲ್ಲ ವಿದ್ವಾಂಸರು ಇಲ್ಲಿಗೆ ಬಂದಿದ್ದಾರೆ. ಅವರಿಗೆಲ್ಲ ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ, ಶ್ರದ್ಧಾಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ನಾನು ಎಲ್ಲ ವಿದ್ವಾಂಸರಿಗೆ. ಮೊದಲಿಗೆ ಯಾವುದು ವಿಷಯ? ಮೊದಲಿಗೆ ಪರಮಪೂಜ್ಯ ಶ್ರೀಪಾದಂಗಳವರು ಸುಮಾರು 50ಕ್ಕೂ ಹೆಚ್ಚು ಮೇಲ್ಪಟ್ಟು ಸುಧಾಮಂಗಳಗಳನ್ನು ಮಾಡಿದ್ದಾರೆ. ಲೆಕ್ಕದಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂದರೆ 2 ತರಗತಿಗಳಿಗೆ ಒಟ್ಟಿಗೆ ಸುಧಾಮಂಗಳ ಮಾಡಿದ್ದಿತ್ತು, 3 ತರಗತಿಗಳಿಗೆ ಮಾಡಿದ್ದಿತ್ತು. ಅಂದರೆ ಅವರು ಪಾಠ ಮಾಡಿದ್ದು 3 ತರಗತಿಗೆ ಪ್ರತ್ಯೇಕವಾಗಿಯೇ. ಆದರೆ ಸುಧಾಮಂಗಳಕ್ಕೆ ಆಗೆಲ್ಲ ಈಗಿನಷ್ಟು ದುಡ್ಡಿನ ಹಣಕಾಸಿನ ವ್ಯವಸ್ಥೆ ಇರಲಿಲ್ಲ, ಬಹಳ ಕಷ್ಟ ಇತ್ತು. ಮನೆ ಮನೆಗೆ ಹೋಗಿ 1 ರೂಪಾಯಿ ಕಲೆಕ್ಟ್ ಮಾಡಿಯೂ ಅವರು ನಡೆಸಿದ್ದುಂಟು ವಿದ್ಯಾಪೀಠವನ್ನು. ಅಂತಹ ಕಷ್ಟದಲ್ಲಿ ಶ್ರೀಗಳವರು ವಿದ್ಯಾಪೀಠವನ್ನು ನಡೆಸಿ ಅನೇಕ ಸುಧಾಮಂಗಳಗಳನ್ನು ಮಾಡಿದ್ದಾರೆ. ನ್ಯಾಯಸುಧಾ ಅಂತನ್ನೋದು ಅವರಿಗೆ ವ್ರತ. ಅದು ಶ್ರೀಮನ್ಯಾಯಸುಧಾ ಜಯತೀರ್ಥರಿಂದ ರಚಿತವಾದದ್ದು, ಆಚಾರ್ಯರ ಬ್ರಹ್ಮಸೂತ್ರ ಅನುವ್ಯಾಖ್ಯಾನಗಳಿಗೆ ವ್ಯಾಖ್ಯಾನ ರೂಪವಾದದ್ದು. ಅಂತಹ ನ್ಯಾಯಸುಧೆಯ ಪಾಠವನ್ನು ಪ್ರತಿನಿತ್ಯ ಅವರು ಮಾಡುವಂಥವರು. ಎಷ್ಟೇ ಕಷ್ಟಗಳಿರಲಿ, ಯಾವುದೇ ಊರಿನಲ್ಲಿರಲಿ, ಯಾವುದೇ ಅವಸ್ಥೆಯಲ್ಲಿರಲಿ, ಎಷ್ಟೇ ಹೊತ್ತಿನಲ್ಲಿರಲಿ, ಅದು ಮಧ್ಯರಾತ್ರಿಯೂ ಆಗಿರಬಹುದು, ಆ ಊರಿಗೆ ಹೋಗಿ ತಲುಪಿದ ಕೂಡಲೇ ಅಷ್ಟೂ ವಿದ್ಯಾರ್ಥಿಗಳನ್ನು ಕೂಡಿಸಿಕೊಂಡು 40 ಪಂಕ್ತಿ ಲೆಕ್ಕ ಹಾಕ್ತಾಯಿದ್ರು. ಹಾಕಿ ಅಂದರೆ ಒಂದು ಪತ್ರ ಅಂತ ಲೆಕ್ಕ. ಸುಮಾರು 600 ಪತ್ರಗಳು ಶ್ರೀಮನ್ ನ್ಯಾಯಸುಧಾ ಇರೋದು. ಒಂದು ಪತ್ರವನ್ನು ಪಾಠ ಮಾಡಲೇಬೇಕು ಅನ್ನುವಂಥದ್ದು ಅವರ ವ್ರತ. ಹಾಗಾಗಿ ನ್ಯಾಯಸುಧೆ ಅಂತನ್ನೋದು ಅತ್ಯಂತ ಅವರಿಗೆ ಪ್ರಿಯತಮವಾದಂತಹ ಒಂದು ಗ್ರಂಥ. ಅತ್ಯಂತ ಮಧ್ವಶಾಸ್ತ್ರಗಳಲ್ಲಿ ಅತ್ಯಂತ ಉನ್ನತ ಗ್ರಂಥ ಶ್ರೀಮನ್ ನ್ಯಾಯಸುಧಾ ಅಂತನ್ನೋದು. ಹೀಗಾಗಿ ಆ ಗುರುಗಳ ಪ್ರೀತ್ಯರ್ಥವಾಗಿ, ಅವರ ಅನುಗ್ರಹಾರ್ಥವಾಗಿ ಮೊದಲು
ಹರಿಪ್ರಸಾದಾಚಾರ್ಯರು ನ್ಯಾಯಸುಧೆಯ ವೈಶೇಷಿಕಾಧಿಕರಣ ಅಂತ ವಿಶಿಷ್ಟವಾದ ಒಂದು ಅಧಿಕರಣ. ನೈಯಾಯಿಕರು ಅಂತ, ಆ ನೈಯಾಯಿಕರು ಅವರ ಮತವನ್ನು ವಿಮರ್ಶೆ ಮಾಡತಕ್ಕಂತಹ ಒಂದು ಅಧಿಕರಣ ಅದು. ಆ ಅಧಿಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರವನ್ನು ಪ್ರಸ್ತುತಪಡಿಸಬೇಕು ಅಂತ ಪ್ರಾರ್ಥನೆ ಮಾಡುತ್ತೆ. ಹರಿಪ್ರಸಾದಾಚಾರ್ಯರು ಮುಂಬೈಯಲ್ಲಿ ಇರುವಂತಹ ಸತ್ಯಧ್ಯಾನ ವಿದ್ಯಾಪೀಠ, ಮಾಹುಲಿ ಆಚಾರ್ಯರ ಸತ್ಯಧ್ಯಾನ ವಿದ್ಯಾಪೀಠ ಬಹಳ ಪ್ರಾಚೀನ ಕಾಲದಿಂದ ಇದುವರೆಗೂ ಸಾವಿರಾರು ವಿದ್ವಾಂಸರು ಅಲ್ಲಿಂದ ಹೊರಗೆ ಬಂದಿದ್ದಾರೆ. ಸಮಾಜದಲ್ಲಿ ಅವರೆಲ್ಲ ವಿಶಿಷ್ಟವಾದ ಸೇವೆಯಲ್ಲಿ ನಿರತರಾಗಿದ್ದಾರೆ. ಅಂತಹ ಆ ಸತ್ಯಧ್ಯಾನ ವಿದ್ಯಾಪೀಠದಿಂದ ಬಂದಂತಹ ಶ್ರೇಷ್ಠ ವಿದ್ವಾಂಸರು ಸಂಪೂರ್ಣ ನ್ಯಾಯಸುಧಾವನ್ನು ಕಂಠಸ್ಥವಾಗಿ ಪುಸ್ತಕ ನಿರಪೇಕ್ಷವಾಗಿ ಪರೀಕ್ಷೆಯನ್ನು ಕೊಟ್ಟಂತಹ ಬಹಳ ದೊಡ್ಡ ವಿದ್ವಾಂಸರು ಅವರು ಈಗ ಈ ವೈಶೇಷಿಕಾಧಿಕರಣವನ್ನು ಸಂಬಂಧಪಟ್ಟಂತಹ ವಿಚಾರವನ್ನು ಪ್ರಸ್ತುತಪಡಿಸ್ತಾರೆ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯ ಗಣಿತಗುಣಮಾನಿಕ್ಯವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವಧ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲಪುಷೇ ನಮೋ ಶೇಷಾಂನಾಯ ಸ್ಮೃತಿ ಹೃದಯದೀಪ್ತಾಯ ಹರಯೇ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮೋಪ್ಯಖಿಲೇಸ್ವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರೇತಮಂ ಮಮ ಸನ್ನಮಾಮಿ. ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೇವ ವಿಶೇಷತೋ ಮೇ ಪರಮಾಖ್ಯವಿದ್ಯಾ ವ್ಯಾಖ್ಯಾಂ ಕರೋಣ್ಯಂ ವಿಪಿತಾಹಮೇವ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ. ಓಂ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವೈರ್ಭಿಃ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಚಂದ್ರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಭೆಯಲ್ಲಿ ವಿರಾಜಮಾನರಾದ ಎಲ್ಲ ಪಂಡಿತೋತ್ತಮರಿಗೂ ಕೂಡ ಅನಂತ ನಮಸ್ಕಾರಪೂರ್ವಕವಾಗಿ ನಮಸ್ಕಾರವನ್ನು ಮಾಡುತ್ತಾ, ಹಾಗೂ ಇವತ್ತಿನ ದಿನ ಅತ್ಯಂತ ಪರಮ ಪವಿತ್ರವಾದಂತಹ ಮಹಾಗುರುಗಳಾದಂತಹ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಆರಾಧನಾ ಒಂದು ಸಂದರ್ಭದಲ್ಲಿ ನನಗೊಂದು ಅಲ್ಪ ಸೇವೆಯನ್ನು ಕೊಟ್ಟ ಆಚಾರ್ಯರಿಗೆ ನಮಸ್ಕಾರವನ್ನು ಮಾಡುತ್ತಾ, ಯಥಾಮತಿ 10 ನಿಮಿಷದ ಕಾಲದಲ್ಲಿ ಸುಧಾನುವಾದವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ಶ್ರೀ ಗುರುಭ್ಯೋ ನಮಃ. ವೈಶೇಷಿಕಾಧಿಕರಣ ಅಂಥೇಳಿ ಶ್ರೀಮನ್ಯಾಯಸುಧಾ ಗ್ರಂಥದಲ್ಲಿ ಒಂದು ಅಧಿಕರಣ. ಅದರಲ್ಲಿ ವೈಶೇಷಿಕ ಹಾಗೂ ನೈಯಾಯಿಕ ಮತವನ್ನು ವಿಮರ್ಶವನ್ನು ಮಾಡ್ತಾರೆ. ಅದರಲ್ಲಿ ಮೊದಲನೆಯ ಸೂತ್ರದಲ್ಲಿ ಮಹದ್ದೀರ್ಘವದ್ವಾ ಹ್ರಸ್ವಪರಿಮಂಡಲಾಭ್ಯಾಂ ಓಂ ಎನ್ನುವತಕ್ಕಂತಹ ಸೂತ್ರ. ಅದಾದ ಮೇಲೆ ಮುಂದೆ ಸಮವಾಯಾಭ್ಯೋವಾಚ ಸಾಮ್ಯ ಧನಮಸ್ಥಿತೇ ಓಂ ಎನ್ನುವತಕ್ಕಂತಹ ಮತ್ತೊಂದು ಸೂತ್ರ. ಆ ಸೂತ್ರದಲ್ಲೂ ಕೂಡ ತುಂಬ ಚೆನ್ನಾಗಿ ವಿಮರ್ಶೆಯನ್ನು ಮಾಡಿದ್ದಾರೆ. ಅದರಲ್ಲಿ ಶ್ರೀಮದಾಚಾರ್ಯರು ಹಾಗೂ ಶ್ರೀಮದ್ ಟೀಕಾಕೃತ್ಪಾದರು ಹೇಳಿದ ಪ್ರಮೇಯವನ್ನು ಹೇಳುವ ಪ್ರಯತ್ನ ಮಾಡ್ತೇನೆ. ಅದರಲ್ಲೂ ಮಹದ್ದೀರ್ಘವದ್ವ ಅಂತನೋ ಸೂತ್ರವಾದ ಮೇಲೆ ಮುಂದೆ ಬರುವ ಸೂತ್ರ ಉಭಯತಾಪಿನ ಕರ್ಮಾತಸ್ತದಭಾವ ಓಂ ಎನ್ನುವತಕ್ಕಂಥ ಸೂತ್ರ. ಆದರೆ ಆ ಸೂತ್ರಕ್ಕೆ ವ್ಯಾಖ್ಯಾನವನ್ನು ಮಾಡದೇನೆ ನೇರವಾಗಿ ಸಮವಾಯಾಭ್ಯೋಮಾಚ ಸಾಮ್ಯ ಧರ್ಮಸ್ಥಿತೇ ಅಂತನೋ ಸೂತ್ರಕ್ಕೆ ವ್ಯಾಖ್ಯಾನ ಮಾಡಿಬಿಡ್ತಾರೆ. ಯಾಕೆ ಹೀಗೆ ವ್ಯಾಖ್ಯಾನ ಮಾಡ್ತೀರಿ ಅಂತ ಕೇಳಿದಾಗ ಅದಕ್ಕೆ ಟೀಕಾರಾಯರು ಮುಂದೆ ನಿತ್ಯಮೇವಚ ಭಾವಾತ್ ಅನ್ನುವತಕ್ಕಂತಹ ಸೂತ್ರದಲ್ಲಿ ವ್ಯಾಖ್ಯಾನ ಮಾಡುವಾಗ ನಿತ್ಯೇಚ್ಛತ್ವಾತ್ ಪರೇಶಸ್ಯ ಪರಮಾನ ಸದಾತ್ವತಃ ಅಂತ ಇದೇ ಅಧಿಕರಣದ ಅಂತ್ಯಭಾಗದಲ್ಲಿ ವ್ಯಾಖ್ಯಾನ ಮಾಡೋರಿದ್ದಾರೆ. ಅದರ ವ್ಯಾಖ್ಯಾನದಿಂದಲೇ ಈ ಸೂತ್ರದ ವ್ಯಾಖ್ಯಾನಗಳು ಮಾಡಿದಂತೆ ಆಗತ್ತೆ ಅಂತನೋ ಆ ಕಾರಣಕ್ಕೆ ಈ ಸೂತ್ರವನ್ನು ಬಿಟ್ಟು ಸಮವಾಯಾಭ್ಯೋಮಾಚ ಅಂತನೋ ಸೂತ್ರಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಅದು ಈ ಸೂತ್ರದಿಂದ ಏನು ಮಾಡ್ತಾರೆ ಅಂತ ಕೇಳಿದಾಗ ಅದಕ್ಕೆ ವೈಶೇಷಿಕ ಮತವನ್ನು ನಿರಾಕರಣೆ ಮಾಡಬೇಕಾಗಿದೆ. ಅದಕ್ಕಾಗಿ ಒಂದು ಮಹದ್ದೀರ್ಘವದ್ವ ಅಂತನೋ ಸೂತ್ರದಿಂದ ನಿರಾಕರಣೆ ಮಾಡಿದ್ದಾಗಿದೆ. ಆದರೆ ಮತ್ತೊಂದು ಹೇತ್ವಂತರದಿಂದ ಈ ಮತವನ್ನು ನಿರಾಕರಣೆ ಮಾಡಬೇಕು ಅಂತನ್ನೋದಕ್ಕಾಗಿ ಈ ಸೂತ್ರವನ್ನು ರಚನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದರಲ್ಲೂ
ಹಿಂದಿನ ಸೂತ್ರದಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳಿದರೆ ಪರಮಾತ್ಮನು ಅಷ್ಟಗುಣಕನಾಗಿದ್ದಾನೆ ಅಂತ ಹೇಳ್ತಾರೆ. ಅಂದರೆ ನಾವು ಹೇಗೆ ಅನಂತಗುಣ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ ಅಂತ ಹೇಳ್ತೇವೆ, ಹಾಗೆ ಒಪ್ಪದೇನೆ ಕೇವಲ 8 ಗುಣ ಪರಮಾತ್ಮನಿಗಿದೆ ಅಂತ ಹೇಳ್ತಾರೆ. ಆಮೇಲೆ ಸೃಷ್ಟಿ ವಿಷಯದಲ್ಲಿ ವಿಪ್ರತಿಪತ್ತಿ ಹೇಗೆ ಸೃಷ್ಟಿಯಾಗತ್ತೆ ಅಂಥೇಳಿ ಅವರು ಹೇಳ್ತಾರೆ, ವಿರುದ್ಧವಾಗಿ ಹೇಳ್ತಾರೆ. ಹಾಗಾಗಿ ಪರಮಾತ್ಮನ ವಿಷಯಕವಾದ ವಿಪ್ರತಿಪತ್ತಿಯನ್ನು ಹಾಗೂ ಸೃಷ್ಟಿ ವಿಷಯಕವಾದ ವಿಪ್ರತಿಪತ್ತಿ ಇದೆಲ್ಲವನ್ನು ನಿರಾಕರಣೆ ಮಾಡಿ ಅವರ ಮತವನ್ನು ನಿರಾಕರಣವನ್ನು ಹಿಂದಿನ ಸೂತ್ರದಲ್ಲಿ ಇನ್ನು ಅನೇಕ ವಿಷಯವನ್ನು ನಿರೂಪಣೆ ಮಾಡಿದ್ದಾರೆ. ಇನ್ನು ಬೇರೆ ಕಾರಣದಿಂದಾಗಿ ಈ ಸೂತ್ರವನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಕಾರ್ಯಕಾರಣಯೋಶ್ಚೈವ ಸಮವಾಯ ಈ ರೀತಿ ಇತಿ ವಕ್ಷಮಾಣಂ ಅತ್ರಾಪಿ ಸಂಬದ್ಧತೆ. ಕಾರ್ಯಕಾರಣಯೋಶ್ಚೈವ ಗುಣಾದೇ ಪಂಚಕಸ್ಯತ ಭಿನ್ನಸ್ಯೇವತ ಸಂಬಂಧ ಸಮವಾಯೋನ್ಯ ಈರತೆ ಅಂತನೋ ಕಡೆಗೆ ಮುಂದಿನ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಸಮವಾಯೋನ್ಯ ಈರತೆ ಅಂತ ಹೇಳಿದ್ದಾರೆ. ಅದನ್ನು ಇಲ್ಲೂ ಸಂಬಂಧವನ್ನು ಹಚ್ಚಿಕೊಂಡು ಕಾರ್ಯಕಾರಣಯೋಶ್ಚೈವ ಸಮವಾಯ ಈರ್ಯತೆ ಅಂತ ಹೀಗೆ ನಾವು ಅನ್ವಯವನ್ನು ಮಾಡಿಕೊಳ್ಬೇಕು. ಅನೇನ ಸಮವಾಯ ಪ್ರತಿಪಾದಕಂ ಪರೇಶಾಂ ಯಹೇತಿ ಯತಃ ಕಾರ್ಯಕಾರಣಯೋ ಸಸಮವಾಯ ಇತಿ ಸೂತ್ರಂ ಅರ್ಥತೋ ಅನುವದತಿ. ಇದರಿಂದ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಮತದಲ್ಲಿ ಸಮವಾಯ ಅಂತನೋ ಸಂಬಂಧವನ್ನು ಒಪ್ತಾರೆ. ಆ ಸಂಬಂಧವನ್ನು ಪ್ರತಿಪಾದನೆ ಮಾಡುವುದಕ್ಕಾಗಿ ಒಂದು ಸೂತ್ರವನ್ನು ರಚನೆ ಮಾಡ್ತಾರೆ. ಇಹೇತಿ ಯತಃ ಕಾರ್ಯಕಾರಣಯೋ ಸಹ ಸಮವಾಯ ಎಂಬುದಾಗಿ ಹೇಳ್ತಾರೆ. ಈ ಸೂತ್ರದ ಅರ್ಥವನ್ನೇ ಶ್ರೀಮದಾಚಾರ್ಯರು ಇಲ್ಲಿ ಕಾರ್ಯಕಾರಣಯೋಶ್ಚೈವ ಅಂತನೋ ಅನುವ್ಯಾಖ್ಯಾನದಿಂದಾಗಿ ಅನುವಾದ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಈ ಅನುವ್ಯಾಖ್ಯಾನದಲ್ಲಿರುವಂತಹ ಕಾರ್ಯಕಾರಣ ಶಬ್ದವಾಗಲಿ ಅಥವಾ ಸೂತ್ರದಲ್ಲಿರುವ ಕಾರ್ಯಕಾರಣ ಶಬ್ದವಾಗಲಿ ಎರಡೂ ಕೂಡ ಅವಯವ ಹಾಗೂ ಅವಯವಿ ಎನ್ನುವತಕ್ಕಂಥದ್ದನ್ನು ತಿಳಿದುಕೊಳ್ಳಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಅವರ ಮತದಲ್ಲಿ ಯಾವ್ಯಾವ ಪದಾರ್ಥಕ್ಕೆ ಸಮವಾಯಿಕ ಸಂಬಂಧವನ್ನು ಒಪ್ತಾರೆ ಅಂತಂದರೆ ಯಥಾ ಅವಯವಿನೋ ಗುಣಗುಣಿನೋ ಕ್ರಿಯಾವಂತೋ ಜಾತಿವ್ಯಕ್ತೋ ವಿಶೇಷ ನಿತ್ಯದ್ರವ್ಯೇಚ ಇತಿ ಅಂಥೇಳಿ ಹೇಳಿದ್ದರಿಂದಾಗಿ ಈ ಎಲ್ಲ ಕಡೆಗೆ ಅವರು ಸಮವಾಯ ಸಂಬಂಧ ಒಪ್ಪಿದ್ದಾರೆ. ಹಾಗಾಗಿ ಇಲ್ಲಿರುವ ಸೂತ್ರ ಹಾಗೂ ಅನುವ್ಯಾಖ್ಯಾನದಲ್ಲಿರುವ ಕಾರ್ಯಕಾರಣ ಶಬ್ದಕ್ಕೆ ಅವಯವ ಹಾಗೂ ಅವಯವಿ ಅಂತ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾದರೆ ಅವಯವಿ ಇಷ್ಟೇ ತಿಳ್ಕೊಂಡ್ಬಿಟ್ರೆ ಉಳಿದ ಒಂದು 4 ಕಡೆಗೆ ಸಂಗ್ರಹ ಮಾಡಿದಂತೆ ಆಗೋದಿಲ್ಲ ಅಂತನೋ ಕಾರಣಕ್ಕೆ ತೌಚ ಉಪಲಕ್ಷಣ ಪರವು ಇತಿ ಸೂಚನಾರ್ಥಸ್ಥ ಶಬ್ದ ಅವೆಲ್ಲವನ್ನು ಕೂಡ ಉಪಲಕ್ಷಣೀಯ ಅವನ್ನು ತೆಗೆದುಕೊಳ್ಳಬೇಕು ಅಂತ ಅನ್ನೋದನ್ನು ಸೂಚನೆ ಮಾಡುವುದಕ್ಕಾಗಿ ಶ್ರೀಮದಾಚಾರ್ಯರು ಚಶಬ್ದವನ್ನು ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಏವ ಶಬ್ದ ಕಾರ್ಯಕಾರಣಯೋಶ್ಚೈವ ಅಂತನುವಲ್ಲಿ ಶ್ರೀಮದಾಚಾರ್ಯ ಚಶಬ್ದಕ್ಕೆ ಕೃತ್ಯವನ್ನು ಹೇಳಿದರು. ಏವ ಶಬ್ದಕ್ಕೆ ಕೃತ್ಯವೇನು ಅಂತ ಕೇಳಿದರೆ ಸಮವಾಯಸ್ಯ ಇಹ ಪ್ರತ್ಯಯ ಸಿದ್ಧತ್ವಂ ಸೂಚಯಿತಿ. ಸಮವಾಯ ಅಂತನೂ ಏನು ಸಂಬಂಧವಿದೆಯೋ ಇದು ಇಹ ಪ್ರತ್ಯಯದಿಂದಾಗಿ ಅಬಾಧಿತವಾದ ಇಹ ಪ್ರತ್ಯಯದಿಂದ ಸಿದ್ಧವಾಗಿದೆ ಅಂತ ಸೂಚನೆ ಮಾಡ್ತಾ ಇದ್ದಾರೆ. ಹೇಗೆ ಏವಕಾರವನ್ನು ಇಟ್ಟ ಮಾತ್ರಕ್ಕೆ ಅದಕ್ಕೆ ಅಭಾಯತ ಇಹ ಪ್ರತ್ಯಯ ಸಿದ್ಧತ್ವ ಅಂತನೋ ಹೇಗೆ ಸಿದ್ಧವಾಗುತ್ತೆ ಅಂತ ಕೇಳಿದರೆ ಅದಕ್ಕೆ ಈರ್ಯತೆ ಏವ ಅಂತ ನಾವು ಸಂಬಂಧ ಮಾಡಿಕೊಳ್ಬೇಕು. ಅಂದರೆ ಸಮವಾಯ ಈರ್ಯತೆ ಏವ ಅಂತ ಇಟ್ಟುಕೊಂಡಾಗ ಆವಾಗ ಅವಧಾರಣ ಮಾಡಿದಂತೆ ಆಯಿತು. ಅವಧಾರಣದಿಂದ ಏನು ಸಿದ್ಧವಾಗುತ್ತೆ ಅಂತಂದರೆ ಸಮವಾಯ ರೂಪವಾರ್ಕಂತಹ ಅರ್ಥದ ಸಿದ್ಧಿ ಅಂತರೋದಾಗತ್ತೆ. ಅದು ಅರ್ಥಸಿದ್ಧಿ ಆಗಬೇಕು ಅಂತಂದರೆ ಪ್ರಮಾಣವಿಲ್ಲದೇನೆ ಅರ್ಥಸಿದ್ಧಿ ಅಂತರೋದು ಆಗೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪ್ರಮಾಣವಾದರೂ ಸಮವಾಯ ವಿಷಯದಲ್ಲಿ ಬೇರೆ ಯಾವ ಪ್ರಮಾಣವೂ ಇಲ್ಲ, ಕೇವಲ ಇದ್ದ ಪ್ರಮಾಣ ಇಹೇತಿ ಪ್ರತ್ಯಯ ಮಾತ್ರವಿದೆ. ಆದ್ದರಿಂದಾಗಿ ಇಹ ಇತಿ ಎನ್ನುವತಕ್ಕಂತಹ ಪ್ರತ್ಯಯದಿಂದಾಗಿ ಸಮವಾಯ ಅಂತನ್ನುವತಕ್ಕಂತಹ ಸಂಬಂಧ ಅಂತನೂ ಸಿದ್ಧವಾಯಿತು ಅಂತ ಅವರ ಮತಲ್ಲಿ ಹೇಳ್ತಾರೆ. ತದೇತತ್ ಸ್ವಯಮೇ ವಿರುಣೋತಿ ಗುಣಾದೇಹ ಪಂಚಕಸ್ಯ ಚ ಭಿನ್ನಸ್ಯೇವತು ಸಂಬಂಧ ಸಮವಾಯೋನ್ಯ ಈರ್ಯತೆ. ಇಲ್ಲಿ ಗುಣಾದೇಹೆ ಪಂಚಕಸ್ಯ ಚ ಅಂತನ್ನುವಲ್ಲಿ ಶ್ರೀಮದಾಚಾರ್ಯರು ಪಂಚಕಸ್ಯ ಅಂತನ್ನೋದರಿಂದಾಗಿ ಗುಣ ಅವಯವಿ ಕ್ರಿಯಾ ಸಾಮಾನ್ಯ ವಿಶೇಷ ಇವುಗಳನ್ನು ತಿಳ್ಕೊಳ್ಬೇಕು. ಚಶಬ್ದದಿಂದಾಗಿ ಗುಣ್ಯಾದಿ ಪಂಚಕಸ್ಯ ಚ ಸಮುಚ್ಛಿನೋತಿ, ಅರ್ಥಾತ್ ಗುಣಿ ಹಾಗೂ ಅವಯವ ಕ್ರಿಯಾವತ್ತಾದದ್ದು ಹಾಗೂ ಜಾತಿಯನ್ನು ಪಡೆದದ್ದು ಹಾಗೂ ನಿತ್ಯದ್ರವ್ಯ ಇವು ಎಲ್ಲವನ್ನು ಕೂಡ ತಿಳ್ಕೊಂಡು ಹೀಗೆ 5 ಕಡೆಗೆ ಸಮವಾಯ ಅನ್ನುವಂತಕ್ಕಂತಹ ಸಂಬಂಧವಿದೆ ಅಂತ ಸ್ವೀಕಾರ ಮಾಡಬೇಕು. ಆ ಸಮವಾಯ ಸಂಬಂಧವು ಕೂಡ ಯಾವುದಕ್ಕೆ ಸಮವಾಯ ಸಂಬಂಧ ಅಂತ ಹೇಳಿದಾಗ ಭಿನ್ನವಾದ ಪದಾರ್ಥಗಳಿಗೇನೆ ಸಮವಾಯ ಸಂಬಂಧ ಒಪ್ಪಬೇಕೇ ಹೊರತು ಅಭಿನ್ನವಾದ ಪದಾರ್ಥಗಳಿಗೆ ಒಪ್ಪಬಾರದು ಅಂತ ಹೇಳ್ತಾರೆ. ಯಾಕೆ ಅಭೇದವನ್ನಾಗಲಿ ಅಥವಾ ಭೇದಾಭೇದನ ಒಪ್ಪಬಹುದಲ್ಲ, ಸಮವಾಯ ಯಾಕೆ ಬೇಕು? ಯಾಕೆಂದರೆ ಅಭೇದವಿದ್ದು ಬಿಟ್ಟರೆ ಅಲ್ಲಿ ಸಂಬಂಧದ ಪ್ರಶ್ನೆಯೇ ಇಲ್ಲ, ಅಲ್ಲಿ ಇಹ ಇದಮ್ಮೆನೋ ಪ್ರತ್ಯಯ ಬರೋದಕ್ಕೆ ಸಾಧ್ಯವಿಲ್ಲ. ಅಥವಾ ಭೇದಾಭೇದ ಇದ್ದುಬಿಟ್ರೆ ಭೇದದಿಂದಲೇ ಪ್ರತ್ಯಯ ನಿರ್ವಹಣೆ ಮಾಡಲಿಕ್ಕೆ ಬರ್ತಾ ಇರಬೇಕಾದಾಗ ಸಮವಾಯದ ಪ್ರಸಕ್ತಿಯೇ ಇಲ್ಲ. ಆದ್ದರಿಂದಾಗಿ ಅಭೇದವಾಗಲಿ ಅಥವಾ ಭೇದಾಭೇದವನ್ನು ಸರ್ವತಾ ಒಪ್ಪಬಾರದು, ಭೇದವನ್ನೇ ಒಪ್ಪಬೇಕು. ಭೇದವನ್ನು ಒಪ್ಪಿ ಅಲ್ಲಿ ಸಮವಾಯ ಸಂಬಂಧ ಒಪ್ಪಬೇಕು ಅಂತ ಹೇಳ್ತಾರೆ. ಹಾಗೂ ಯಾವುದೋ ಒಂದು ಗುಣಗುಣಿಗೆ ಈ ಒಂದು ಪದಾರ್ಥದಲ್ಲಿರುವ ಗುಣಕ್ಕೂ ಈ ಗುಣಿಗೂ ಸಮಯವ ಅಥವಾ ಬೇರೆ ಕಡೆಗಿರುವಂತಹ ಗುಣಕ್ಕೂ ಈ ಒಂದು ಪದಾರ್ಥಕ್ಕೂ ಸಮಯ ಅಂತಂದರೆ ಸರ್ವತಾ ಹಾಗಿಲ್ಲ.
ಒಂದೇ ಗುಣಗಳಿಗೆ ಅರ್ಥಾತ್ ಐದು ಸಿದ್ಧವಾದ ಪದಾರ್ಥಗಳಿಗೇನೆ ಸಮವಾಯ ಅಂತನ್ನುವ ಸಂಬಂಧವನ್ನು ಒಪ್ಪಬೇಕೇ ಹೊರತು ಬೇರೆ ಕಡೆ ಇರತಕ್ಕಂತಹ ಗುಣಗಳಿಗೆ ಸಮವಾಯ ಸಂಬಂಧವನ್ನು ಒಪ್ಪಬಾರದು ಅಂತ ಹೇಳ್ತಾರೆ. ಹಾಗೂ ಆ ಏನು ಸಮವಾಯ ಅಂತನೋ ಸಂಬಂಧವಿದೆಯೋ ಆ ಸಂಬಂಧ ಅಂತನೋದು ಗುಣಗಳಿಗೆ ಸ್ವಭಾವ ಅಂತ ಒಪ್ಪಬಿಟ್ಟರೆ ಆಗೇನು ಸಮಸ್ಯೆ ಆಗುತ್ತೆ ಅಂತಂದರೆ ಇದೊಂದು ಪದಾರ್ಥಾಂತರ ಅಂತ ಸಿದ್ಧವಾಗೋದಿಲ್ಲ. ಪದಾರ್ಥಾಂತರ ಅಂತಂದರೆ ಅದಕ್ಕೆ ರಾಯರು ಹೇಳ್ತಾರೆ, ಪದಾರ್ಥಾಂತರ ಅಂತಂದರೆ ಇದೊಂದು ಸಪ್ತ ಪದಾರ್ಥದಿಂದ ಅತಿರಿಕ್ತವಾದ ಪದಾರ್ಥ ಅಲ್ಲೇ ಅಲ್ಲ, ಮತ್ತು ಪದಾರ್ಥಾಂತರ ಅಂತನೂ ಸಿದ್ಧವಾಗೋದಿಲ್ಲ ಅಂತ ಹೇಗೆ ಹೇಳ್ತಾರೆ ಅಂತಂದರೆ ಷಟ್ಪದಾರ್ಥದ ಮಧ್ಯದಲ್ಲೇನೇ ಒಂದು ಪದಾರ್ಥವಾಗಿದೆ ಸಮವಾಯ ಅಂತನೋದು ಅವರ ತಾರ್ಕಿಕರ ಮತದಲ್ಲಿ, ಅದೂ ಸಿದ್ಧವಾಗದೆ ಹೋಗಬೇಕಾಗತ್ತೆ ಅಂತ ಆಗಬೇಕಾಗತ್ತೆ. ಹಾಗಾಗಿ ಅದು ಅನ್ಯಃ ಈರ್ಯತೆ ಅಂತ ಹೇಳ್ತಾರೆ. ಅಂದರೆ ಅನ್ಯಃ ಈರ್ಯತೆ ಅಂತಂದರೆ ಇದೊಂದು ಪದಾರ್ಥಾಂತರ ಹೊರತು ಇದು ಒಳಗಡೆನೇ ಒಂದು ಪದಾರ್ಥ ಅಂತಲ್ಲ, ಇದೊಂದು 6 ಪದಾರ್ಥದಲ್ಲಿ ಒಂದು ಪದಾರ್ಥ ಅಂತ ತಿಳ್ಕೊಳ್ಬೇಕು ಅವರ ಮತದ ಪ್ರಕಾರ ಅಂತ ಅನ್ನೋದಕ್ಕಾಗಿ ಶ್ರೀಮದಾಚಾರ್ಯರು ಅನ್ಯಃ ಸಮವಾಯ ಈರ್ಯತೆ ಅಂತ ಹೇಳಿದ್ದಾರೆ. ಅಥೋಪಿ ತದ್ರಹಣಂ ಅಯುಕ್ತಂ. ಹಾಗಾಗಿ ಇದೊಂದು ಸಮವಾಯ ಅಂತ ಅನ್ನೋದು ಅತಿರಿಕ್ತವಾದ ಪದಾರ್ಥ ಅಂತ ಒಪ್ಪಿದ್ದರಿಂದಾಗಿ ಆ ವೈಶೇಷಿಕರ ಮತ ಇದು ಅತ್ಯಂತ ಅನುಪಪನ್ನ ಅಂತ ತಿಳ್ಕೊಳ್ಬೇಕು. ವೈಶೇಷಿಕಾದಯ ಅವಯವವಿನೋ ಗುಣಗುಣಿನೋ ಕ್ರಿಯಾವತೋ ಜಾತಿವ್ಯಕ್ತಿಯೋ ವಿಶೇಷ ನಿತ್ಯದ್ರವ್ಯೋ ಅತ್ಯಂತ ಭೇದಂ ಅಭ್ಯುಪಗಮ್ಯ ಅತ್ಯಂತ ಭಿನ್ನಮೇವ ಸಮವಾಯಾಖ್ಯಂ ಸಂಬಂಧಂ ಅಭ್ಯುಪಯಂತಿ. ಹೀಗೆ ಎಲ್ಲ ಕಡೆಗೆ ಅತ್ಯಂತ ಭೇದವನ್ನು ಅಂಗೀಕಾರ ಮಾಡಿಕೊಂಡು ಹಾಗೂ ಸಮವಾಯ ಎನ್ನುವತಕ್ಕಂಥ ಸಂಬಂಧವನ್ನು ಅಂಗೀಕಾರ ಮಾಡಿಕೊಳ್ತಾರೆ. ಆದ್ದರಿಂದಾಗಿ ಅವರು ಅತ್ಯಂತ ಅನುಪಭನ್ನ ಭಾಷೆಗಳಾಗಿದ್ದಾರೆ ಅಂತ ಈ ರೀತಿಯಾಗಿ ಸೂಚನೆ ಮಾಡ್ತಾ ಇದ್ದಾರೆ. ಹಾಗೂ ಅವರ ಮತ ಪ್ರಕಾರ ಈ ಸಮವಾಯ ಅಂತನೋ ಸಂಬಂಧವಿದೆ ಅಂತ ಅನ್ನೋದು ಇಹ ಪ್ರತ್ಯಯದಿಂದ ಸಿದ್ಧವಾಗಿದೆ ಅಂತ ಹೇಳ್ತಾ ಇದ್ದೀರಿ. ಹಾಗಾದರೆ ಯಾವ ಪ್ರಮಾಣದಿಂದಾಗಿ ಅನುಮಿತವಾಗಿದೆ, ಹೇಗೆ ಸಿದ್ಧವಾಗಿದೆ ಅಂತ ಕೇಳಿದಾಗ ಅದಕ್ಕೆ ಅವರು ಅನುಮಾನ ರೂಪವಾದ ಪ್ರಮಾಣವನ್ನು ಸೂಚನೆ ಮಾಡ್ತಾರೆ. ಭಿನ್ನತ್ವ ಸಾಮ್ಯತಸ್ತಶ್ಚ ತಾಭ್ಯಾಂ ಯೋಗೋ ಭವೇದ್ರುವಂ. ಅಂದರೆ ಇಹತಂತುಷು ಪಟಃ ಇತ್ಯಾದಿ ಪ್ರತ್ಯಯ ಸಂಬಂಧಪೂರ್ವಕ ಅಭಾಜಿತ ಇಹ ಪ್ರತ್ಯಯತ್ವಾತ್ ಇಹ ಕುಂಡೇ ಬದನಾಣಿ ಇತಿ ಪ್ರತ್ಯಯವತ ಅಂಥೇಳಿ ಈ ಅನುಮಾನದಿಂದಾಗಿ ಅವರು ಯತ್ರ ಯತ್ರ ಅಭಾಜಿತ ಇಹ ಪ್ರತ್ಯಯತ್ವಂ ತತ್ತತ್ರ ಸಂಬಂಧಪೂರ್ವಕತ್ವಂ ಅಂಥೇಳಿ ಇದು ಇಹಕುಂಡೇ ಬದಲಾಣಿ ಅಂತನವಳಿ ಸಿದ್ಧವಾಗಿದೆ. ಆದ್ದರಿಂದಾಗಿ ಅಲ್ಲಿ ಯಾವ ರೀತಿಯಾಗಿ ಸಂಬಂಧಪೂರ್ವಕತ್ವ ಇದೆಯೋ ಅದೇ ರೀತಿಯಾಗಿ ಇಹತಂತುಷು ಪಟಃ ಅಂತನ್ನುವತಕ್ಕಂಥ ಪ್ರತ್ಯಯವು ಕೂಡ ಅಭಾಜಿತ ಇಹ ಪ್ರತ್ಯಯವಾದದ್ದರಿಂದ ಇದು ಸಂಬಂಧಪೂರ್ವಕ. ಆ ಸಂಬಂಧ ಯಾವುದು ಅಂತಂದರೆ ಇದು ಯುತಸಿದ್ಧವಲ್ಲಕ್ಕಿಂತ ಐತುಸಿದ್ಧವಾಗಿದೆ. ಆದ್ದರಿಂದಾಗಿ ಈ ಸಂಬಂಧ ಅಂತಂದರೆ ಇದೇ ಸಮವಾಯ ಸಂಬಂಧ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ವ್ಯಾಪ್ತಿಯನ್ನು ಹೇಳುವಾಗ ಯಹ ಅಭಾಜಿತ ಇಹ ಪ್ರತ್ಯಯ ಸಹ ಸಂಬಂಧಪೂರ್ವಕ ಅಂತ ವ್ಯಾಪ್ತಿಯನ್ನು ಅಂಗೀಕಾರ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಹಾಗಾದರೆ ಈ ವ್ಯಾಪ್ತಿಗೆ ಒಂದು ಕಡೆಗೆ ವ್ಯಭಿಚಾರ ಅಂತಲೂ ಬರುತ್ತೆ. ಈ ಒಂದು ಮೂಲಭೂತವಾದ ವ್ಯಾಪ್ತಿ ಮೂಲಕವಾದ ಅನುಮಾನದಿಂದಾಗಿ ಅವರು ಸಮವಾಯವನ್ನು ಸಾಧನೆ ಮಾಡಿದರೆ ಇದನ್ನು ಈ ಸೂತ್ರದಿಂದಾಗಿ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡುವ ನಿರಾಕರಣ ಮಾಡಿ ಏನು ಹೇಳ್ತಾರೆ ಅಂತಂದರೆ ಇಹತಂತುಪಟಯೋ ಸಮವಾಯ ಎನ್ನುವತಕ್ಕಂಥ ಒಂದು ವಿಶೇಷ ಸ್ಥಳದಲ್ಲಿ ಅಲ್ಲಿ ವ್ಯಭಿಚಾರ ಅಂತರೋದು ಬರುತ್ತೆ. ಆದ್ದರಿಂದಾಗಿ ಈ ಸಮವಾಯವನ್ನು ಈ ಅನುಮಾನದಿಂದ ಸಾಧನೆ ಮಾಡಲು ಸಾಧ್ಯವಿಲ್ಲ ಅಂತ. ಯಾಕೆಂದರೆ ಇಹತಂತುಪಟಯೋ ಸಮವಾಯ ಎನ್ನುವಲ್ಲೂ ಕೂಡ ಅಲ್ಲಿ ಅಭಾಜಿತ ಇಹ ಪ್ರತ್ಯಯತ್ವ ಅಂತನ್ನೋದು ಇದ್ದೇ ಇದೆ. ಹಾಗೂ ಅಲ್ಲಿ ಸಂಬಂಧಪೂರ್ವಕತ್ವ ಅಂತನೋದಿಲ್ಲ. ಯಾಕೆ ಸಂಬಂಧಪೂರ್ವಕತ್ವ ಇಲ್ಲ ಅಂತಂದರೆ ಅಲ್ಲಿ ಸ್ವಯಂ ಸಮವಾಯ ಅಂತನೋ ಸಂಬಂಧಿ ರೂಪವಾಗಿ ತೋರ್ತಾ ಇದೆ. ಆದ್ದರಿಂದಾಗಿ ಅಲ್ಲಿ ಸಮವಾಯಕ್ಕೆ ಮತ್ತೊಂದು ಸಮವಾಯ ಅಂತನೋದು ಅಂಗೀಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ವೈಶೇಷಿಕ ಸೂತ್ರದಲ್ಲಿ ತತ್ವಂಭಾವೇನೆ ಅಂಥೇಳಿ ಸಮವಾಯಸ್ಸ ಏಕತ್ವವನ್ನು ಒಪ್ಪಿದ್ದಾರೆ. ಆದ್ದರಿಂದಾಗಿ ಅಲ್ಲಿ ಸಮವಾಯಕ್ಕೆ ಮತ್ತೊಂದು ಸಂಬಂಧವಿಲ್ಲ ಅಂತ ಇಟ್ಟುಕೊಂಡು ಹಾಗಾಗಿ ಸಂಬಂಧಪೂರ್ವಕತ್ವ ಭಾವೇಪಿ ಅಭಾಜಿತ ಏಹ ಪ್ರತ್ಯಯಸ್ಸ ಸತ್ವಾತ್ ತತ್ರ ವ್ಯಭಿಚಾರ ಅಂಥೇಳಿ ಹೀಗೆ ವ್ಯಭಿಚಾರ ಬಂದದ್ದರಿಂದಾಗಿ ಆ ಅನುಮಾನಿದು ಸರಿಯಲ್ಲ. ಅದಕ್ಕೆ ಆ ವ್ಯಭಿಚಾರವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕಾಗಿ ಪೂರ್ವಪಕ್ಷರು ಹೇಳ್ತಾರೆ, ತಂತುಪಟಗಳಿಗೆ ಸಮವಾಯ ಅಂತಲೂ ಸಿದ್ಧವಾಗಿದೆಯೋ ಇಲ್ಲವೋ, ಸಿದ್ಧಶ್ಚೇತ್ ಕಿಂ ಉತ್ತರ ಕಾಲ ಭಾವಿನ ಅನೇಕ ಅಂತೇನೆ. ಹಾಗಾದರೆ ಸಮವಾಯ ಸಂಬಂಧ ಸಿದ್ಧವೇ ಆಗಿಬಿಟ್ಟಿದೆ ಅಂತಂದರೆ ಅದಕ್ಕಾಗಿ ಅನುಮಾನ ಬೇಕಾಗಿಲ್ಲ, ಅನುಮಾನಕ್ಕೆ ವ್ಯಭಿಚಾರ ಕೊಡುವ ಅವಶ್ಯಕತೆಯೂ ಇಲ್ಲ, ಎಲ್ಲವೂ ಕೂಡ ವ್ಯರ್ಥ ಅಂತ ಆಗಬೇಕಾಗತ್ತೆ. ಆದ್ದರಿಂದ ಅದು ಬೇಕಾಗಿಲ್ಲ. ಹಾಗಾದರೆ ಸಮವಾಯ ಸಿದ್ಧವಲ್ಲ ಅಂತಂದ್ಬಿಟ್ರೆ, ಸಮವಾಯವೇ ಸಿದ್ಧವಲ್ಲ ಅಂತಂದರೆ ವ್ಯಭಿಚಾರ ಸ್ಥಳ ಯಾವುದೂ ಇಲ್ಲ ಅಂತಾಯಿತು. ಎಲ್ಲಿ ವ್ಯಭಿಚಾರ ಕೊಡಬೇಕು? ಯಾಕೆಂದರೆ ಇಹತಂತು ಪಟಯೋ ಸಮವಾಯ ಅಂತನೋ ಸಮವಾಯ ಅಂತನೋದು ಇದ್ದರೆ ಆಗ ಅಲ್ಲಿ ವ್ಯಭಿಚಾರವನ್ನು ಕೊಡಬಹುದಾದ್ದರಿಂದ ವ್ಯಭಿಚಾರ ಸ್ಥಳವೇ ಇಲ್ಲ ಅಂತಾಗುತ್ತೆ. ಅದಕ್ಕೆ ಮೈವಂ ಆಪಾತತಃ ಪ್ರತೀತೆ ಸಂಬಂಧೇ ವ್ಯಭಿಚಾರಂ ದೃಷ್ಟ ಪರಾವೃತ್ತೇ ಅವಶ್ಯಕತ್ವಸ್ಯ ವಿವಕ್ಷಿತತ್ವಾತ್. ಅಂದರೆ ಅದಕ್ಕೆ ಯಾದವಾರು ತಿಳಿಸ್ತಾರೆ, ವ್ಯಭಿಚಾರ ಅನುಪಸ್ಥಿತ ದಶಾಯಾಂ ಸಂಬಂಧ ನಿಮಿತ್ತೋ ಸತ್ಯಾಂ ತತ್ರ ವ್ಯಭಿಚಾರೋಪಲಂಭೆ. ಅಂದರೆ ವ್ಯಭಿಚಾರೋಪಸ್ಥಿತಿ ಇಲ್ಲದೇ ಇರುವಾಗ ಆವಾಗ ನಮಗೆ ಅನುಮಾನದಿಂದಾಗಿ ಸಮವಾಯ ರೂಪ ಸಂಬಂಧ ಅನುಮಿತಿ ಬಂತು. ಅನುಮಿತಿ ಬಂದ ಮೇಲೆ ಅಲ್ಲಿ ವ್ಯಭಿಚಾರ ಉಪಲಬ್ಧಿ ಆಯಿತು. ತದನಂತರದಲ್ಲಿ ಆವಾಗ ಅಪ್ರಾಮಾಣ್ಯವಾಯಿತು. ಅಪ್ರಾಮಾಣ್ಯವಾದ ಮೇಲೆ ಆಗ ಆ ವ್ಯಭಿಚಾರವನ್ನು ಕೊಟ್ಟು ವ್ಯಭಿಚಾರವನ್ನು ಪರಿಹಾರ ಮಾಡಿ ಇತ್ಯಾದಿಗಳೆಲ್ಲವೂ ಕೂಡ ಉಪಪನ್ನ ಅಂತ ಆಗತ್ತೆ ಅಂಥೇಳಿ. ಹಾಗಾಗಿ ಅವರು ಮಾಡಿದ ಅನುಮಾನದಿಂದ ಸಮವಾಯನ ಸಾಧನೆ ಮಾಡಲಿಕ್ಕೆ ಹೋದರೆ ನಾವು ಕೊಟ್ಟ ವ್ಯಭಿಚಾರ ಸ್ಥಳ ಇದು
ಅತ್ಯಂತ ಸಮಂಜಸ ಅಂಥೇಳಿ ಅವರ ಅನುಮಾನಕ್ಕೆ ವ್ಯಭಿಚಾರವನ್ನು ಸಮರ್ಥನ ಮಾಡಿದ್ದೇವೆ. ಇದು ಸಮವಾಯಾಭ್ಯುಮಾಚ ಸಾಮ್ಯಾತ್ ಅಂತನೋವರೆಗೆ ಭಿನ್ನತ್ವ ಸಾಮ್ಯತಸ್ಥ ಅಂತನೋದರಿಂದ ವ್ಯಾಖ್ಯಾನ ಮಾಡಿ, ಇನ್ನೊಂದು ಸೂತ್ರಖಂಡ ಅರ್ಥಾತ್ ಸೂತ್ರಾಂಶ ಅನವಸ್ಥಿತೇ ಅಂತನೋ ಸೂತ್ರಖಂಡ. ಆ ಅನವಸ್ಥಿತೇ ಅಂತನೋ ಸೂತ್ರಾಂಶ ಇದು ವ್ಯರ್ಥವಾಯಿತು. ಯಾಕೆಂದರೆ ಮೊದಲನೇದರಿಂದಾಗಿ ಅವರು ಸೂಚನೆ ಮಾಡಿದ ಪ್ರಮಾಣಕ್ಕೆ ವ್ಯಭಿಚಾರವನ್ನು ಕೊಡೋದಕ್ಕಾಗಿ ಸೂತ್ರಾಂಶವಿದ್ದರೆ ಮತ್ತೊಂದು ಅಂಶ ಸೂತ್ರಖಂಡ ಇದು ವ್ಯರ್ಥವಾಯಿತು ಅಂತ ಶಂಕೆ ಮಾಡಿದರೆ ಆವಾಗ ಅದು ವ್ಯರ್ಥ ಅಲ್ಲ, ಅನವಸ್ಥಾರೂಪವಾದ ದೋಷವನ್ನು ಕೊಡೋದಕ್ಕಾಗಿ ಆ ಸೂತ್ರಖಂಡವಿದೆ ಅಂತ ತಿಳ್ಕೊಳ್ಬೇಕು. ಯಾಕೆ ಅಂತಂದರೆ ಅವರು ಮಾಡಿದ ಅನುಮಾನಕ್ಕೆ ಇಹತಂತು ಪಟಯೋಹ ಸಮವಾಯ ಎನ್ನುವ ವಿಚಾರ ಕೊಟ್ಟಾಗ ಆ ವ್ಯಭಿಚಾರವನ್ನು ಪರಿಹಾರ ಮಾಡೋದಕ್ಕಾಗಿ ಅವರು ಏನು ಮಾಡ್ತಾರೆ ಅಂತಂದರೆ, ಯಾವಾಗ ವ್ಯಭಿಚಾರ ಬರುತ್ತೆ ಸಾಧ್ಯಾಭಾವವತಿ ಹೇತೋಹೋ ಸತ್ವೇ ವ್ಯಭಿಚಾರ. ಈಗ ಅಲ್ಲಿ ಸಾಧ್ಯನೇ ಬಂದುಬಿಟ್ರೆ ವ್ಯಭಿಚಾರ ಬರೋದಕ್ಕೆ ಸಾಧ್ಯವಿಲ್ಲ ಅಂತನ್ನೋದಕ್ಕಾಗಿ ಅಲ್ಲಿ ಸಮವಾಯಕ್ಕೂ ಕೂಡ ಒಂದು ಸಮವಾಯ ಇದೆ ಅಂತ ಒಪ್ಪಿ ಅಲ್ಲಿ ಸಂಬಂಧಪೂರ್ವಕತ್ವವೇ ಇದೆ ಹೊರತು ಸಂಬಂಧಪೂರ್ವಕತ್ವ ಭಾವ ಇಲ್ಲ ಅಂತ ಇಟ್ಕೊಂಡು ವ್ಯಭಿಚಾರ ಪರಿಹಾರ ಮಾಡ್ಕೋತೀನಿ ಅಂತ ಹೇಳಿದರೆ ಆಗ ಅದೂ ಒಂದು ಸಮವಾಯವಾದದ್ದರಿಂದ ಅದಕ್ಕೆ ಮತ್ತೊಂದು ಸಂಬಂಧಪೂರ್ವಕತ್ವವನ್ನು ಒಪ್ಪುತ್ತಾ ಹೋದರೆ ಹೀಗೆ ಅನವಸ್ಥಾರೂಪವಾದಂಥ ದೋಷಾಂತರದ್ದು ಬರಬೇಕಾಗತ್ತೆ ಅಂತ ಸೂಚನೆ ಮಾಡುವುದಕ್ಕಾಗಿ ಸೂತ್ರಖಂಡ ಅನವಸ್ಥಿತೇ ಅಂತ ಸೂತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಸಮವಾಯಾಭ್ಯುಮಾಚ ಸಾಮ್ಯಾತ್ ಅಂತನ್ನೋದರಿಂದಾಗಿ ಅವರು ಸೂಚಿಸಿದ ಅನುಮಾನಕ್ಕೆ ವ್ಯಭಿಚಾರ ಪರಿಹಾರ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದಾಗ ಆಗ ಅನವಸ್ಥಾರೂಪವಾದ ದೋಷವನ್ನು ಬರುತ್ತೆ ಅಂತ ಅನ್ನೋದನ್ನು ಸೂಚನೆ ಮಾಡೋದಕ್ಕೂ ಕೂಡ ಮತ್ತೊಂದು ಸೂತ್ರಖಂಡವನ್ನು ಇಟ್ಟಿದ್ದಾರೆ ಅಂತ ಅನ್ನೋದಕ್ಕಾಗಿ ಅನವಸ್ಥಿತೇ ಅಂತ ಹೇಳಿದ್ದಾರೆ. ಆದ್ದರಿಂದಾಗಿ ಸೂತ್ರ ಇದು ವ್ಯರ್ಥವಾಗೋದಿಲ್ಲ. ಇಹ ಕೇಚಿತ್ ಸಮವಾಯಂ ಪ್ರತ್ಯಕ್ಷಮಾಚಕ್ಷಾಣ. ಅದರಲ್ಲೂ ಎರಡು ಮತವಿದೆ. ಒಂದು ಮತ ಸಮವಾಯ ಸಂಬಂಧ ಅಂತರೋದು ಪ್ರತ್ಯಕ್ಷ ವೇದ್ಯವಾಗಿದೆ ಅಂತ ಒಂದು ಮತ, ಮತ್ತೊಂದು ಮತ ಪ್ರತ್ಯಕ್ಷ ವೇದ್ಯವಲ್ಲ ಅಂತ ಮತ್ತೊಂದು ಮತ. ಹೀಗೆ ಎರಡು ಮತವಿದ್ದದ್ದರಿಂದಾಗಿ ಯಾರ ಮತದಲ್ಲಿ ಅರ್ಥಾತ್ ಎರಡು ಮತ ಅಂದರೆ ಅವರ ಮತದಲ್ಲೇನೆ ಎರಡು ಪ್ರಭೇದಗಳು. ಹಾಗಾಗಿ ಆ ತಾರ್ಕಿಕರಲ್ಲಿ ಯಾರು ಪ್ರತ್ಯಕ್ಷ ಗಮ್ಯ ಅಂತ ಒಪ್ತಾರೋ ಅವರ ಪ್ರಕಾರ ಅನವಸ್ಥಿತೇ ಅಂತನೋ ಸೂತ್ರಖಂಡಕ್ಕೆ ಅನವಸ್ಥಾ ಅಂತನೋ ಶಬ್ದಕ್ಕೆ ಅನವಸ್ಥಾಂತೆ ಅರ್ಥವನ್ನು ಮಾಡಬೇಕು. ಯಾಕೆ ಅಂತಂದರೆ ವಿಷಯಸಪ್ತಮೀಂ ಯಾಚಕ್ಷಾಣಾ ತಸ್ಥೇಮ್ನೆ ಅನುಮಾನಮಾಚಕ್ಷತೆ. ಅರ್ಥಾತ್ ಅವರು ಪ್ರತ್ಯಕ್ಷವಾಗಿ ಒಪ್ಪುವಂತಹ ಮತದ ಪ್ರಕಾರ ಆವಾಗ ಅವರು ಇಹತಂತುಷ್ಪಟಾಹ ಇತಿ ಪ್ರತ್ಯಯ ಅಂತ ಈ ರೀತಿಯಾಗಿ ಅನುಮಾನವನ್ನು ಮಾಡ್ತಾರೆ. ಹೀಗೆ ಮಾಡಿದಾಗ ಆವಾಗ ಇಹೇತೇತ ಕಾರ್ಯಕಾರಣೀಯೋ ಸಹ ಸಮವಾಯ ಎನ್ನುವಲ್ಲಿ ಯತಃ ಅಂತನುವಲ್ಲಿ ವಿಷಯ ಸಪ್ತಮಿ ಪರತೆಯ ವ್ಯಾಖ್ಯಾನವನ್ನು ಮಾಡ್ತಾರೆ. ಅರ್ಥಾತ್ ಯಸ್ಮಿನ್ ವಿಷಯೇ ಯಾವ ವಿಷಯದಲ್ಲಿ ಕಾರ್ಯಕಾರಣಯೋ ಯತ್ರ ಯದ್ವಿಷಯೇ ಇಹೇತಿ ಪ್ರತ್ಯಕ್ಷ ಪ್ರತ್ಯಯ ಸಹ ಸಂಬಂಧ ಕಾರ್ಯಕಾರಣಯೋ ಸಮವಾಯ ಇತಿ ವ್ಯಾಚಕ್ಷಾಣ. ಅರ್ಥಾತ್ ಯಾವ ವಿಷಯದಲ್ಲಿ ಇಹ ಇತಿ ಎನ್ನುವತಕ್ಕಂತಹ ಯಾವ ಪ್ರತ್ಯಕ್ಷ ಪ್ರತ್ಯಯ ಬಂದಿದೆಯೋ ಅವುಗಳಿರತಕ್ಕಂತಹ ಕಾರ್ಯಕಾರಣಿರತಕ್ಕಂತಹ ಯಾವ ಸಂಬಂಧವಿದೆಯೋ ಇದೇ ಸಂಬಂಧ ಸಮವಾಯ ಸಂಬಂಧ ಅಂತ ರೀತಿ ಅಂಗೀಕಾರ ಮಾಡಿಕೊಳ್ಬೇಕು ಅಂತ ಹೀಗೆ ಸೂತ್ರಕ್ಕೆ ವ್ಯಾಖ್ಯಾನ ಮಾಡ್ತಾ ಹಾಗೂ ಅವರು ಸಮವಾಯ ವಿಷಯದಲ್ಲಿ ಅನುಮಾನವನ್ನು ಮಾಡ್ತಾರೆ. ಆವಾಗ ಅವರ ಪ್ರಕಾರ ಸಂಬಂಧಪೂರ್ವಕ ಅಂತ ಸಾಧ್ಯ ಮಾಡಿದ್ದಾರೆ. ಅಲ್ಲಿ ಸಂಬಂಧಪೂರ್ವಕತ್ವ ಅಂತಂದರೆ ಅವರು ಸಂಬಂಧ ಪ್ರತೀತಿಪೂರ್ವಕತ್ವ ಅಂತ ಅರ್ಥ. ಸಂಬಂಧ ಪ್ರತೀತಿಪೂರ್ವಕತ್ವ ನಾಮ ಸಂಬಂಧ ಪ್ರತೀತಿ ಜನ್ಯತ್ವಂ ಅಂತ ರೀತಿ ಅರ್ಥ. ಹಾಗಾಗಿ ಸಂಬಂಧ ಪ್ರತೀತಿ ಜನ್ಯತ್ವಂ ಅಂತ ರೀತಿಯಾಗಿ ಹೇಳಿ ಜನ್ಯಜನಕ ಭಾವನೆ ಹೇಳ್ತಾ ಇದ್ದಾರೆ ಅಂತಂದಮೇಲೆ ಅದಕ್ಕೆ ಕಾರಣತೆಯ ಮತ್ತೊಂದು ಸಂಬಂಧನ ಒಪ್ಪಬೇಕು. ಅದೊಂದು ಸಂಬಂಧವಾಗಿದೆ, ಆದ್ದರಿಂದ ಅದಕ್ಕೊಂದು ಸಂಬಂಧವಾಗಿ ಒಪ್ಪಬೇಕು. ಆದ್ದರಿಂದಾಗಿ ಅವರ ಪ್ರಕಾರ ಅನವಸ್ಥಾ ದೋಷ ಅಂತ ಬರುತ್ತೆ. ಹಾಗೂ ಯಾರು ಪ್ರತ್ಯಕ್ಷ ಅಂತ ಒಪ್ಪೋದಿಲ್ಲವೋ ಅವರ ಪ್ರಕಾರ ಸತ್ತ ಮಾತ್ರೇಣ ಅದು ಇಹ ಪ್ರತ್ಯಯಕ್ಕೆ ಕಾರಣ ಅಂತ ಒಪ್ತಾರೆ. ಆದ್ದರಿಂದ ಅವರ ಪ್ರಕಾರ ಅನವಸ್ಥಾ ಅಂತನೋ ಶಬ್ದಕ್ಕೆ ಅನವಸ್ಥಾ ಅಂತಲ್ಲ, ಕಿಂತು ಅನವಸ್ಥಾ ಶಬ್ದಕ್ಕೆ ಅವಸ್ಥಿತಿ ಅಂತಂದರೆ ಸಿದ್ಧಾಂತ, ಅನವಸ್ಥಿತಿ ಅಂತಂದರೆ ಅಪಸಿದ್ಧಾಂತ ಅಂಥೇಳಿ ಅವರಿಗೆ ಅನವಸ್ಥಾ ದೋಷ ಹಾಗೂ ಅಪಸಿದ್ಧಾಂತ ರೂಪವಾರ್ಕಂಥ ದೋಷ, ಹಿಂದಿನ ಅಂಶದಿಂದಾಗಿ ವ್ಯಭಿಚಾರ ರೂಪವಾರ್ಕಂಥ ದೋಷ, ಹೀಗೆ ಈ ಮೂರು ದೋಷಗಳನ್ನು ಕೊಟ್ಟು ಪ್ರಧಾನವಾಗಿ ಅವರ ಮತವನ್ನು ಖಂಡನೆ ಮಾಡ್ತಾರೆ. ಈ ಒಂದು ಸುಧಾ ಅನುವಾದದಿಂದಾಗಿ ಗುರುಗಳು ತದಂತರ್ಯಾಮಿಯಾದಂಥ ಭಗವಂತನ ಸಮರ್ಪಣೆ ಮಾಡ್ತಾ ಜ್ಞಾನಭಕ್ತಿ ವೈರಾಗ್ಯನ ಕೊಡಲಿ ಅಂತ ಹೇಳ್ತಾ ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಶಾಸ್ತ್ರಗಳಲ್ಲಿ ನಾವು ತಿಳಿದಂತೆ ಕೇವಲ ಜೀವ, ಜಗತ್ತು, ಈಶ್ವರ, ತಾರತಮ್ಯ, ಮೋಕ್ಷ ಇಂಥ ವಿಷಯಗಳು ಇದು ಪ್ರಮೇಯ ವಿಷಯಗಳು, ತಾತ್ವಿಕ ವಿಷಯಗಳು. ಅದರ ಹೊರತಾಗಿ ಆಧುನಿಕ ವಿಜ್ಞಾನಿಗಳು ಏನು ಚಿಂತನೆಗಳನ್ನು ಮಾಡ್ತಾರೋ ಅಂತಹ ವಿಚಾರಗಳು ಕೂಡ ಶಾಸ್ತ್ರದಲ್ಲಿ ಆಗಲೇ ಚಿಂತನೆ ಮಾಡಿಯಾಗಿದೆ. ಅದಕ್ಕೆ ಉದಾಹರಣೆ ಇದೇನೆ. ಪ್ರಪಂಚದಲ್ಲಿ ಎರಡು ವಸ್ತುಗಳಿಗೆ ಏನು ಸಂಬಂಧ? ಗುಣ ಗುಣಿ ಅಂತ ಹೇಳ್ತೇವೆ. ಮಣ್ಣಿಗೂ ಮತ್ತು ಆ ಮಣ್ಣಿನ ಬಣ್ಣಕ್ಕೂ ಏನು ಸಂಬಂಧ? ಮಣ್ಣಿಗೂ ಮಣ್ಣಿನ ಅವಯವಕ್ಕೂ ಏನು ಸಂಬಂಧ? ನಮ್ಮ ಶರೀರದಲ್ಲಿ ಅನೇಕ ಅವಯವಗಳಿದ್ದಾವೆ, ಶರೀರಕ್ಕೂ ಅವಯವಕ್ಕೂ ಏನು ಸಂಬಂಧ?
ಹೀಗೆ ಈ ಸಾಮಾನ್ಯವಾದಂತಹ ವಿಚಾರಗಳನ್ನು ಕೂಡ, ಅಂದರೆ ಲೋಕಸಿದ್ಧವಾದಂತಹ ವಿಚಾರಗಳು, ಇದರ ಹೊರತಾಗಿ ಟೈಮ್, ಸ್ಪೇಸ್ ಬಗ್ಗೆ, ಕಾಲದ ಬಗ್ಗೆ, ಹೀಗೆ ಪರಮಾಣುವಿನ ಬಗ್ಗೆ, ಇಂತಹ ಅತ್ಯಂತ ಸೂಕ್ಷ್ಮವಾದ ಅನೇಕ ವಿಚಾರಗಳನ್ನು ಕೂಡ ಶಾಸ್ತ್ರದಲ್ಲಿ ಈಗಾಗಲೇ ಚರ್ಚೆ ಮಾಡಿಯಾಗಿದೆ. ಎಲ್ಲ ದಾರ್ಶನಿಕರು ಚರ್ಚೆ ಮಾಡಿದ್ದಾರೆ. ನಮಗೆ ಭ್ರಮೆ ಬರುತ್ತಲ್ವ, ಏನೋ ಒಂದನ್ನು ನೋಡಿ ಇನ್ನೊಂದು ಅಂತ ತಿಳ್ಕೊಳ್ತೇವೆ. ಆ ಇನ್ನೊಂದು ಅಂತ ತಿಳ್ಕೊಂಡಿರೋ ಭ್ರಮೆ ಹೇಗೆ ಬಂತು? ಜ್ಞಾನ ಹೇಗೆ ಬರ್ತದೆ? ಕಣ್ಣಿಗೂ ವಸ್ತುವಿಗೂ ಸನ್ನಿಕರ್ಷ ಆಗ್ತದೆ, ಕಾಂಟ್ಯಾಕ್ಟ್ ಆಗ್ತದೆ. ಈ ಕಾಂಟ್ಯಾಕ್ಟ್ ಹೇಗೆ ಆಗ್ತದೆ, ಯಾವ ರೀತಿ ಆಗ್ತದೆ? ಇಂತಹ ಅನೇಕ ವಿಚಾರಗಳನ್ನು ಬಹಳ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಅದೆಲ್ಲ ಸುಲಭದಲ್ಲಿ ಅರ್ಥ ಆಗಲ್ಲ. ಒಬ್ಬರ ಸೈಂಟಿಸ್ಟ್ ಬಂದು ನಿಮಗೇನಾದರೂ ಇಲ್ಲಿ ಪರಮಾಣುವಿನ ಬಗ್ಗೆ ಲೆಕ್ಚರ್ ಕೊಟ್ಟರೆ ನಮಗೇನು ಅರ್ಥ ಆಗುತ್ತೆ? ಏನೂ ಅರ್ಥ ಆಗಲ್ಲ. ಹಾಗೆಯೇ ಇವತ್ತು ಈ ಸೈಂಟಿಸ್ಟು ನಿಮಗೆ ಸಮವಾಯದ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಇದು ನಿಮಗೆ ಅಂದರೆ ಒಬ್ಬೊಬ್ಬ ಸುಧಾ ವಿದ್ಯಾರ್ಥಿ, ಆ ಸುಧಾ ಪಂಡಿತರು ಕೂಡ ಒಬ್ಬೊಬ್ಬ ಸೈಂಟಿಸ್ಟಿಗೆ ಸಮಾನ. ಅದನ್ನು ತಿಳ್ಕೊಳ್ಳಿ. IASಗಳು ಸೈಂಟಿಸ್ಟ್ಗಳು ಹೇಗಿದ್ದಾರೋ ಹಾಗೆಯೇ ಇವರು ಅವರ ಶಾಸ್ತ್ರದಲ್ಲಿ ಅತ್ಯಂತ ಒಂದು ಪಾಂಡಿತ್ಯವನ್ನು ಸಂಪಾದನೆ ಮಾಡಿದಂತಹ ವಿದ್ವಾಂಸರು. ನಾವೇನೋ ಅಂತೇಳಿವೆ ಸುಧಾ ಪಂಡಿತರು ಏನು ಗೊತ್ತರಿ ಅವರಿಗೆ ಅಂತೇಳಿ. ಹಂಗೆ ಅನ್ಬಾರ್ದು. ಯಾಕೆಂದರೆ ಒಬ್ಬ ಸೈಂಟಿಸ್ಟಿಗೆ ಸಮಾನ ಅವರು, ಅಷ್ಟು ದೊಡ್ಡ. ಆದ್ದರಿಂದ ಪೇಜಾವರ ಸ್ವಾಮಿಗಳು ಅಂತಹ ಅನೇಕ ಸೈಂಟಿಸ್ಟ್ಗಳನ್ನು ತಯಾರು ಮಾಡಿದ ಮಹಾವಿಜ್ಞಾನಿ ಅವರು. ಈಗ ಮುಂಬೈ ವಿದ್ಯಾಪೀಠದ ಹಿರಿಯ ವಿದ್ವಾಂಸರು ಪಾಂಡುರಂಗಾಚಾರ್ಯರು, ಅವರ ಶಿಷ್ಯ ಅಂದರೆ ಅದು ಮಾಹುಲಿ. ಆ ಮುಂಬೈ ವಿದ್ಯಾಪೀಠಕ್ಕೆ ಇರೋದು ಮಾಹುಲಿ, ಅಂದರೆ ತಾಯಿ ಹುಲಿ. ಅದು ಆ ತಾಯಿ ಹುಲಿಗೆ ಅನೇಕ ಮಕ್ಕಳು, ಅನೇಕ ಹುಲಿಗಳಿದ್ದಾವೆ. ಅಂತಹ ಪಾಂಡುರಂಗಾಚಾರ್ಯರ ಹುಲಿ ಅವರು ಕೂಡ. ಅವರ ಗರಡಿಯಲ್ಲಿ ತಯಾರಾಗಿರ್ತಕ್ಕಂತಹ ನಮ್ಮ ಮತ್ತೊಬ್ಬ ಮಹಾನ್ ಆಚಾರ್ಯರು, ಅವರು ತಿರುಪತಿಯವರೇ, ನಮಗೆ ಅತ್ಯಂತ ಪ್ರಿಯರಾದಂತಹ ವಿದ್ವಾಂಸರಾದಂತಹ ಸುಧಾಕರಾಚಾರ್ಯರಿದ್ದಾರೆ. ಅವರ ಸುಪುತ್ರ ಶ್ರೀನಿಧಿ ಆಚಾರ್ಯರು ಅಂತ ಹೇಳಿ ಅವರು ಈಗ ಅಂಥದ್ದೇ ಮತ್ತೊಂದು ನ್ಯಾಯಸುಧೆಯ ವಿಚಾರ ಅಸದಧಿಕರಣ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ಪ್ರಸ್ತುತಪಡಿಸ್ತಾರೆ. ನಾನು ಅವರಿಗೆ ಪ್ರಾರ್ಥನೆ ಮಾಡಿಕೊಳ್ತೇನೆ, ಬಂದು ಪ್ರಸ್ತುತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಜ್ಞಾನಾಖ್ಯ ಮಹಾಕ್ಷಾಮಬಾಧಿತಾಯಾಂ ಸುದೀಕ್ಷಿತೋ ಜ್ಞಾನಸಿಂಹಾಖ್ಯ ಪರ್ಜನ್ಯೋ ತತ್ವಬಿಂದೂನ್ ಸುವರ್ಷತು ಶ್ರೀಮತ್ಸತ್ಯಾತ್ಮತೀರ್ಥಾನಾಂ ಕೃಪಯಾ ಪ್ರಾಪ್ತವೈಭವಾನ್ ಮಹಾಚಾರ್ಯ ಪದಾಸಕ್ತಾನ್ ವಂದೇ ವಿದ್ಯಾಗುರುನ್ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಮಗ್ರವಾದಂತಹ ವೇದಗಳಲ್ಲಿ ಪ್ರತಿಪಾದ್ಯವಾದಂತಹ ಅಂಶಗಳು ಯಾವುದು ಅಂತ ಪ್ರಶ್ನೆ ಮಾಡಿಕೊಂಡು ಶ್ರೀಮದಾಚಾರ್ಯರು ಹಾಗೂ ಟೀಕಾಕೃತ್ಪಾದರು ಎರಡು ವಿಷಯಗಳನ್ನು ಪ್ರಸ್ತುತಪಡಿಸ್ತಾರೆ. ಭಗವಂತ ಅನಂತ ಗುಣಪೂರ್ಣ ಎನ್ನುವುದು ಮುಖ್ಯವಾದಂತಹ ಅಂಶ ಅಂತಾದರೆ ಅದನ್ನು ಸಾಧನೆ ಮಾಡಲಿಕ್ಕೆ ಹಾದಿಗಳು ಹಲವಾರಿವೆ. ಅದರಲ್ಲಿ ಒಂದು ಸಾಧನ ಜಗಜ್ಜನ್ಮಾದಿ ಕಾರಣತ್ವ. ಅಂದರೆ ಭಗವಂತ ಜಗಜ್ಜನ್ಮಾದಿ ಕಾರಣ ಅಂತಾದರೆ ಎಲ್ಲದಕ್ಕೂ ಮೂಲಭೂತನಾದವನು, ಆದಿಪುರುಷನಾದವನು ಭಗವಂತ. ಹಾಗಾಗಿ ಅವನು ನಮ್ಮಂತೆ ಅಲ್ಲ, ನಮ್ಮಿಂದ ಅತ್ಯಂತ ವಿಲಕ್ಷಣನಾದವನು ಅಂತ ಸಿದ್ಧವಾಗತ್ತೆ. ಹಾಗಾದರೆ ನಾವೆಲ್ಲರೂ ಕೂಡ ಅನೇಕ ದೋಷಗಳಿಂದ ಯುಕ್ತರಾದವರು. ನಮ್ಮಿಂದ ವಿಲಕ್ಷಣನಾದಂತಹ ಭಗವಂತ ಅನಂತ ಗುಣಪೂರ್ಣ ಅಂತ ಒಂದು ರೀತಿಯಾಗಿ ಸಾಧನೆ ಮಾಡಿಕೊಳ್ಳಬಹುದು. ವಿಷ್ಣು ಗುಣಪೂರ್ಣೋ ಭವಿತುಮರ್ಹತಿ ಜಗಜ್ಜನ್ಮಾದಿ ಕಾರಣತ್ವಾತ್ ವ್ಯತಿರೇಕೇನ ಜೀವವತ ಅಂತ ಜನ್ಮಾಧಿಕರಣದಲ್ಲಿ ಟೀಕಾಕೃತ್ಪಾದರು ಅನುಮಾನವನ್ನು ಮಾಡಿ ತೋರಿಸ್ತಾರೆ. ಈ ರೀತಿಯಾಗಿ ನಾವು ಮೊದಲನೇ ಅಧ್ಯಾಯದಿಂದ ಎರಡು ಅಂಶಗಳನ್ನು ನಾವು ಸಾಧನೆ ಮಾಡಲಿಕ್ಕೆ ಪ್ರತಿಜ್ಞೆಯನ್ನು ಮಾಡಿದೆವು. ಒಂದು ರೀತಿ ಅದನ್ನು ಸಾಧನೆ ಮಾಡಿದ್ದೇವೆ. ಅದರ ಮೇಲೆ ಬಂದ ಆಕ್ಷೇಪಗಳನ್ನು, ವಿರೋಧಗಳನ್ನು ಪರಿಹಾರ ಮಾಡಲಿಕ್ಕೆ ಎರಡನೇ ಅಧ್ಯಾಯ ಹೊರಟಿದೆ. ಹಾಗಾದರೆ ಅನಂತ ಗುಣಪೂರ್ಣನಾದ ಭಗವಂತ ಇವನು ಜಗಜ್ಜನ್ಮಾದಿ ಕಾರಣ ಅಂತ ನಾವು ಹೇಳಿದೆವು.
ಅಂದರೆ ಭಗವಂತ ಅನಂತಗುಣ ಪೂರ್ಣ ಅಂತಾಗಬೇಕಾದರೆ ಅದಕ್ಕೆ ಸಾಧಕವಾದಂತಹ ಅಂಶ ಜಗಜ್ಜನ್ಮಾದಿ ಕಾರಣತ್ವ ಎಂಬ ಧರ್ಮ ಇರುವಿಕೆ. ಹಾಗಾದರೆ ಭಗವಂತನಲ್ಲಿ ಜಗಜ್ಜನ್ಮಾದಿ ಕಾರಣತ್ವವಿದೆಯಾ ಎಂಬ ಪ್ರಶ್ನೆಯ ಮೇಲೆ ಅನೇಕ ಮತದವರು ಹೇಳಿದ ಆಕ್ಷೇಪಗಳನ್ನು ಒಂದೊಂದಾಗಿ ಟೀಕಾಕೃತ್ಪಾದರು ಶ್ರೀಮದಾಚಾರ್ಯರು ಅದನ್ನು ವ್ಯವಸ್ಥಿತವಾಗಿ ನಿರೂಪಣೆ ಮಾಡ್ತಾ ಬರ್ತಾರೆ. ಪೂರ್ವ ಪಕ್ಷಿಗಳು ಈ ಅಸದಧಿಕರಣದ ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ನೀವು ವೇದಗಳಿಂದ ಭಗವಂತ ಜಗಜ್ಜನ್ಮಾದಿ ಕಾರಣ ಅಂತ ಹೇಳ್ತಾ ಇದ್ದೀರಿ. ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತೆ ಅಂತ ಈ ರೀತಿಯಾಗಿ ಶ್ರುತಿಗಳಿರೋಣದರಿಂದ ಭಗವಂತ ಜಗಜ್ಜನ್ಮಾದಿ ಕಾರಣ ಅಂತ ನೀವು ಹೇಳ್ತಾ ಇದ್ದೀರಿ. ಆದರೆ ಅಸದೇವ ಇದಮಗ್ರ ಆಸೀತ್ ಅಂತ ಒಂದು ಶ್ರುತಿ ಇದೆ. ಹಾಗಾದರೆ ಅಸದೇವ ಎಂಬ ಶಬ್ದದಿಂದಾಗಿ ಅಸತ್ ಶಬ್ದದಿಂದಾಗಿ ಯಾವುದನ್ನು ತೆಗೆದುಕೊಳ್ಳುತ್ತೀರಿ ಅಂತ ಪ್ರಶ್ನೆ ಮಾಡಿಕೊಂಡು ನಾವು ಅದಕ್ಕೆ ಒಂದು ರೀತಿ ಉತ್ತರ ಕೊಟ್ಟಿದ್ದೇವೆ. ಏತೇನ ಸರ್ವೇ ವ್ಯಾಖ್ಯಾತಾಹ ಓಂ ಅಂತ ಮೊದಲನೆಯ ಅಧ್ಯಾಯದ ಕೊನೆಯಲ್ಲಿಯೇ ಒಂದು ಮಾತನ್ನು ಹೇಳಿದ್ದೇವೆ. ಎಲ್ಲ ಶಬ್ದಗಳು ಕೂಡ ಭಗವಂತನನ್ನೇ ಹೇಳುವಂತಹದ್ದು, ಅಸತ್ ಶಬ್ದವೂ ಕೂಡ ಭಗವಂತನನ್ನೇ ಹೇಳುತ್ತೆ ಅಂತ ನಾವು ಸಮರ್ಥನೆ ಮಾಡಿದ್ದೇವೆ. ಅದರ ಮೇಲೆ ಆಕ್ಷೇಪ ಏನು ಅಂತಂದರೆ ಅಸತ್ ಶಬ್ದಕ್ಕೆ ಪ್ರಾಗಭಾವ ಅಂತ ಅರ್ಥವಿದೆ. ಅಸತ್ ಶಬ್ದಕ್ಕೆ ಖಾಲಿ ಅಂತ ಅರ್ಥ, ಶೂನ್ಯ ಅಂತ ಅರ್ಥ, ಅಂದರೆ ಏನೂ ಇಲ್ಲದಿರುವಿಕೆ, ಅಂದರೆ ಒಂದು ಕಾರ್ಯದ ಪ್ರಾಗಭಾವ. ಅಂದರೆ ಒಂದು ಗಡಿಗೆ ಆಗಬೇಕಾದರೆ ನಾಳೆ ಗಡಿಗೆ ಆಗೋದಿದೆ ಅಂತಾದರೆ ಆ ಪ್ರದೇಶದಲ್ಲಿ ಇವತ್ತೇನಿದೆ ಅಂತಂದರೆ ಗಡಿಗೆಯ ಪ್ರಾಗಭಾವ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಆ ಗಡಿಗೆಯ ಪ್ರಾಗಭಾವವು ಕೂಡ ಗಡಿಗೆಗೆ ಕಾರಣ ಅಂತಾಗತ್ತೆ. ಆದರೆ ಪೂರ್ವ ಪಕ್ಷಿಗಳು ಏನು ಶಂಕಾ ಮಾಡ್ತಾರೆ ಅಂತಂದರೆ ಈ ವಿಶ್ವದ ಪ್ರಾಗಭಾವ, ಈ ಬ್ರಹ್ಮಾಂಡ ಹುಟ್ಟಿಲ್ಲ, ಇನ್ನು ಸೃಷ್ಟಿ ಪ್ರಳಯವಾಗಿದೆ, ಸೃಷ್ಟಿ ಆಗೋದಿದೆ. ಈ ಮಧ್ಯದ ಸಂದರ್ಭದಲ್ಲಿ ಆ ವಿಶ್ವದ ಪ್ರಾಗಭಾವ ಇದೆ, ಬ್ರಹ್ಮಾಂಡದ ಪ್ರಾಗಭಾವ ಇದೆ. ಈಗ ಯಾವುದೋ ಒಂದು ಕೆಲಸ ಆಗಬೇಕಾಗಿದೆ ಅಂತಾದರೆ ಆ ಕಾರ್ಯ ಹುಟ್ಟಲಿಕ್ಕೆ ಪೂರ್ವದಲ್ಲಿ ಯಾವ ವ್ಯಕ್ತಿ ಅಲ್ಲಿ ಇರ್ತಾನೋ ಅವನೇ ಅದಕ್ಕೆ ಕಾರಣ ಅಂತ ಸಾಮಾನ್ಯವಾಗಿ ನಾವು ತಿಳ್ಕೊಳ್ತೇವೆ. ಹಾಗಾದರೆ ವಿಶ್ವದ ಪ್ರಾಗಭಾವ ಇದೆ, ಇದಾದ ನಂತರ ವಿಶ್ವ ಹುಡ್ತಾ ಇದೆ, ಬ್ರಹ್ಮಾಂಡದ ಪ್ರಾಗಭಾವ ಇದೆ. ಮುಂದೆ ಅಂದರೆ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿಯೋ ಅಥವಾ ಕೆಲವೇ ತಾಸುಗಳಲ್ಲಿಯೋ ಕೆಲವೇ ದಿವಸಗಳಲ್ಲಿಯೋ ಬ್ರಹ್ಮಾಂಡ ಹುಟ್ಟೋದಿದೆ. ಹಾಗಾದರೆ ಬ್ರಹ್ಮಾಂಡಕ್ಕೆ ಕಾರಣವಾದದ್ದು ಕರ್ತೃವಾದದ್ದು ಯಾವುದು ಅಂತ ಪ್ರಶ್ನೆ ಮಾಡಿಕೊಂಡು ಅವನು ಉತ್ತರ ಕೊಟ್ಟಿದ್ದೇರು ಪೂರ್ವ ಪಕ್ಷಿಗಳು ಅಂತಂದರೆ ಅಸದೇವ ಇದಮಗ್ರ ಆಸೀತ್ ಎಂದ ಶ್ರುತಿಯ ಬಲದಿಂದ ಪ್ರಾಗಭಾವವೇ ಜಗತ್ಕರ್ತ ಎಂದು ಅವರು ತಮ್ಮ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಅವರದಕ್ಕೆ ಅನುಮಾನಗಳನ್ನು ಮಾಡ್ತಾರೆ. ಅಂದರೆ ವಿಶ್ವಪ್ರಾಗಭಾವ ಮಹದಾದಿ ಕಾರ್ಯಕಾರಣಂ ಭವಿತುಮರ್ಹತಿ ಅನ್ಯತ್ರ ಅಣುಪಕ್ಷೀಣತ್ವೇ ಸತಿ ನಿಯತಪೂರ್ವಭಾವಿತ್ವಾತ್ ಅನ್ಯತ್ರ ಅಣುಪಕ್ಷೀಣತ್ವೇ ಸತಿ ನಿಯತಪೂರ್ವಭಾವಿ ತಸ್ಯ ಕಾರಣಂ ಅಂತ. ಹೀಗೆ ಒಂದು ಅನುಮಾನವನ್ನು ಮಾಡಿ ಇನ್ನೊಂದು ಅನುಮಾನವನ್ನು ಮಾಡ್ತಾರೆ, ಎರಡು ಅನುಮಾನಗಳನ್ನು ಮಾಡ್ತಾರೆ. ಮಹದಾದಿಕಂ ಪ್ರಾಗಭಾವ ಕಾರ್ಯಂ ಅನನ್ಯತಾ ಸಿದ್ಧ ನಿಯತ ಪಶ್ಚಾದ್ಭಾವಿತ್ವಾತ್ ಯಥಾ ಪಟಃ ಕುವಿಂದಸ್ಯ ಅಂತ. ಅಂದರೆ ಒಂದು ಬಟ್ಟೆಯನ್ನು ಮಾಡಬೇಕಾದರೆ ಅದಕ್ಕಿಂತಲೂ ಪೂರ್ವದಲ್ಲಿ ಆ ಬಟ್ಟೆಯನ್ನು ಮಾಡುವ ವ್ಯಕ್ತಿ ಇರ್ತಾನೆ. ಹಾಗಾಗಿ ಆ ಬಟ್ಟೆಯನ್ನು ಮಾಡುವ ವ್ಯಕ್ತಿಯೇ ಆ ಬಟ್ಟೆಗೆ ಜನಕ ಕರ್ತೃ ಆಗಿದ್ದಾನೆ. ಹೇಗೋ ಹಾಗೆ ಪ್ರಾಗಭಾವ ಅನ್ನೋದು ಬ್ರಹ್ಮಾಂಡವಾಗೋಕ್ಕಿಂತಲೂ ಪೂರ್ವದಲ್ಲಿ ಇದೆ. ಆದ್ದರಿಂದಾಗಿ ಆ ಪ್ರಾಗಭಾವವೇ ಬ್ರಹ್ಮಾಂಡಕ್ಕೆ ಕರ್ತ ಅಂತ ಅವರು ಪ್ರತಿಪಾದನೆ ಮಾಡಿದರು. ನಾವು ಮಧ್ಯದಲ್ಲಿ ಕೇಳಿದ ಹಾಗೆ, ಅಲ್ಲಪ್ಪ ನೀನು ಪ್ರಾಗಭಾವವನ್ನಷ್ಟೇ ಜಗತ್ಕಾರಣ ಎಂದು ಹೇಳ್ತೀಯೋ ಅಥವಾ ಪ್ರಾಗಭಾವನೂ ಜಗತ್ಕಾರಣ ಅಂತ ಹೇಳ್ತೀಯೋ? ಈಗ ಪ್ರಾಗಭಾವ ಒಂದೇ ಜಗತ್ಕಾರಣ ಅಂತಾದರೆ ಆವಾಗ ನಮಗೆ ಸಮಸ್ಯೆ ಇದೆ. ಅಂದರೆ ನಾವು ಹೇಳಿದ್ದೇನು ಪರಮಾತ್ಮನೇ ಜಗಜ್ಜನ್ಮಾದಿ ಕಾರಣ ಅಂತ ನಾವು ಹೇಳಿದ್ವಿ. ಅದಕ್ಕೆ ವಿರೋಧಿಯಾಗಿ ಅವನು ಹೇಳಿದಂತೆ ಆಯಿತು. ಇಲ್ಲ ಪರಮಾತ್ಮ ಜಗಜ್ಜನ್ಮಾದಿ ಕಾರಣ ಅಲ್ಲ, ಪ್ರಾಗಭಾವನೇ ಜಗಜ್ಜನ್ಮಾದಿ ಕಾರಣ ಅಂತ. ಅದಕ್ಕೆ ವಿರೋಧ ಅಂತ ಆಗ್ತಿತ್ತು. ಇಲ್ಲ, ಪ್ರಾಗಭಾವ ಕೂಡ ಜಗತ್ಕಾರಣ ಅಂತಾದರೆ ಆಗೇನಾಯಿತು, ಬ್ರಹ್ಮ ಒಬ್ಬನು ಜಗತ್ಕಾರಣ ಇದ್ದಾನೆ, ಅವನ ಜೊತೆಗೆ ಪ್ರಾಗಭಾವವೂ ಇದೆ, ಪ್ರಧಾನವೂ ಇದೆ, ಪ್ರಕೃತಿ ತತ್ವವೂ ಇದೆ. ಹೀಗೆ ಅನೇಕ ಕಾರಣಗಳು ಇವೆಲ್ಲವೂ ಕೂಡ ಭಗವಂತನ ಅಧೀನವಾಗಿ ಕಾರ್ಯವನ್ನು ಮಾಡುತ್ತೆ. ಅಂದರೆ ಭಗವಂತನ ಪ್ರೇರಣೆಯಿಂದಲೇ ಇವುಗಳಲ್ಲಿ ಕಾರ್ಯ ಹುಟ್ಟುವಂತೆ ಆಗತ್ತೆ. ಅದರಿಂದ ಬ್ರಹ್ಮಾಂಡ ಹುಟ್ಟಿದೆ. ಹೀಗೆ ವ್ಯವಸ್ಥೆಯನ್ನು ಮಾಡಬಹುದು. ಹಾಗಾಗಿ ನಾವು ಕೇಳಿದ್ದೇನು, ಪ್ರಾಗಭಾವ ಅಷ್ಟೇ ಜಗಜ್ಜನ್ಮಾದಿ ಕಾರಣವೋ ಪ್ರಾಗಭಾವ ಕೂಡ ಜಗಜ್ಜನ್ಮಾದಿ ಕಾರಣವೋ? ಅದಕ್ಕೆ ಅವನಂತಾನೆ ಇಲ್ಲ, ಪ್ರಾಗಭಾವ ಒಂದೇ ಜಗಜ್ಜನ್ಮಾದಿ ಕಾರಣ ಅಂತ. ಹಾಗಾದರೆ ನಮಗೆ ಅವನು ವಿರುದ್ಧವಾಗಿ ಮಾತನಾಡಿದಂತೆ ಆಯಿತು. ಆಗ ಶ್ರೀಮದಾಚಾರ್ಯರು
ಈ ರೀತಿಯಾಗಿ ನೀನು ಮೊದಲಿಗೆ ಶ್ರುತಿಯನ್ನು ಏನು ಹೇಳಿದ್ದಿ ಅದು ಅಬದ್ಧ ಇದೆ, ಯಾಕೆಂದರೆ ಆ ಶ್ರುತಿಗೆ ಹಾಗೆ ಅರ್ಥವಲ್ಲ. ಅಸನ್ನಾಮಕನಾದ ಭಗವಂತನಿಂದ ಬ್ರಹ್ಮಾಂಡ ಹುಟ್ಟಿದೆ ಅಂತ ಅರ್ಥ. ಹಾಗಾಗಿ ಅಸದೇವ ಇದಮಗ್ರ ಆಸೀತ್ ಅಂದರೆ ಅಸನ್ನಾಮಕನಾದ ಭಗವಂತನೇ. ಎಲ್ಲ ಶಬ್ದಗಳು ಭಗವಂತನನ್ನು ಮಹಾಯೋಗ ವಿದ್ವದ್ರೂಢಿಗಳಿಂದ ತಿಳಿಸಿಕೊಡುತ್ತವೆ. ಹಾಗಾಗಿ ಅಸತ್ ಶಬ್ದಕ್ಕೂ ಭಗವಂತನೇ ಮುಖ್ಯ ಪ್ರತಿಪಾದ್ಯನಾಗಿದ್ದಾನೆ. ಹಾಗಾಗಿ ಭಗವಂತನೇ ಇಲ್ಲಿ ಆ ಶ್ರುತಿಯಿಂದ ಪ್ರತಿಪಾದ್ಯನಾದವನು. ಇನ್ನು ನೀ ಎರಡು ಅನುಮಾನಗಳನ್ನು ಮಾಡಿದ್ದಿ. ನೀ ಎರಡು ಅನುಮಾನಗಳನ್ನು ಮಾಡಿದರೆ ಆ ಎರಡೂ ಅನುಮಾನಗಳಿಗೆ ನಾವು ಇನ್ನೊಂದು ಪ್ರತಿಯಾದಂತಹ ಅನುಮಾನವನ್ನು ಮಾಡ್ತೇವೆ. ಯಾವುದು? ಪ್ರಾಗಭಾವ ವಿಪ್ರತಿಪನ್ನೋ ಅಭಾವ ನ ಜಗಜ್ಜನ್ಮಾದಿಕರ್ತ ನಿಷೇಧೈಕ ಸ್ವರೂಪತ್ವಾತ್ ಅಸದಿತಿ ಚೇನ್ನ ಪ್ರತಿಷೇಧ ಮಾತ್ರತ್ವಾತ್ ಅಂತ ಸೂತ್ರಕಾರರು ಹೇಳಿದ್ದು. ಅಸದಿತಿ ಚೇತ್ ಅಂದರೆ ಪ್ರಾಗಭಾವವೇ ಜಗತ್ಕರ್ತ ಎಂದು ಪೂರ್ವಪಕ್ಷವು ಪ್ರಾಪ್ತವಾದರೆ ಇತಿ ಚೇನ್ನ ಪ್ರತಿಷೇಧ ಮಾತ್ರತ್ವಾತ್, ಯಾಕೆ ನಿಷೇಧೈಕ ಸ್ವರೂಪತ್ವಾದಂಥ ಅರ್ಥ. ಅಂದರೆ ಕೇವಲ ಅಭಾವ ರೂಪವಾದದ್ದಕ್ಕಾಗಿ ಈ ಪ್ರಾಗಭಾವವು ವಿಶ್ವಪ್ರಾಗಭಾವವು ಜಗತ್ತಿಗೆ ಕಾರಣ ಅಂತಾಗಲು ಸಾಧ್ಯವಿಲ್ಲ. ಹೇಗೆ? ಈಗ ಘಟಪ್ರಾಗಭಾವ ಇದೆ. ಕೇವಲ ಘಟಪ್ರಾಗಭಾವ ಇದು ಘಟವನ್ನು ಹುಟ್ಟಿಸಲಿಕ್ಕೆ ಸಮರ್ಥವಾ? ಇಲ್ಲ. ಕೇವಲ ಘಟಪ್ರಾಗಭಾವ ಯಾವಾಗಿಂದಲೂ ಇದೆ, ಅನಾದಿ ಕಾಲದಿಂದಿದೆ. ಈಗ ಅದೃಷ್ಟ ಜೀವನ ಅದೃಷ್ಟ ಸೇರಿಕೊಂಡು ಆ ಕುಲಾಲನಲ್ಲಿ ಅಂದರೆ ಗಡಿಗೆ ಮಾಡುವ ವ್ಯಕ್ತಿಯಲ್ಲಿ ಅವನಿಗೆ ಪ್ರೇರಣೆ ಆಗಬೇಕು. ಎಲ್ಲ ಕಾರಣಗಳು ಸಿಗಬೇಕು. ಮಣ್ಣು ಸಿಗಬೇಕು, ನೀರು ಸಿಗಬೇಕು, ಆಮೇಲೆ ಇವನು ಅದೃಷ್ಟ ಚೆನ್ನಾಗಿರಬೇಕು. 10 ಬಾರಿ ಮಾಡ್ತಾನೆ, 10 ಸಲನೂ ಅದು ಒಡೆದು ಹೋಗುತ್ತೆ, ಚೆನ್ನಾಗಿ ಬರೋದಿಲ್ಲ. 15ನೇ ಸಲ ಅವನಿಗೆ ಚೆನ್ನಾಗಿ ಮಾಡ್ತಾನೆ. ಹಾಗಾದರೆ ಬರೇ ಘಟಪ್ರಾಗಭಾವ ಒಂದೇ ಘಟಕ್ಕೆ ಕಾರಣ ಅಂತಾಗಿದ್ದರೆ ಯಾವಾಗೋ ಘಟ ಆಗಬೇಕಾಗಿತ್ತು, ಇಷ್ಟು ದಿವಸ ಯಾಕೆ ಆಗದೇ ಇದ್ದಿದ್ದೆ? ಹಾಗಾದರೆ ಕೇವಲ ಘಟಪ್ರಾಗಭಾವ ಇದು ಘಟಕ್ಕೆ ಕಾರಣವಲ್ಲ. ಹಾಗಾದರೆ ಕರ್ತೃ ಆದವನು ಅದನ್ಕೂ ಕರ್ತೃ ಅಲ್ಲ, ಅದು ಕರ್ತೃ ಆದವನು ಬೇರೆಯವನಿದ್ದಾನೆ. ಯಾವನೋ ಒಬ್ಬನು ಕುಲಾಲ, ಯಾವನೋ ರಾಮು ಅಂತ ಒಬ್ಬ ವ್ಯಕ್ತಿ ಅವನು ಮಾಡಿದ್ದಾನೆ ಅಂತ ಇಟ್ಕೊಳ್ಳೋಣ. ಹಾಗೆ ವಿಶ್ವಪ್ರಾಗಭಾವವೇ ಜಗತ್ತಿಗೆ ಕಾರಣ ಅಂತಾದರೆ ಆಗ ನೀವು ಹಾಗೆ ಹೇಳೋದಾದರೆ ಅದಕ್ಕೆ ನಿಯಾಮಕನಾದವನು ಕೇವಲ ಪ್ರಾಗಭಾವ ಇದು ಜಗತ್ಕರ್ತೃ ಅಂತ ಲೋಕದಲ್ಲಿ ಕಂಡಿಲ್ಲ ಅಂದಮೇಲೆ ಅಲ್ಲಿ ಒಬ್ಬ ವ್ಯಕ್ತಿ ಇರಬೇಕು. ಆ ವ್ಯಕ್ತಿ ಯಾರು ಅಂದರೆ ಪರಮಾತ್ಮ ಬ್ರಹ್ಮ ಅಂತ ನಾವು ಹೇಳುತ್ತೇವೆ ಅಂತ ಇಷ್ಟು ನಾವು ಹೇಳಬೇಕಾಗಿದೆ. ಹಾಗಾದರೆ ಅವರು ಮಾಡಿದ ಅನುಮಾನಕ್ಕೆ ಪ್ರತಿಯಾಗಿ ನಾವು ಅನುಮಾನ ಮಾಡಿದ್ವಿ. ಏನಂತ ಮಾಡಿದ್ವಿ? ವಿಶ್ವಪ್ರಾಗಭಾವ ನ ಕರ್ತ ನಿಷೇಧೈಕ ಸ್ವರೂಪತ್ವಾತ್ ಘಟಾಭಾವವತ್ ಅಂತ ಅನುಮಾನ. ಇಲ್ಲಿ ಮಧ್ಯದಲ್ಲಿ ಒಂದು ವಿಚಾರ ಏನು? ನಿಷೇಧೈಕ ಸ್ವರೂಪತ್ವಾದಂತ ಏಕಶಬ್ದವನ್ನು ಇಟ್ಟಿದ್ದೀರಿ, ಏಕಶಬ್ದದ ಸಾರ್ಥಕ್ಯವೇನು? ಯಾಕೆ ಅಂದರೆ ಈಗ ಕೇವಲ ನಿಷೇಧ ರೂಪತ್ವಾದಂತ ಇಷ್ಟು ಹೇಳಿದ್ರೆ ಸಾಕಲ್ಲ, ಅಭಾವ ರೂಪವಾಗಿದೆ, ಆದ್ದರಿಂದಾಗಿ ವಿಶ್ವಪ್ರಾಗಭಾವ ಜಗತ್ಕರ್ತೃ ಅಲ್ಲ ಅಂತ ಇಷ್ಟು ಹೇಳಿದ್ರೆ ಸಾಕು. ಕೇವಲ ಅಭಾವ ಸ್ವರೂಪವಾಗಿದೆ ಅಂತ ಆ ಕೇವಲ ಶಬ್ದವನ್ನು ಹೇಳುವ ಅಥವಾ ಕೇವಲ ಎಂಬ ಅರ್ಥವನ್ನು ಹೇಳುವ ಏಕಶಬ್ದವಾಗಲಿ, ಸೂತ್ರದಲ್ಲಿ ಪ್ರತಿಷೇಧ ಮಾತ್ರತ್ವಾದಂಥ ಮಾತ್ರ ಪದವಾಗಲಿ ಯಾಕೆ ಬೇಕು ಅಂತ ಪ್ರಶ್ನೆ. ಅದಕ್ಕೆ ಶ್ರೀಮದಾಚಾರ್ಯರು ಮತ್ತು ಟೀಕಾಕೃತ್ಪಾದರು ಈ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ. ಇಲ್ಲ, ಏಕಶಬ್ದವನ್ನು ಅಥವಾ ಮಾತ್ರ ಶಬ್ದವನ್ನು ಸೂತ್ರಕಾರರು ಯಾಕಿಟ್ಟಿದ್ದಾರೆ ಅಂತಂದರೆ ಹಾಗೆ ಇಡದೇ ಹೋದ ಪಕ್ಷದಲ್ಲಿ ವ್ಯಭಿಚಾರ ಬರುತ್ತೆ. ಹಾಗಾಗಿ ಆ ವ್ಯಭಿಚಾರ ಪರಿಹಾರಕ್ಕಾಗಿ ಮಾತ್ರ ಪದವನ್ನು ಇಟ್ಟಿದ್ದಾರೆ ಅಂತ. ಯಾವುದೇ ಒಂದು ಅನುಮಾನ ಅಂತ ಆದರೆ ಅದಕ್ಕೆ ಅನೇಕ ದೋಷಗಳಿರ್ತವೆ. ಅಂದರೆ ಸದನುಮಾನ ಅಂದರೆ ಒಳ್ಳೆಯ ಅನುಮಾನ ಅಂತ ಆದರೆ ಯಾವ ದೋಷಗಳಿರೋದಿಲ್ಲ. ಸ್ವಲ್ಪ ದುಷ್ಟಾನುಮಾನ ಇದ್ದರೆ ಯಾವುದೋ ಒಂದು ದೋಷ ಇರುತ್ತದೆ. ಅದರಲ್ಲಿ ಆ ದೋಷಗಳಲ್ಲಿ ವ್ಯಭಿಚಾರ ಅನ್ನೋದು ಒಂದು ದೋಷ. ಅಂದರೆ ಸಾಧ್ಯವನ್ನು ಬಿಟ್ಟು ಹೇತು ಇರೋದು ಇದು ದೋಷ. ಹೇತು ಮತ್ತು ಸಾಧ್ಯಗಳಿಗೆ ಸಹಚರಿ ಇರಬೇಕು. ಹಾಗಾದರೆ ಇಲ್ಲಿ ನೋಡ್ರಿ, ನಾವು ಮಾಡಿದ ಅನುಮಾನ ಏನು? ವಿಶ್ವಪ್ರಾಗಭಾವ ನ ಕರ್ತ ಪ್ರತಿಷೇಧ ರೂಪತ್ವಾತ್ ಅಂತ ಇಷ್ಟೇ ಹೇಳಿದರೆ, ಮಾತ್ರ ಪದವನ್ನು ಇಟ್ಟಿಲ್ಲ. ಪ್ರತಿಷೇಧ ರೂಪತ್ವಾತ್ ನಿಷೇಧ ರೂಪತ್ವಾತ್ ಅಂತ ಇಷ್ಟೇ ಹೇಳಿದ್ವಿ. ಹಾಗೆ ಆಗಿಬಿಟ್ರೆ ಆಗ ಕುಲಾಲನಲ್ಲಿಯೇ ವ್ಯಭಿಚಾರ, ಘಟವನ್ನು ಅಂದರೆ ಗಡಿಗೆಯನ್ನು ಮಾಡುವ ವ್ಯಕ್ತಿಯಲ್ಲೇ ವ್ಯಭಿಚಾರ ಬರುತ್ತೆ. ಯಾಕೆ ಅಂದರೆ ಅವನು ಕೂಡ ಅಭಾವರೂಪನಾಗಿದ್ದಾನೆ ಅಲ್ರಿ. ಅವನು ಮನುಷ್ಯ ಭಾವರೂಪ ಚೇತನ, ಸ್ವತಂತ್ರಂ ಅಸ್ವತಂತ್ರಂಚ ದ್ವಿಧಂ ತತ್ವಮಿಷ್ಯತೆ ಅಂತ ಹೇಳಿ ವಿಭಾಗಗಳನ್ನೆಲ್ಲ ಮಾಡಿಕೊಂಡು ಪರತಂತ್ರ ತತ್ವದಲ್ಲಿ ಭಾವ ಅಭಾವ ಅಂತ ಮಾಡಿ ಭಾವರಲ್ಲಿ ಎರಡನ್ನು ಮಾಡಿದ್ದೀವಿ, ಚೇತನ ಅಚೇತನ ಅಂತ. ನೀವು ಅಭಾವರೂಪ ಚೇತನ ಅಂತಂತೀರಲ್ಲ ಅಂದರೆ ಅದು ನಮ್ಮ ಮತದಲ್ಲಿರುವಂತಹ ಒಂದು ಸ್ವಾರಸ್ಯ. ನಮ್ಮ ಸಿದ್ಧಾಂತದಲ್ಲಿರುವಂತಹದ್ದೇನು ಅಂತಂದರೆ ಧರ್ಮಧರ್ಮಿಗಳಿಗೆ ಅಭೇದವನ್ನು ಒಪ್ಪಿದ್ದೇವೆ. ಅಭೇದ ಅಂದರೆ ಸವಿಶೇಷಾಭೇದ. ಅಂದರೆ ಧರ್ಮಧರ್ಮಿಗಳಿಗೆ ಅಭೇದವನ್ನು ಒಪ್ಪಿದ ಕಾರಣ ಧರ್ಮಧರ್ಮ ಏಕತಶ್ಚೈವ ಅಂತಂತಾರೆ ಶ್ರೀಮದಾಚಾರ್ಯರು. ಧರ್ಮಧರ್ಮಿಗಳಿಗೆ ಅಭೇದವನ್ನು ಒಪ್ಪಿದ ಕಾರಣ ಧರ್ಮಿಯಾದವನು ಕುಲಾಲ, ಗಡಿಗೆ ಮಾಡುವ ವ್ಯಕ್ತಿ, ಅವನು ಭೇದವೆಂಬಂತಹ ಧರ್ಮದಿಂದ ಅಭೇದವನ್ನು ಪಡೆದಿದ್ದಾನೆ. ಅಂದರೆ ಆ ಒಬ್ಬ ವ್ಯಕ್ತಿ ಇದ್ದಾನೆ, ದೇವದತ್ತ ಅಂತ ಅವನ ಹೆಸರು ಅಂತ ಇಟ್ಕೊಳ್ಳೋಣ. ಆ ವ್ಯಕ್ತಿ ಗಡಿಗೆಯನ್ನು ಮಾಡುವ ವ್ಯಕ್ತಿ, ಅವನು ಎಂಥವನಾಗಿದ್ದಾನೆ ಅಂತಂದರೆ
ಉಳಿದ ಎಲ್ಲ ಪ್ರಪಂಚದಿಂದ ವಿಲಕ್ಷಣನಾಗಿದ್ದಾನೆ, ಹೌದಾ, ಭಿನ್ನನಾಗಿದ್ದಾನೆ. ಹಾಗಾದರೆ ಪ್ರಪಂಚ ಪ್ರತ್ಯೇಕವಾದಂತಹ ಅನ್ಯೋನ್ಯಾಭಾವ ಭೇದ ಇವನ ಸ್ವರೂಪ, ದೇವದತ್ತನ ಸ್ವರೂಪ ಅಂತಾಯಿತು. ಹಾಗಾದರೆ ಇವನಿಂದ ಅದು ಅಭಿನ್ನ ಅಂತಾಯಿತು. ಅಭಿನ್ನ ಅಂತಂದಮೇಲೆ ಅಭಾವ ಧರ್ಮಗಳಿಂದ ಭಾವ ಪದಾರ್ಥವು ಅಭಿನ್ನ ಅಂತಂದರೆ ಇವನು ಕೂಡ ಅಭಾವ ರೂಪ ಅಂತ ಆಗಬಹುದು. ಆ ಕಾರಣಕ್ಕಾಗಿ ಅಭಾವ ರೂಪತ್ವಾತ್ ನಿಷೇಧ ರೂಪತ್ವಾತ್ ಅಂತಿಷ್ಟೇ ಹೇತುವನ್ನಾಗಿ ಮಾಡಿದರೆ ಆಗ ಅವನು ಕರ್ತೃ ಆಗಿದ್ದಾನೆ. ಕರ್ತೃತ್ವಾಭಾವ ಇದು ಸಾಧ್ಯ, ನಾವು ಮಾಡಿದ ಸಾಧ್ಯ ಏನು, ನ ಕರ್ತ ಅಂದರೆ ಕರ್ತೃತ್ವಾಭಾವ ಅಂತ. ಹಾಗಾದರೆ ಕರ್ತೃತ್ವಾಭಾವವೆಂಬ ಸಾಧ್ಯ ಇಲ್ಲ, ಕರ್ತೃತ್ವನೇ ಇದೆ ಯಾವನಲ್ಲಿ, ದೇವದತ್ತನಲ್ಲಿ. ಅವನಲ್ಲಿ ಮತ್ತು ನಿಷೇಧ ರೂಪತ್ವವೆಂಬಂತಹ ಅಭಾವ ರೂಪತ್ವವೆಂಬಂತಹ ಹೇತು ಇರೋಣದರಿಂದ ವ್ಯಭಿಚಾರ ಬಂತು. ಪರಿಹಾರ ಮಾಡೋದಕ್ಕಾಗಿ ಮಾತ್ರ ಪದ ಇಡಬೇಕು ಅಲ್ರಿ. ಮಾತ್ರ ಪದ ಇಟ್ಟ ಮಾತ್ರಕ್ಕೆ ಏನಾಯಿತು ಅಂದರೆ ಈ ವ್ಯಕ್ತಿ ದೇವದತ್ತ ಅವನು ಪ್ರತಿಷೇಧ ರೂಪನಾಗಿದ್ದಾನೆ, ಇಲ್ಲ ಅಂತಲ್ಲ. ಆದರೆ ಪ್ರತಿಷೇಧ ಮಾತ್ರನಲ್ಲ, ಕೇವಲ ಅಭಾವ ರೂಪನಲ್ಲ, ಅವನು ಭಾವರೂಪನೇ. ಹಾಗಾದರೆ ವ್ಯವಸ್ಥೆ ಹೇಗೆ ಮಾಡ್ತೀರಿ? ಹಾಗಾದರೆ ವಿಶ್ವಪ್ರಾಗಭಾವವು ಕೂಡ ಮತ್ತು ಕೇವಲ ಅಭಾವ ರೂಪ ಅಂತ ಆಗಬೇಕೀಗ. ಇಲ್ಲದೆ ಹೋದರೆ ಅಲ್ಲಿ ಅಸಿದ್ಧಿ ಬರುತ್ತೆ. ಯಾಕೆ ಅಂದರೆ ಈಗ ನೋಡ್ರಿ, ಪ್ರಾಗಭಾವ ಪ್ರಮೇಯ, ಈಗ ಪ್ರಾಗಭಾವವು ಜ್ಞಾನಕ್ಕೆ ವಿಷಯವಾಗಿದೆ. ಹಾಗಾದರೆ ಪ್ರಮೇಯತ್ವವೆಂಬಂತಹ ಧರ್ಮ ಪ್ರಾಗಭಾವದಲ್ಲಿ ಬಂದಿದೆ. ಹಾಗಾದರೆ ಪ್ರಮೇಯತ್ವ ಎಂಬ ಧರ್ಮ ಭಾವರೂಪವಾದದ್ದು. ನೀವು ಹೇಳಿದ ಪ್ರಕಾರ ಧರ್ಮಗಳಿಗೆ ಅಭೇದ. ಈಗ ಧರ್ಮಿ ಏನು? ಪ್ರಾಗಭಾವ. ಧರ್ಮ ಯಾವುದು? ಪ್ರಮೇಯತ್ವ. ಹಾಗಾದರೆ ಧರ್ಮಗಳಿಗೆ ಅಭೇದ ಇದ್ದಕ್ಕಾಗಿ ಈ ಪ್ರಾಗಭಾವವು ಕೂಡ ಭಾವರೂಪ ಅಂತಾಯಿತು. ಹಾಗಾದರೆ ಪ್ರತಿಷೇಧ ರೂಪತ್ವ ಅನ್ನೋದು ಅಲ್ಲಿ ಬರಲಿಲ್ಲಲ್ಲ, ಅಂದರೆ ಪ್ರತಿಷೇಧ ಮಾತ್ರತ್ವ, ಅಲ್ಲಿ ಮಾತ್ರ ಪದ ಇಟ್ಟಿದ್ದೀವಿ. ಅದರಿಂದ ಏನು ಗೊತ್ತಾಗ್ತದೆ ಅಂದರೆ ಸ್ವರೂಪತಃ ಯಾವ ಪದಾರ್ಥವು ಭಾವರೂಪವಾಗಿರುತ್ತೆ ಅದು ಯಾವುದೋ ಒಂದು ಧರ್ಮದ ಸಂಬಂಧದಿಂದಾಗಿ ಅಭಾವರೂಪ ಅಂತ ಆಗಬಹುದು. ಅದೇ ರೀತಿ ಸ್ವರೂಪತಃ ಯಾವುದೋ ಒಂದು ಪದಾರ್ಥ ಅಭಾವರೂಪವಾಗಿರುತ್ತೆ, ಅದು ಯಾವುದೋ ಒಂದು ಧರ್ಮದ ಸಂಬಂಧದಿಂದಾಗಿ ಇದು ಭಾವರೂಪ ಅಂತ ಆಗಬಹುದು. ಹೀಗೆ ನೋಡ್ರಿ, ದೇವದತ್ತ ಅನ್ನೋದು ಸ್ವರೂಪತಃ ಅವನು ಭಾವರೂಪ. ಅವನಿಗೆ ಅನ್ಯೋನ್ಯಾಭಾವವೆಂಬಂತಹ ಧರ್ಮದ ಸಂಬಂಧ ಇದ್ದಿದ್ದಕ್ಕಾಗಿ ಅವನು ಅಭಾವರೂಪ ಅಂತ ಆದ, ಹೊರತು ಸ್ವರೂಪತಃ ಅಭಾವರೂಪನಲ್ಲ. ಈ ಪ್ರಾಗಭಾವ ಸ್ವರೂಪತಃ ಅಭಾವರೂಪನೇ, ಅದಕ್ಕೆ ಪ್ರಮೇಯತ್ವವೆಂಬ ಧರ್ಮದ ಸಂಬಂಧ ಇದ್ದಿದ್ದಕ್ಕಾಗಿ ಇದು ಭಾವರೂಪ ಅಂತ ಆಗತ್ತೆ. ಹಾಗಾಗಿ ಇದು ಪ್ರತಿಷೇಧ ಮಾತ್ರವೇ ಆಗಿದೆ, ಆದ್ದರಿಂದಾಗಿ ಅಸಿದ್ಧಿಗೆ ಅವಕಾಶವಿಲ್ಲ ಅಂತ. ಹೀಗೆ ಟೀಕಾಕೃತ್ಪಾದರು ಶ್ರೀಮದಾಚಾರ್ಯರು ವೇದವ್ಯಾಸದೇವರು ಹೇಳಿದ ಎಲ್ಲ ಅಂಶಗಳನ್ನು ಕೂಡ ಚೊಕ್ಕಾಗಿ ಅದನ್ನು ವ್ಯವಸ್ಥಿತವಾಗಿ ಸಾಮಾನ್ಯ ಜನರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಅದನ್ನು ನಿರೂಪಣೆ ಮಾಡ್ತಾರೆ. ಮಹಾನುಭಾವರಾದಂತಹ ವಿಶ್ವೇಶತೀರ್ಥರು 40 ಬಾರಿ 38, 30, 40, 42 ಬಾರಿ ನ್ಯಾಯಸುಧಾಮಂಗಳವನ್ನು ಮಾಡಿದ ಮಹಾನುಭಾವರು. ಅಂತಹ ಮಹಾನುಭಾವರ ಆರಾಧನಾ ಮಹೋತ್ಸವದಲ್ಲಿ ನನಗೂ ಕೂಡ ಇಂತಹ ಚಿಕ್ಕ ಸೇವಾ ಭಾಗ್ಯವನ್ನು ಕರುಣಿಸಿದಂತಹ ಆಚಾರ್ಯರಿಗೆ ಮತ್ತು ಈ ಮಠದ ಸದಸ್ಯರಿಗೆ ಅನೇಕ ಧನ್ಯವಾದಗಳನ್ನು, ಹೃತ್ಪೂರ್ವಕವಾದಂತಹ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ 4 ಮಾತುಗಳನ್ನು ಆ ಗುರುವಂತರ್ಯಾಮಿಯಾದಂತಹ ಭಗವಂತ ಭಾರತೀಯ ಮುಖ್ಯ ಪ್ರಣಾಂತರದ ಮಾತಿನಲ್ಲಿ ಸಮರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀನಿಧಿ ಆಚಾರ್ಯರು ಎಲ್ಲ ನ್ಯಾಯಸುಧಾ ಮಂಗಳ ಆದಮೇಲೆ ಗೃಹಸ್ಥರಾಗ್ತಾರೆ. ಅವ್ರು ಹಾಗಲ್ಲ, ಗೃಹಸ್ಥರಾಗಿ ಆಮೇಲೆ ನ್ಯಾಯಸುಧಾ ಪರೀಕ್ಷೆಯನ್ನು ಕೊಟ್ಟವರು. ದೊಡ್ಡ ಸಾಹಸ. ಯಾಕೆಂದರೆ ಸಂಸಾರ ಆರಂಭದಲ್ಲಿ ಸುಧೆಯೇ, ಅದು ಕೂಡ ಸುಧಾ ಅಂದರೆ ಅಮೃತ. ಸಂಸಾರ ಮೊದಲು ಸುಧೆಯಾಗಿರ್ತದೆ, ಆವಾಗ ನ್ಯಾಯಸುಧಾ ಹಿಡಿಯೋದು ಬಹಳ ಕಷ್ಟ. ಆಮೇಲೆ ಬೇಕಿದ್ರೂ ಓದ್ಬೋದು, ಯಾಕೆಂದರೆ ಸಂಸಾರ ಸುಧೆ ಆಗಿರಲ್ಲ ಆಮೇಲೆ. ಆದರೆ ಆರಂಭದಲ್ಲೇ ಮದುವೆಯಾಗಿ ಹೊಸ್ತರಲ್ಲೇ ಅವರು ಆ ನ್ಯಾಯಸುಧಾದ ಸಂಪೂರ್ಣ ಅಧ್ಯಯನ ಮತ್ತೆ ಮಾಡಿ ಅದನ್ನು ಪರೀಕ್ಷೆ ಕೊಟ್ಟಂತಹ ದೊಡ್ಡ ಸಾಹಸ ಮಾಡಿದ್ದಾರೆ ಅವರು. ಅಂತಹ ಒಂದು ತ್ಯಾಗ ಬಹಳ ಕಷ್ಟ ಬರೋದು, ಅದು ಎಲ್ರಿಗೂ ಬರಲ್ಲ. ಸುಧಾಕರಾಚಾರ್ಯರು ಮಾಡಿದಂತಹ ಪುಣ್ಯ, ಆಚಾರ್ಯರ ಆಶೀರ್ವಾದ, ಅವುಗಳ ಫಲ. ಈಗ ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದ ಹಿರಿಯ ವಿದ್ವಾಂಸರು, ಈಗ ಇಲ್ಲಿಯೇ ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ದ್ವೈತ ವೇದಾಂತ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ನಮ್ಮ ಗುರುಗಳು ಶಂಕರನಾರಾಯಣ ಅಡಿಗ ಆಚಾರ್ಯರು, ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ಅತ್ಯಂತ ಪ್ರೀತಿ ಪಾತ್ರರವರು. ಅಂತಹ ಒಂದು ವಿದ್ವತ್ತು ಮತ್ತು ಸರಳತೆ. ಲೌಕಿಕದಲ್ಲಿ ಅವರು ಬಹಳ ಹಿಂದೆ, ಸರ್ವದಾ ಶಾಸ್ತ್ರಾಧ್ಯಯನ, ಜಪತಪಾದಿಗಳು, ಅನುಷ್ಠಾನ, ಗುರು ಸೇವೆ ಇದು ಬಹಳ ಪ್ರಧಾನ.
ಸುಮಾರು 30-35 ವರ್ಷ ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದಲ್ಲಿ ಅವರು ಕೆಲಸವನ್ನು ಮಾಡಿದರು. ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದಲ್ಲಿ ಅನೇಕ ಸಂಶೋಧನಾ ಕಾರ್ಯಗಳು, ಅನೇಕ ವಿಧವಾದಂತಹ ಪುಸ್ತಕ ಪ್ರಕಾಶನ, ಮಾರ್ಗದರ್ಶನ PhD ವಿದ್ಯಾರ್ಥಿಗಳಿಗೆ, ಜೊತೆಗೆ ಪರಮ ಪೂಜ್ಯ ಶ್ರೀಪಾದಂಗಳವರ ಸೇವೆ. ಹೀಗಾಗಿ ಪೂಜ್ಯ ಗುರುಗಳಿಗೆ ಅತ್ಯಂತ ಪ್ರೀತಿಪಾತ್ರರಾದವರು. ಅವರು ನಮಗೆ ಸಿಕ್ಕಿರೋದು ಬಹಳ ದೊಡ್ಡ ಪುಣ್ಯ ಅದು. ಅವರನ್ನು ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಈ ಒಂದು ಆರಾಧನಾ ಸಂದರ್ಭದಲ್ಲಿ ವಿಶೇಷವಾಗಿ ಗುರುಸ್ಮರಣೆಯನ್ನು ಮಾಡಿ ನಮಗೆ ಆಶೀರ್ವಚನ ಮಾಡಬೇಕು ಅಂತ ಹೇಳಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ವಿದ್ವಾಂಸರಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತು ನಾವು ಒಳ್ಳೆಯ ಪರ್ವ ದಿವಸದಲ್ಲಿದ್ದೇವೆ. ನಮ್ಮ ಮಾಧ್ವ ಸಮಾಜದ ಅಥವಾ ನಮ್ಮ ಹಿಂದೂ ಸಮಾಜದ ಮಹಾ ಸಂತರಾಗಿರತಕ್ಕಂತಹ ಪರಮಪೂಜ್ಯ ಯತಿಕುಲ ಚಕ್ರವರ್ತಿ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ 5ನೆಯ ಸಮಾರಾಧನೆಯ ಪರ್ವ ದಿವಸ ಇವತ್ತು ಗುರುವಾರ ಅಂತ ನಾವು ಹೇಳ್ತೀವಿ. ಗುರುಗಳ ವಾರ, ಗುರುಗಳು ಅಂತ ಹೇಳಿಬಿಟ್ರೆ ನಮ್ಮ ವಿಶ್ವೇಶತೀರ್ಥ ಶ್ರೀಪಾದಂಗಳವರು, ಅವರ ವಾರ ಗುರುವಾರ ಆಗಿದೆ. ಈ ಗುರುವಾರವನ್ನು ನಾವು ಇವತ್ತಿನ ದಿವಸ ಸಾರ್ಥಕವಾಗಿ ಕಳೆದಿದ್ದೇವೆ ಎಂಬುದಾಗಿ ನಮಗೆ ಒಂದು ಧನ್ಯತಾ ಭಾವನೆ ಬರ್ತಾ ಇದೆ. ಶ್ರೀ ಶ್ರೀ ಪರಮಪೂಜ್ಯ ಶ್ರೀಪಾದಂಗಳವರು ಹೇಗೆ ಜೀವನ ಮಾಡಿದರು ಅಂತ ಹೇಳಿದರೆ, ಅವರು ಪಕ್ಷಿಯಾಗಿ ಜೀವನ ಮಾಡಿದರು. ಪಕ್ಷಿ ಅಂತ ಹೇಳಿಬಿಟ್ರೆ ಏನು ಅಂದರೆ ಪಕ್ಷವುಳ್ಳವರು ಪಕ್ಷಿ. ಪಕ್ಷ ಅಂತ ಹೇಳಿಬಿಟ್ರೆ ಸಿದ್ಧಾಂತ ಪಕ್ಷ, ಮಧ್ವಾಚಾರ್ಯರ ಪಕ್ಷ. ಮಧ್ವಾಚಾರ್ಯರ ಪಕ್ಷ ಉಳ್ಳವರಾದ್ದರಿಂದಾಗಿ ಇವರು ಪಕ್ಷಿಗಳು. ಅದರಿಂದಾಗಿ ಪಕ್ಷಿಯಂತೆ, ಹಕ್ಕಿಯಂತೆ ಜೀವನ ಮಾಡಿದ್ದಾರೆ. ಹಕ್ಕಿಯಂತೆ ಆಹಾರವನ್ನು ಸ್ವೀಕಾರ ಮಾಡ್ತಾಯಿದ್ರು. ಅವರು ಹೆಚ್ಚು ಊಟ ಮಾಡ್ತಾ ಇದ್ದಿಲ್ಲ. ಆದರೆ ಎಲ್ಲ ಒಂದು ಪದಾರ್ಥಗಳನ್ನು ಮಾಡಬೇಕು, ದೇವರಿಗೆ ಸಮರ್ಪಣೆ ಮಾಡಬೇಕು. ವಿಶೇಷವಾಗಿ ರಾಮವಿಠಲ ದೇವರಿಗೆ ಎಲ್ಲ ಪದಾರ್ಥಗಳು ಪಂಚಭಕ್ಷ್ಯ ಪರಮಾನ್ನದ ಸಮರ್ಪಣೆ ಆಗಬೇಕು. ಜೊತೆಗೆ ಬಂದಿರತಕ್ಕಂತಹ ಎಲ್ಲ ಸಾಧಕರು ಯಾರಿದ್ದಾರೆ ಅವರಿಗೆಲ್ಲ ಅದನ್ನು ಉಣಬಡಿಸಬೇಕು. ಈ ಉದ್ದೇಶ. ಅವರಿಗೆ ಎಲೆಯಲ್ಲಿ ಏನು ಊಟ ಮಾಡ್ತಾ ಇದ್ದಿಲ್ಲ. ಹಕ್ಕಿಯಂತೆ ಆಹಾರವನ್ನು ಸ್ವೀಕಾರ ಮಾಡ್ತಾಯಿದ್ರು, ಹಕ್ಕಿಯಂತೆ ನಿದ್ರೆ ಮಾಡ್ತಾಯಿದ್ರು, ಹಕ್ಕಿಯಂತೆ ಹಾರಾಟ ಮಾಡ್ತಾಯಿದ್ರು. ಯಾವಾಗಲೂ ವಿಮಾನದಲ್ಲೇ ಸಂಚಾರ ಮಾಡ್ತಾಯಿದ್ರು ಭಕ್ತರ ಉದ್ಧಾರಕ್ಕೋಸ್ಕರ. ಆ ರೀತಿಯಾಗಿ ಪಕ್ಷಿಯಂತೆ ಜೀವನ ಮಾಡಿರ್ತಕ್ಕಂಥವ್ರು. ಅಂತಹ ಮಹಾನುಭಾವರನ್ನು ನಾವು ನೆನೆಸ್ಕೊಂಡ್ರೆ ನಮ್ಮ ಹೃದಯ ತುಂಬಿ ಬರ್ತದೆ. ಎಂದೂ ಎಲೆ ತುಂಬ ಊಟ ಮಾಡಿದವರಲ್ಲ ಅವರು. ಎಲೆ ಅವರು ಊಟ ಆದ್ರ ಮೇಲೆ, ಅವರದ್ದು ಭಿಕ್ಷೆ ಆದ್ರ ಮೇಲೆ ಎಲೆ ನೋಡಿದ್ರೆ ಹಾಗೇ ಇರ್ತದೆ. ಆದರೆ ಬಂದವರಿಗೆಲ್ಲ ಎಲೆ ತುಂಬ ಊಟ ಬಡಿಸಿದರು. ಎಲ್ಲ ಬಂದು ಅಲ್ಲಿ ಅವರ ಪಂಚಮ ಪರ್ಯಾಯ ಸಮಯದಲ್ಲಿ ಜನರು ಬರ್ತಾಯಿದ್ರು. ಅವರೇ ಆಹ್ವಾನ ಮಾಡಿ ಹೇಳಿದರು, ಎಲ್ಲರೂ ಪರ್ಯಾಯಕ್ಕೆ ಬರಬೇಕು, ಕೃಷ್ಣ ಪ್ರಸಾದ ಸ್ವೀಕಾರ ಮಾಡಬೇಕು ಎಂಬುದು ಯೂಟ್ಯೂಬಲ್ಲಿ ಅದು ಒಂದು ಸಾರ್ವಜನಿಕ ಮಾಧ್ಯಮ ಮೂಲಕವಾಗಿ ಆಹ್ವಾನ ಕೊಟ್ಟರು. ಜನ ಬಂದರು. ಈಗ ನಾವು ನೋಡಿದರೆ ಚೌಕಿ ಫುಲ್ ಆಗೋದೇ ಇಲ್ಲ, ಚೌಕಿ ಸಾಕಾಗಿಲ್ಲ. ಸರಿ, ಕೊನೆಗೆ ಒಂದೇ ವರ್ಷದಲ್ಲಿ ಮಧ್ವಾಂಗಣ ಅಂತ ಮೇಲ್ಗಡೆ ದೊಡ್ಡ ರಾಜಾಂಗಣದ ಮೇಲೆ ದೊಡ್ಡ ಒಂದು ಜಾಗವನ್ನು ಅಲ್ಲಿ ಕಟ್ಟಿಸಿ ಅಲ್ಲಿ ಬಂದವರಿಗೆಲ್ಲ ಊಟ ಹಾಕಿದರು. ದಿವಸ ಸಾವಿರಾರು ಜನ ಯೋಗ್ಯರಾಗಿರ್ತಕ್ಕಂಥವರು, ವೈಷ್ಣವರಾಗಿರ್ತಕ್ಕಂಥವರಿಗೆ ಅನ್ನದಾನ ಮಾಡಿದರು. ಹೀಗೆ ಅವರ ಒಂದು ಸಾಧನೆಗಳು. ಅವರು ಎಂದೂ ಕೂಡ ನಿದ್ರೆ ಮಾಡಿದವರಲ್ಲ.
ಅವರು ಎಷ್ಟೊತ್ತಿಗೆ ಹೋಗಿ ನೋಡಿ 12 ಗಂಟೆ ರಾತ್ರಿ ಹೋದರೂ ಕೂಡ ಪಾಠ ಮಾಡ್ತಾ ಇರ್ತಾರೆ, ಅಥವಾ ಯಾವುದೋ ಒಂದು ರಾಷ್ಟ್ರದ ಹಿತದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ. ಹೀಗೆ ಅವರ ಜೀವನ. ಬೆಳಗ್ಗೆ 3 ಗಂಟೆಗೆಲ್ಲ ಎದ್ದಾಯಿತು. ಅವರೇ ಈ ಗಿಂಡಿಮಾಣಿಗಳು ಅಂತ ಇರ್ತಾರಲ್ಲ, ಆ ಸೇವಕರ ವರ್ಗನ ಅವರೇ ಎಬ್ಬಿಸ್ತಾ ಇದ್ದರು. ಅಷ್ಟು ಎಂದೂ ಕೂಡ ಕಣ್ಣು ತುಂಬ ನಿದ್ರೆ ಮಾಡಿದವರಲ್ಲ. ಆದರೆ ಅವರನ್ನು ಯಾರು ಆಶ್ರಯಿಸಿ ಬಂದಿರ್ತಾರೋ ಅವರಿಗೆ ಉದ್ಯೋಗ ಕೊಟ್ಟರು, ವೃತ್ತಿ ಕಲ್ಪನೆ ಮಾಡಿದರು, ಮನೆ ಕೊಟ್ಟರು, ವಿದ್ಯೆಯನ್ನು ದಾರ ಎರೆದರು. ಅವರು ಅವರ ಪರಿವಾರದವರು ನಿಶ್ಚಿಂತೆಯಿಂದ ನಿದ್ರೆ ಮಾಡತಕ್ಕಂಥ ಒಂದು ಸಂದರ್ಭವನ್ನು ಶ್ರೀಪಾದಂಗಳವರು ಕಲ್ಪಿಸಿಕೊಟ್ಟರು. ಅಂತಹ ಒಂದು ವಿಶೇಷವಾಗಿರತಕ್ಕಂತಹ ವ್ಯಕ್ತಿತ್ವ ಶ್ರೀಪಾದಂಗಳವರದ್ದು. ಶ್ರೀಪಾದಂಗಳವರು ಹೇಗಿದ್ದರು ಅಂದರೆ ಮೋಡದಂತೆ ಇದ್ದರು ಅಂತ ನಾವು ಕಲ್ಪನೆ ಮಾಡ್ಕೊಳ್ಬೋದು. ಈ ಮೋಡ ಏನು ಮಾಡ್ತದೆ ಅಂತೇಳಿಬಿಟ್ರೆ, ಮೋಡ ಯಾವುದೋ ರಾಡಿ ನೀರಿರ್ತದೆ, ಕೆಸರಾದ ನೀರಿರ್ತದೆ, ಸಮುದ್ರದಲ್ಲಿ ಉಪ್ಪಾದ ನೀರಿರ್ತದೆ. ಆ ಎಲ್ಲ ನೀರನ್ನು ತೆಗೆದುಕೊಂಡು ಅದನ್ನು ಶುದ್ಧೀಕರಿಸಿ ಸಿಹಿಯನ್ನಾಗಿ ಮಾಡಿ ಆ ನೀರನ್ನು ಎಲ್ಲವರಿಗೂ ಹಂಚುತ್ತದೆ ಮೋಡ. ಹಾಗೆ ನಮ್ಮ ಗುರುಗಳು ಕೂಡ ಸಮಾಜದಿಂದ ಎಲ್ಲವನ್ನು ತೆಗೆದುಕೊಂಡರು. ಅವರು ಏನನ್ನೂ ಕೂಡ ಅನುಭವಿಸಿಲ್ಲ. ಅದನ್ನು ಸಮಾಜಕ್ಕೆ ಒಳ್ಳೆಯ ರೀತಿಯಿಂದ ಅದನ್ನು ಉಣಬಡಿಸಿದರು, ಅದನ್ನು ಹಂಚಿದರು. ಹಾಗೆ ಶಾಸ್ತ್ರದಲ್ಲಿಯೂ ಕೂಡ ಹಾಗೆ ಅವರು ಮೋಡದಂತೆ. ಶಾಸ್ತ್ರದಲ್ಲಿ ಭಾಳ ಕಠಿಣವಾಗಿರ್ತಕ್ಕಂಥ ಪ್ರಮೇಯಗಳಿರ್ತವೆ, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಈಗ ಶ್ರೀನಿಧಿ ಆಚಾರ್ಯರು, ನಮ್ಮ ಆಚಾರ್ಯರೆಲ್ಲ ಪಂಡಿತರೆಲ್ಲ ಈಗ ಅನುವಾದ ಮಾಡಿದರು, ಸುಧಾ ವಿಷಯಗಳನ್ನು ಅನುವಾದ ಮಾಡಿದರು. ಕಠಿಣವಾಗಿರ್ತಕ್ಕಂತಹ ಪ್ರಮೇಯಗಳು ಅವುಗಳಲ್ಲ, ಅವುಗಳನ್ನು ಅರಗಿಸ್ಕೊಳ್ಳಿಕ್ಕೆ ನಮಗಿಂದ ಸಾಧ್ಯವಾಗೋದಿಲ್ಲ. ಆದರೆ ನಮ್ಮ ಗುರುಗಳು ಏನು ಮಾಡಿದರು ಅಂಥೇಳಿಬಿಟ್ರೆ, ಅದನ್ನು ಭಾಳ ಕಠಿಣವಾಗಿರ್ತಕ್ಕಂಥ ಪ್ರಮೇಯವನ್ನು ತೆಗೆದುಕೊಂಡು ಅದನ್ನು ಸರಳಗೊಳಿಸಿ ಶಿಷ್ಯರಿಗೆಲ್ಲ ಹಂಚಿದ್ರು. ಅದರಿಂದಾಗಿ ಸಾವಿರಾರು ಜನ ಶಿಷ್ಯರನ್ನು ಅವರು ಸಿದ್ಧಪಡಿಸಿದರು. ಹೀಗೆ ಅವರ ಒಂದು ಜೀವನ ಆಗಿತ್ತು. ಮತ್ತೊಬ್ಬರಿಗೋಸ್ಕರ ಅವರು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ಅವರು ವಿಶೇಷವಾಗಿರ್ತಕ್ಕಂಥ ಅವ್ರದ್ದೊಂದು ಸ್ಲೋಗನ್ ಅಂತ ಹೇಳ್ತೀವಲ್ಲ ನಾವು, ಏನದು? ಈಗ ಒಂದು ಯೋಗಕ್ಷೇಮಂ ವಹಾಮ್ಯಂ ಅಂತ LIC ಹೇಳುತ್ತೆ. ಯೋಗಕ್ಷೇಮಂ ವಹಾಮ್ಯಂ ಅಂತ ಅಂದರೆ ಏನು? ಸತ್ತೋದ್ರ ಮೇಲೆ ನಿನ್ನ ಯೋಗಕ್ಷೇಮ ನೋಡ್ತೀನಿ ಅಂತ ಅರ್ಥ ಅಲ್ವ, ಅಲ್ಲಿ ಬದುಕಿದ್ದಾಗ ಅರ್ಥ ಅಲ್ಲ. ಹಾಗೆ ಅಂತಹ ಸ್ಲೋಗನ್ನಲ್ಲ ಅವರದ್ದು ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರವನ್ಮಿತೇ ಅಂತ ಒಂದು ಇದನ್ನು ಕಂಡು ಹಿಡಿದವರೇ ಶ್ರೀಪಾದಂಗಳವರು. ಶಾಸ್ತ್ರ ಅಂದರೆ ಅದು ಸಮುದ್ರದಂತೆ. ಸಮುದ್ರದಲ್ಲಿ ಅನೇಕ ಮುತ್ತುಗಳಿರ್ತದೆ, ರತ್ನಗಳಿರ್ತದೆ. ಅದನ್ನು ಹೆಕ್ಕಿ ಅದನ್ನು ಜನರಿಗೆ ತೋರಿಸ್ಬೇಕು. ಅಂತಹ ಒಂದು ಆ ಮಧ್ವಾಚಾರ್ಯರು ಹೇಳಿರ್ತಕ್ಕಂತಹ ಒಂದು ಪ್ರಮೇಯ, ಸನ್ಯಾಸಿಗಳಾಗಿರ್ತಕ್ಕಂಥವರು, ಜ್ಞಾನಿಗಳಾಗಿರ್ತಕ್ಕಂಥವರು ನಾನಾ ಜನರ ದಲಿತರ ಸೇವೆ ಮಾಡಬೇಕು, ಅದೂ ಕೂಡ ಅವರ ಕರ್ತವ್ಯ ಆಗಿದೆ ಅಂತ. ಇದನ್ನು ಅವರು ಎಲ್ಲ ಕಡೆ ಪ್ರಚಾರ ಮಾಡಿದರು, ಅದನ್ನು ಮಾಡಿ ತೋರಿಸಿದರು. ಯಾರು ದೀನರಿರ್ತಾರೆ, ದಲಿತರಿರ್ತಾರೆ, ಯಾರು ಭಾಳ ಬಡವರಿರ್ತಾರೆ, ಅವರಿಗೆಲ್ಲ ಸಹಾಯವನ್ನು ಮಾಡಿದ್ದಾರೆ. ಅಂತಹ ಮಹಾನುಭಾವರು. ನಮ್ಮ ಗುರುಗಳ ಪುಣ್ಯ ಬಹಳ ದೊಡ್ಡದು. ಎಷ್ಟು ದೊಡ್ಡದು ಅಂತ ಹೇಳಿಬಿಟ್ರೆ ಅದು ಮುಗಿಯುವುದಂತಲೇ ಇಲ್ಲ. ಅದು ಮುಗೀತದೆ ಇಷ್ಟೇ. ನಾವೇನಾದರೂ ಗತಿಸಿದರೆ 12ನೇ ದಿವಸಕ್ಕೆ ನಮ್ಮ ಪುಣ್ಯ ಮುಗಿದೋಗುತ್ತೆ, ಮತ್ತು ಯಾರು ಕೇಳೋರಿಲ್ಲ ಅಂತಾಗುತ್ತೆ. ಹಾಗಲ್ಲ, ಗುರುಗಳ ಒಂದು ಪುಣ್ಯ ಬಹಳ ದೊಡ್ಡದು. ಎಷ್ಟು ದೊಡ್ಡದು ಅಂತ ಹೇಳಿಬಿಟ್ರೆ ಅವರೇ ಒಂದು ಕಥೆ ಹೇಳ್ತಾಯಿದ್ರು. ಕೃತಯುಗದಲ್ಲಿ ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ ಇದ್ದ. ಆ ರಾಜ ಬಹಳಷ್ಟು ದಾನ ಧರ್ಮಗಳನ್ನು, ಯಜ್ಞ ಯಾಗಾದಿಗಳನ್ನು ಮಾಡಿದ್ದ. ಬಹಳ ಧರ್ಮಾಚರಣೆ ಮಾಡಿದ್ದ, ಬಹಳ ಕರ್ಮಾಚರಣೆ ಮಾಡಿದ್ದ. ಅದರಿಂದ ಅವನು ಗತಿಸಿದ ಮೇಲೆ ಸ್ವರ್ಗಕ್ಕೆ ಹೋದ. ಸ್ವರ್ಗಕ್ಕೆ ಹೋಗಿ ಅಲ್ಲಿ ಶತಮಾನಗಳ ಕಾಲ ಸ್ವರ್ಗ ಸುಖವನ್ನು ಅನುಭವಿಸಿದ. ಸ್ವರ್ಗದಲ್ಲಿ ಗೊತ್ತುಂಟಲ್ಲ ಹೇಗೆ ಅಂತೇಳ್ಬಿಟ್ರೆ, ನಿಮ್ಮ ಪುಣ್ಯ ಖಾಲಿ ಆಯಿತೋ ಅಲ್ಲಿಂದ ಜಾಗ ಖಾಲಿ ಮಾಡಬೇಕು, ಅಲ್ಲಿಂದ ಭೂಲೋಕಕ್ಕೆ ಬರಬೇಕು. ಹಾಗೆ ಇವನು ಎಷ್ಟೋ ಶತಮಾನಗಳವರೆಗೆ ಅಲ್ಲಿ ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸಿ ಆದ್ರ ಮೇಲೆ ಅಲ್ಲಿರ್ತಕ್ಕಂತಹ ದೇವದೂತರು ಬಂದು ಇವನ ಹತ್ರ ಹೇಳಿದರು, ರಾಜ ನಿನ್ನ ಪುಣ್ಯ ಎಲ್ಲ ಖಾಲಿಯಾಗಿದೆಯಪ್ಪ,
ಇನ್ನು ನೀನು ಭೂಲೋಕಕ್ಕೆ ಹೊರಡ್ಬೋದು, ನೀನು ಇಲ್ಲಿಂದ ಹೊರಡಬೇಕು, ಹೋಗು ಅಂತ ಅವನನ್ನು ಭೂಲೋಕಕ್ಕೆ ಕಳಿಸಿದರು. ಅನಿವಾರ್ಯ, ಏನು ಮಾಡಲಿಕ್ಕಾಗಲ್ಲ. ಸೆಕ್ಯೂರಿಟಿ ಇಟ್ಕೊಂಡು ದಬ್ಬೋದಕ್ಕಿಂತ ಇವನೇ ಮರ್ಯಾದೆಯಿಂದ ಹೊರಗೆ ಬಂದ, ಕೆಳಗೆ ಬಂದ, ಭೂಲೋಕಕ್ಕೆ ಬಂದ. ಏನೋ ಸ್ವಲ್ಪ ಬೇಜಾರಾಯಿತು. ಆಯಿತು, ಕೊನೆಗೆ ನೋಡೋಣ ಯಾರಾದರೂ ನನ್ನನ್ನು ಸ್ಮರಣೆ ಮಾಡ್ತಾ ಇದ್ರಾ ಅಂತ ನೋಡಲಿಕ್ಕೆ ಹೋದ ಅಂತ ಒಂದು ಕಾಡಿಗೆ ಹೋದ, ನಡ್ಕೊಂಡು ಹೋದ, ಕಾಡಿಗೆ ಹೋದಾಗ ಅಲ್ಲೊಂದು ದೊಡ್ಡ ಮರ, ಒಂದು ಮುದೀ ಗೂಬೆ ಕೂತಿತ್ತಂದು. ಏನು ನನ್ನ ಬಗ್ಗೆ ಏನಾದರೂ ಗೊತ್ತುಂಟ ನಿನಗೆ ಅಂತ ಆ ಗೂಬೆ ಹತ್ರ ಕೇಳಿದೆ. ಅದು ಗೂಬೆ ಅಲ್ವಾ, ಅದರಿಂದಾಗಿ ಅದು ಹೇಳ್ತು ನನಗೇನು ಗೊತ್ತಿಲ್ಲ. ಇನ್ನೂ ಸ್ವಲ್ಪ ಮುಂದೆ ಹೋದ, ಒಂದು ಸರೋವರ ಇತ್ತು. ಆ ಸರೋವರದಲ್ಲಿ ಒಂದು ಮುದಿಯಾದ ಆಮೆ, ಬಹಳ ವಯಸ್ಸಾಗಿತ್ತು. ಆ ಆಮೆ ಹತ್ರ ಕೇಳಿದ, ಏನೋ ನನ್ನ ಬಗ್ಗೆ ನಾನು ಯಾರಂತ ಗೊತ್ತುಂಟ ನಿನಗೆ ಅಂತ ಕೇಳಿದ. ಅಷ್ಟೊತ್ತಿಗೆ ಆಮೆ ಹೇಳ್ತಂತೆ, ಅಲ್ಲ ನಿನ್ನ ಬಗ್ಗೆ ನಂಗೆ ಗೊತ್ತಿಲ್ವೇನು, ನಾನು ಶತಮಾನಗಳಿಂದ ಈ ಒಂದು ಸರೋವರದಲ್ಲಿ ವಾಸ ಮಾಡ್ತಾ ಇದ್ದೇನೆ. ಈ ಸರೋವರನ್ನು ಕಟ್ಟಿಸಿರ್ತಕ್ಕಂಥವನೇ ನೀನು ಮಹಾನುಭಾವ, ಈ ಸರೋವರನ್ನು ಕಟ್ಟಿಸಿದ್ದಿ ನೀನು. ಈ ಸರೋವರವನ್ನು ನಿರ್ಮಾಣ ಮಾಡಿದ್ರಿಂದಾಗಿ ಶತಮಾನಗಳಿಂದ ನಾವು ನಮ್ಮ ಪರಿವಾರದವರು ಸುಖವಾಗಿ ವಾಸ ಮಾಡಲಿಕ್ಕೆ ಸಾಧ್ಯವಾಗಿದೆ. ಅಂತಹ ಪುಣ್ಯಕರ್ಮಗಳನ್ನು ಮಾಡಿ, ನನಗೊಬ್ಬನಿಗಲ್ಲ, ಹೀಗೆ ಎಷ್ಟೋ ಜನರಿಗೆ ನೀನು ಇಂತಹ ಪುಣ್ಯಕರ್ಮಗಳನ್ನು ಮಾಡಿ ಬಹಳ ಉಪಕಾರ ಮಾಡಿದ್ಯಪ್ಪ, ಅಂತಹ ನಿನ್ನನ್ನು ನಾವು ಮರೀಲಿಕ್ಕುಂಟ ಅಂತ ಆ ಆಮೆ ಹೇಳಿದ ತಕ್ಷಣ ಅಷ್ಟೊತ್ತಿಗೆ ಭೂಲೋಕದಿಂದ ದೊಡ್ಡ ಒಂದು ವಿಮಾನ ದಪ್ಪನೆ ಕೆಳಗೆ ಬಂದುಬಿಡ್ತದೆ. ಬಂದು ಸರಿ, ಅಲ್ಲಿ ದೇವದೂತರೆಲ್ಲ ಹೊರಗೆ ಬಂದು, ರಾಜ ಬಾ ಲೇಟಾಯಿತು, ನೀನು ಪುನಃ ಸ್ವರ್ಗಕ್ಕೆ ಹೋಗಬೇಕು, ನನ್ನನ್ನು ಅಲ್ಲಿಂದ ವಾಪಸ್ ಕಳಿಸಿದ್ರಲ್ಲ, ಯಾಕೆ ಮತ್ತೆ ಪುನಃ ಕರ್ಕೊಂಡು ಹೋಗ್ತೀರಿ ಅಂತ ಕೇಳಿದರು. ಅದಕ್ಕೆ ದೇವದೂತರು ಹೇಳಿದರು, ನಮ್ಮ ಲೆಕ್ಕಾಚಾರ ತಪ್ಪಾಗಿತ್ತು, ನಿನ್ನ ಪುಣ್ಯ ಖಾಲಿಯಾಗಿದೆ ಅಂತ ನಾವೆಲ್ಲ ತಿಳ್ಕೊಂಡು ನಿನ್ನನ್ನು ಕಳಿಸಿದ್ವಿ. ನೋಡಿದರೆ ನಿನ್ನ ಪುಣ್ಯ ಇನ್ನೂ ಕೂಡ ಖಾಲಿಯಾಗಿಲ್ಲಪ್ಪ, ನಿನಗೂ ಇನ್ನೂ ಎಷ್ಟೋ ಶತಮಾನಗಳು ಇನ್ನೂ ಸ್ವರ್ಗದಲ್ಲೇ ನೀನು ಇರಬೇಕು, ಅಂತಹ ಪುಣ್ಯವನ್ನು ಮಾಡಿರ್ತಕ್ಕಂಥವ್ನು ಅಂಥೇಳಿ ಅವನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋದರು ಅಂತ ಒಂದು ಇಂದ್ರಜಿಮ್ನ ರಾಜನ ಕಥೆ. ಅಂತಹ ಒಂದು ಮಹಾಪುಣ್ಯವಂತರು ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಅಂತ ನಾವು ಹೇಳಬಹುದು. ಅಂತಹ ಪುಣ್ಯ ಮಾಡಿರತಕ್ಕಂಥವ್ರು, ಅಂತಹ ಶ್ರೇಷ್ಠ ಸಂತರು, ಮಹಾನುಭಾವರು. ಅವರ ಪಾಂಡಿತ್ಯ ಎಷ್ಟಿದೆ ಅಂತ ಹೇಳಿದರೆ ಅದನ್ನು ಇಷ್ಟು ಅಂತ ಹೇಳಲಿಕ್ಕೆ ಬರಲ್ಲ. ಅವರು ಷಡ್ದರ್ಶನಾಚಾರ್ಯರು ಅಂತ ಹೇಳ್ಬೋದು. ಅಂದರೆ ಸಾಂಖ್ಯ, ಯೋಗ, ಮೀಮಾಂಸ, ವೇದಾಂತ, ವ್ಯಾಕರಣ, ನ್ಯಾಯಶಾಸ್ತ್ರ ಎಲ್ಲದರಲ್ಲೂ ಪಾಂಡಿತ್ಯವನ್ನು ಪಡ್ಕೊಂಡಿರ್ತಕ್ಕಂಥವರಾಗಿದ್ದಾರೆ. ಯಾವುದೇ ಒಂದು ಶಾಸ್ತ್ರದ ಒಂದು ವಿಚಾರವನ್ನು ವಾಕ್ಯಾರ್ಥಗೋಷ್ಠಿಯಲ್ಲಿ ಪ್ರಸ್ತುತಪಡಿಸಿದ್ದೇ ಆದರೆ ಅಲ್ಲಿ ಅವರು ಪ್ರತಿವಾದಿಗಳನ್ನು ನಿರುತ್ತರವನ್ನಾಗಿ ಮಾಡ್ತಾಯಿದ್ರು. ಅಂತಹ ಒಂದು ಅಗಾಧವಾದ ಆಳವಾದ ಶಾಸ್ತ್ರದ ಪಾಂಡಿತ್ಯ ಅವರದ್ದಾಗಿತ್ತು. ಅವರು ಮಹಾಪ್ರಸ್ಥಾನ ಕೈಗೊಳ್ಳತಕ್ಕಂತಹ ವರ್ಷದಲ್ಲಿಯೂ ಕೂಡ ಒಂದು ವ್ಯಾಕರಣದ ವಿಚಾರದಲ್ಲಿ ಮಂತ್ರಾಲಯದಲ್ಲಿ ವಾಕ್ಯಾರ್ಥಗೋಷ್ಠಿ ಆಯಿತು. ದೇಶದ ನಾನಾ ಭಾಗಗಳಿಂದ ಅನೇಕ ವಿದ್ವಾಂಸರು ವ್ಯಾಕರಣ ಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ವಿದ್ವಾಂಸರು ಬಂದಿದ್ದರು. ಆವಾಗ ಒಂದು ವಿಷಯವನ್ನು ಅಲ್ಲಿ ಪ್ರಸ್ತುತಪಡಿಸಿದ್ರು. ಆವಾಗ ಇವರು ಅದರ ಬಗ್ಗೆ ಸಿದ್ಧಾಂತವನ್ನು ಮಾಡಿ ಇದು ಹೀಗೆ ಇದಮಿತ್ತಂ ಎಂಬುದಾಗಿ ನಿರ್ಣಯವನ್ನು ಕೊಟ್ಟರು. ವ್ಯಾಕರಣದ ವಿಚಾರ ಅದು ದ್ವೈತ ವೇದಾಂತಕ್ಕೆ ಸಂಬಂಧಪಟ್ಟಂಥದ್ದಲ್ಲ, ಬೇರೆ ಯಾವುದೋ ಲೌಕಿಕ ವಿಷಯಕ್ಕೆ ಸಂಬಂಧಪಟ್ಟದ್ದಲ್ಲ. ಹೀಗೆ ಪ್ರತಿವಾದಿಗಳು ಯಾರಿದ್ದರೂ ಕೂಡ ಅವರ ಕಾಲದಲ್ಲಿ ಅವರು ಏನು ಮಾಡಿದರು, ಕೇವಲ ದ್ವೈತಶಾಸ್ತ್ರದ ಪಂಡಿತರನ್ನಷ್ಟೇ ಕರೆದು ಅವರು ವಾದ ವಿವಾದ ಮಾಡಲಿಲ್ಲ. ಎಲ್ಲ ಶಾಸ್ತ್ರದ ಎಲ್ಲ ಒಂದು ಶಾಸ್ತ್ರದ ಪ್ರಭೇದದಲ್ಲಿ ನಿಷ್ಣಾತರಾಗಿರ್ತಕ್ಕಂತಹ ವಿದ್ವಾಂಸರನ್ನು ಕರೆದು ಅವರು ವಾಕ್ಯಾರ್ಥಗೋಷ್ಠಿ ಮಾಡಿ ಅಲ್ಲಿ ತಮ್ಮ ಅಗಾಧವಾಗಿರ್ತಕ್ಕಂಥ ಪಾಂಡಿತ್ಯವನ್ನು ಅವರು ನಮಗೆ ಉಣಬಡಿಸಿದ್ದಾರೆ. ಅಂಥ ಶಾಸ್ತ್ರ ಪಾಂಡಿತ್ಯ ಅಗಾಧ ಅವರದ್ದು. ಈ ಅವ್ರದ್ದು ಪ್ರವಚನ ಶೈಲಿನೂ ಹಾಗೆ. ನಮ್ಮಲ್ಲೇನೆಂದರೆ ಶಾಸ್ತ್ರ ಪಾಂಡಿತ್ಯ ಬಹಳ ಆಳವಾಗಿರುತ್ತೆ, ಪ್ರವಚನ ಮಾಡಲಿಕ್ಕೆ ಹೋದರೆ ಜನರಿಗೆ ಅರ್ಥನೇ ಆಗೋದಿಲ್ಲ, ಆ ಥರ ಇರುತ್ತೆ. ನಾವೇನಾದರೂ ಪ್ರವಚನ ಮಾಡಲಿಕ್ಕೆ ಹೋದರೆ ಇವ್ರು ಏನು ಹೇಳ್ತಾ ಇದ್ದಾರೆ, ಶಾಸ್ತ್ರ ಹೇಳ್ತಾ ಇದ್ದಾರೋ ವಿಷಯ ಲೌಕಿಕ ವಿಷಯ ಹೇಳ್ತಾ ಇದ್ದಾರೋ ಅಂತ ಕನ್ಫ್ಯೂಷನ್ ಆಗುತ್ತೆ ಕೇಳುವರು. ನಮ್ಮದೆಲ್ಲ ಆ ಥರದ್ದು. ಅವ್ರದ್ದು ಹಾಗಲ್ಲ. ಅವರು ಶಾಸ್ತ್ರದ ವಿಚಾರ ಬಂದಾಗ
ಅದನ್ನು ಅಷ್ಟೇ ಆಳವಾಗಿ ವಿಚಾರ ಮಾಡ್ತಾರೆ. ಅದು ಪಂಡಿತರಿಗೆ ಮಾತ್ರ ಅರ್ಥ ಆಗುತ್ತೆ. ತಿರುಪತಿಯಲ್ಲೇ ಮೇಲೆ ತಿರುಮಲದಲ್ಲಿ ದೊಡ್ಡ ಒಂದು ಅವ್ರು ಸುಧಾಮಂಗಳ ಮಾಡಿದರು. ಸುಧಾಮಂಗಳ ಮಾಡಿದಾಗ 1 ಗಂಟೆ ನಿರರ್ಗಳವಾಗಿ ಕ್ರೋಡಪತ್ರದ ವಿಚಾರವನ್ನು ಅವರು ಅನುವಾದ ಮಾಡಿದರು. ನಮಗೆ ಅಲ್ಲಿ ಕ್ರೋಡಪತ್ರ ವಿಚಾರ ಅದರಿಂದಾಗಿ ಅಲ್ಲಿ ವಿಕಲ್ಪಗಳಿರುತ್ತೆ, ಕೋಟಿಗಳಿರುತ್ತೆ. 1-2 ಕೋಟಿ ಹೇಳಬೇಕಾದ್ರೆ ಮುಗೀತು, ನಾವೆಲ್ಲ ಅಲ್ಲಿ ಅಲ್ಲಿ ನಿದ್ರೆ ಹೋಗ್ಬಿಡ್ತೀವಿ. ಆ ರೀತಿಯಾಗಿ ಎಷ್ಟೋ ಕೋಟಿಗಳ ಬಗ್ಗೆ 1 ಗಂಟೆ ನಿರರ್ಗಳವಾಗಿ ಅವರು ಅನುವಾದ ಮಾಡಿದ್ದಿದೆ ಇಂತಹ ಶಾಸ್ತ್ರ ಪಾಂಡಿತ್ಯ. ಅದೇ ಲಕ್ಷಾಂತರ ಜನ ಒಂದು ಲೌಕಿಕ ಜನರೆಲ್ಲ ದೊಡ್ಡ ಸಭೆಯಲ್ಲಿ ಸೇರಿರ್ತಾರೆ ಅಂತ ತಿಳ್ಕೊಳ್ಳಿ. ಅವರಿಗೆ ಅನುಗುಣವಾಗಿ ಸರಳವಾಗಿ ಅವರಿಗೆ ಮನಮುಟ್ಟುವಂತೆ ಸುಲಲಿತವಾಗಿ ಆಕರ್ಷಣೀಯವಾಗಿ ಮಾತಾಡ್ತಕ್ಕಂಥ ಒಂದು ಕೌಶಲನೂ ಕೂಡ ಅವರಿಗೆ ಇದೆ. ಹೀಗೆ ಶಾಸ್ತ್ರ ಪಾಂಡಿತ್ಯವೂ ಇದೆ, ಪ್ರವಚನ ಕೌಶಲನೂ ಕೂಡ ಇದೆ. ಅಂತಹ ಒಂದು ವ್ಯಕ್ತಿತ್ವ ಅವರದ್ದು. ಇಂತಹ ನಮ್ಮ ಗುರುಗಳಾಗಿರತಕ್ಕಂತಹ ವಿಶೇಷ ಶ್ರೀಪಾದಂಗಳವರ ಈ ಪಂಚಮಾರಾಧನೆ ಈ ಸಮಯದಲ್ಲಿ 4 ನುಡಿ ಮುತ್ತುಗಳನ್ನು, ಅದೇ ರೀತಿಯಾಗಿ ವಾಕ್ ಕುಸುಮಗಳನ್ನು ನಮ್ಮ ಗುರುಗಳ ಚರಣಾರವಿಂದದಲ್ಲಿ ಸಮರ್ಪಣೆ ಮಾಡಲಿಕ್ಕೆ ಇವತ್ತು ಅವಕಾಶ ಕೊಟ್ಟಿರತಕ್ಕಂತಹ ಆಚಾರ್ಯ ನಾರಾಯಣಾಚಾರ್ಯರಿಗೆ, ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ವಿದ್ವಾಂಸರಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಪೂಜ್ಯ ಶ್ರೀಪಾದಂಗಳವರ ಅನೇಕ ಮಹತ್ ಕಾರ್ಯಗಳನ್ನು ಮತ್ತು ಅವರ ಜ್ಞಾನ ಸಾಮರ್ಥ್ಯ. ಶ್ರೀಪಾದಂಗಳವರು ಸಾರೋದ್ಧಾರಕಾರರವರು. ನಮ್ಮ ಸ್ವಾಮಿಗಳು ಸಾರೋದ್ಧಾರಕಾರರು. ಅವರು ಗೀತಾ ಸಾರೋದ್ಧಾರ ಬರೆದಿದ್ದಾರೆ, ವಿಷ್ಣು ತತ್ವ ವಿನಿರ್ಣಯ ಸಾರೋದ್ಧಾರ ಬರೆದಿದ್ದಾರೆ, ಶ್ರೀಮನ್ ನ್ಯಾಯಸುಧಾ ಸಾರವನ್ನು ಬರೆದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರು ಮಾಡಿದ್ದು ಸಮಾಜ ಉದ್ಧಾರ, ಸಮಾಜಕ್ಕೆ ಸಾರೋದ್ಧಾರ, ಸಮಾಜಕ್ಕೆ ಏನು ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಕೊಟ್ಟವರವರು. ಸಮಾಜದಲ್ಲೂ ಕೂಡ ಹಿಂದೂ ಸಮಾಜಕ್ಕೆ, ಬ್ರಾಹ್ಮಣ ಸಮಾಜಕ್ಕೆ, ಮಾಧ್ವ ಸಮಾಜಕ್ಕೆ, ಹೀಗೆ ಅವರು ಅನೇಕ ರೀತಿಯಾದಂತಹ ಉತ್ತಮ ಕಾರ್ಯಗಳನ್ನು ಅವರು ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡಿ ಏನೋ ಕಾರ್ಯಕ್ರಮ ಮಾಡ್ತಾ ಇರಲಿಲ್ಲ. ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ಅದರಿಂದ ಜನಗಳಿಗೆ ಏನು ಪ್ರಯೋಜನವನುದ್ದೇಶ ನಮಂದೋಪಿ ಪ್ರವರ್ತತೆ. ಆದರೆ ನಾವೆಲ್ಲ ಮೂರ್ಖರೇ, ಪ್ರಯೋಜನವೇ ಗೊತ್ತಿರಲ್ಲ ನಮಗೆ, ಆದರೂ ಪ್ರವೃತ್ತಿ ಮಾಡುತ್ತೇವೆ ಅಂತ ಪ್ರಯೋಜನದ ಭ್ರಮೆ ನಮಗೆ ಅಷ್ಟೇ. ಸ್ವಾಮಿಗಳ ಹಾಗಲ್ಲ, ಅವರದ್ದು ನಿಶ್ಚಿತವಾದಂತಹ ಒಂದು ಗುರಿ ಇರ್ತಾಯಿತ್ತು. ಆ ಗುರಿಯನ್ನು ಸಾಧನೆ ಮಾಡಲಿಕ್ಕೆ ಅನೇಕ ವರ್ಷಗಳಿಂದ ಅವರು ಚಿಕ್ಕಂದಿನಿಂದ ಯಾವ ರೀತಿ ಆಚಾರ್ಯರು ಹೇಳಿದರು, ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರವನ್ವಿತೆ. ಭಗವಂತನಿಗೆ ನಾವು ಕಟ್ಟುವಂತಹ ಟ್ಯಾಕ್ಸ್ ಏನಪ್ಪ ಅಂತಂದರೆ ಇನ್ನೊಬ್ಬರಿಗೆ ಮಾಡುವಂತಹ ಸೇವೆ, ಅದು ಭಗವಂತನಿಗೆ ನಾವು ಕಟ್ಟುವಂತಹ ಟ್ಯಾಕ್ಸ್ ಅಂತ ಹೇಳಿ ಅವರು ಚಿಕ್ಕ ಚಿಕ್ಕ ಸಂದೇಶಗಳವರದ್ದು. ಅಂತಹ ಅವರ ಸಂದೇಶಗಳ ಪುಸ್ತಕಗಳು ಕೂಡ ಈಗ ಉಪಲಬ್ಧ ಇದೆ, ಯೂಟ್ಯೂಬ್ನಲ್ಲೂ ಸಿಗತ್ತೆ ಬೇಕಾದಷ್ಟು ಅಂಥದ್ದು. ಪ್ರತಿಯೊಂದು ಕೂಡ ನಮ್ಮ ಜೀವನಕ್ಕೆ ಮಾರ್ಗದರ್ಶನ. ಅದು ಹೀಗೆ ಜೀವನಕ್ಕೆ ಆದರ್ಶವಾದಂತಹ ಭಗವದ್ಗೀತೆ ಬಹಳಷ್ಟು ಮುಖ್ಯವಾದಂತಹ ಒಂದು ಧರ್ಮಗ್ರಂಥವಾಗಿದೆಯೋ, ಶ್ರೀಗಳವರ ಜೀವನವೂ ಕೂಡ ಅಷ್ಟೇ. ಆ ಭಗವದ್ಗೀತೆ ಹೇಗೋ ಹಾಗೇ ಶ್ರೀಗಳವರ ಜೀವನವೂ ಕೂಡ ನಮಗೆ ಆದರ್ಶಪ್ರಾಯವಾದದ್ದು. ಅಂತಹ ಒಂದು ಮಹಾ ತಪಸ್ವಿಗಳು, ಅವರ ಬಗ್ಗೆ ಆಚಾರ್ಯರು ಇದುವರೆಗೂ ತಿಳಿಸಿಕೊಟ್ಟಿದ್ದಾರೆ. ಈಗ ಪರಮ ಪೂಜ್ಯರಾದಂತಹ ನಮ್ಮ ಶ್ರೀನಿವಾಸನ ಅನವರತ ಸೇವೆಯಲ್ಲಿ ಆಸಕ್ತರಾದಂತಹ ಆಚಾರ್ಯ ಪಾಂಡುರಂಗಾಚಾರ್ಯರನ್ನು ನಾನು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ, 4 ಮಾತುಗಳನ್ನು ಆಡಿ ಹರಸಬೇಕು ಅಂತ ಹೇಳಿ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರಥಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಇಲ್ಲಿ ನೆಲೆಸಿರತಕ್ಕಂತಹ ಎಲ್ಲ ವಿದ್ವದ್ವೃಂದಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ, ಪ್ರಾತಸ್ಮರಣೀಯರಾದ
ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಮಧ್ಯಾರಾಧನಾ ಮಹೋತ್ಸವ ನಮ್ಮೆಲ್ಲರ ಭಾಗ್ಯ. ಈ ಭವನ ಆದಾಗಿನಿಂದ ಈ ಆರಾಧನೆಯಲ್ಲಿ ಭಾಗವಹಿಸುವ ಒಂದು ಭಾಗ್ಯ ನಮಗೆ ಒದಗಿ ಬಂದಿದೆ. ಬಹಳ ಆದರೆ ಟಿ ವಿಗಳಲ್ಲಿ ನೋಡ್ತಾ ಇದ್ವಿ, ಆದರೆ ಸಾಕ್ಷಾತ್ತಾಗಿ ಇಲ್ಲಿ ಅವರ ಸಾಕ್ಷಾತ್ ಶಿಷ್ಯರ ಒಂದು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನಮ್ಮೆಲ್ಲರ ಭಾಗ್ಯ ಅಂತ ನಾವು ತಿಳಿದುಕೊಳ್ತಾ, ವಿಶ್ವಪ್ರಸನ್ನತೀರ್ಥ ಶ್ರೀಪಾದಂಗಳವರು ಯಾವ ಅವರ ಒಂದು ಚರ್ಮ ಶ್ಲೋಕವನ್ನು ಮಾಡಿದ್ದಾರೆ, ಅದು ಒಂದು ದಿವ್ಯವಾದಂತಹ ಒಂದು ಆದರ್ಶನೀಯವಾದ ಗುಣಗಳನ್ನು ಅಲ್ಲಿ ತೋರಿಸಿದ್ದಾರೆ. ಜೀವನದಲ್ಲಿ ಅವರು ತಪಸ್ಸನ್ನು ಮಾಡಿದರು. ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಏನು ತಪಸ್ಸನ್ನು ಮಾಡಿದರು ಅಂತಂದರೆ, ತಪಸ್ಸು ಅಂದರೆ ನಮಗೆ ಒಂದು ತಲೆಯಲ್ಲಿ ಒಂದಿರ್ತದೆ, ಗಡ್ಡ ಬಿಡೋದು, ಎಲ್ಲೋ ಕಾಡಿಗೆ ಹೋಗೋದು, ಅಥವಾ ಎಲ್ಲ ಹೆಂಡತಿ ಮಕ್ಕಳನ್ನು ಬಿಟ್ಟು ಏನೋ ಈ ಥರ ಸಾಧುಗಳಂತೆ ಅಘೋರಾಗಳಿರ್ತಾರಲ್ಲ ಆ ಥರ ಇರೋದು ಅಂತ ಹೀಗೇನೋ ಒಂದು ಕಲ್ಪನೆ ಇರ್ತದೆ. ಆದರೆ ಅವರ ಜೀವನದಲ್ಲಿ ತಪಸ್ಸು ಅಂದರೆ ಯಾವುದು? ಸ್ವಾಧ್ಯಾಯವೇ ತಪಸ್ಸು. ಈಗ ಆಚಾರ್ಯರು ಹೇಳಿದಿರಲ್ಲ, ರಾತ್ರಿ 12 ಗಂಟೆಗೆ ಒಂದು ಊರಿಗೆ ಹೋದರೆ ಎಲ್ಲರಿಗೆ ಮತ್ತೆ ಸುಧಾಪಾಠ ಹೇಳಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದರು. ಸ್ವಾಧ್ಯಾಯವೇ ಒಂದು ತಪಸ್ಸು. ಶಾಸ್ತ್ರ ಹೇಳಿದೆ, ತದ್ಧಿ ತಪಃ ಅಂತ. ಇನ್ನೊಂದು ತಪಸ್ಸನ್ನು ಅವರು ಮಾಡಿದರು. ಅದು ಯಾವುದು ಅಂದರೆ ಶುಶ್ರೂಷ. ಅದನ್ನು ಆಚಾರ್ಯರು ಹೇಳಿದರು. ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಕರವನ್ಮಿತೇ. ಏನು ಬೇಕಾದ್ದಾಗಿರಲಿ, ಎಷ್ಟೇ ಕಷ್ಟವಾಗಲಿ, ಸಮಾಜದ ಸೇವೆಯನ್ನು ಅವರು ನಿರಂತರವಾಗಿ ಮಾಡ್ತಾಯಿದ್ದರು. ಅದು ಬಹುಮುಖವಾದಂತಹ ಒಂದು ಸಮಾಜ ಸೇವೆ. ಅನೇಕ ಸಮಾಜಗಳಲ್ಲಿ ಹೋಗಿ ಅವರು ಸೇವೆಯನ್ನು ಮಾಡ್ತಾಯಿದ್ರು. ಕೇವಲ ನಮ್ಮ ಮಾಧ್ವ ಸಮಾಜಕ್ಕೆ ಸೀಮಿತವಾಗಿ ಅವರ ವ್ಯಕ್ತಿತ್ವವನ್ನು ಇಟ್ಟುಕೊಂಡವರಲ್ಲ, ಅನೇಕ ಸಮಾಜಗಳಲ್ಲಿ ಅವರು ಭಾಗವಹಿಸಿ, ಸಕ್ರಿಯವಾಗಿ ಭಾಗವಹಿಸಿ ಅವರು ವಿಶಿಷ್ಟವಾದ ಸೇವೆಯನ್ನು ಮಾಡಿದಂತಹ ಮಹಾನುಭಾವರು ನಮ್ಮ ಆರಾಧ್ಯರಾದಂತಹ ಇವತ್ತಿನ ಆರಾಧ್ಯರಾದ ಸ್ವಾಮಿಗಳವರು. ಅದು ಒಂದು ತಪಸ್ಸು ಅಂತ ತಿಳಿದುಕೊಂಡರು. ಇನ್ನೊಂದು ಕೃಷ್ಣ ಪೂಜಾ, ಕೃಷ್ಣನ ಪೂಜೆ. ಇವತ್ತು ನಾವು ಮಾಡ್ತಾ ಇರುವುದು ಪಂಚಮ ಒಂದು ಆರಾಧನಾ ಮಹೋತ್ಸವ. 5 ಸಲ ಪರ್ಯಾಯವನ್ನು ಏರಿದಂತಹ ಮಹಾನುಭಾವರು ಅವರು. ಪರ್ಯಾಯ ಪೀಠದಲ್ಲಿ ಕುಳಿತು ಆ ಕೃಷ್ಣನ ಪೂಜೆಯನ್ನು ಮಾಡಿದಂತಹ ಮಹಾನುಭಾವರು. ವಾದಿರಾಜರ ತರುವಾಯ ಮಾಡಿದಂತಹ ಮಹಾನುಭಾವರು ನಮ್ಮ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಅಂದರೆ ಕೃಷ್ಣನ ಪೂಜೆ ಅನೇಕ ಅವರ ಶಿಷ್ಯರು ಹೇಳ್ತಾ ಇದ್ದರು, ಬಹಳ ಸ್ವಲ್ಪ ದೇಹ ಇದಾದಾಗ, ಅನಾರೋಗ್ಯವಾದಾಗ ಇದೊಂದು ಪರ್ಯಾಯ ನಾನು ಮಾಡಬೇಕು, ನನಗೆ ಅಪೇಕ್ಷೆ ಇದೆ, ಆ ಕೃಷ್ಣನ ಪರ್ಯಾಯವನ್ನು ನಾನು ಸೇವೆ ಮಾಡಬೇಕು ಅಂತ ಅನೇಕ ತಮ್ಮ ಶಿಷ್ಯರ ಮುಂದೆ ಹೇಳ್ತಾ ಇದ್ದರಂತೆ. ಇದನ್ನು ಅವರೊಂದು ಜೀವನದಲ್ಲಿ ಆದರ್ಶವಾಗಿ ಇಟ್ಕೊಂಡ್ರು. ಈ ಒಂದು ಬ್ಯಾಲೆನ್ಸ್ಡ್ ಆದಂತಹ ಏನು ಜೀವನ ಇದೆ ನಮಗೆ ಬರೋದಿಲ್ಲ, ಅದು ಕನಸಿನೊಳಗೂ ಕಾಣೋದಿಲ್ಲ. ನಮಗೆ ಸ್ವಲ್ಪ ಏನಾದರೂ ಶೀತವಾಯಿತು, ನೆಗಡಿ ಬಂತು ಅಂದರೆ ದೇವರ ಪೂಜೆ ಬಿಟ್ಟು ಬಿಡುತ್ತೇವೆ, ಅಥವಾ ತಿಂಗಳಗಟ್ಟಲೆ ಸ್ವಾಧ್ಯಾಯವನ್ನು ಬಿಟ್ಟು ಬಿಡ್ತೇವೆ, ಪ್ರವಚನವನ್ನು ಕೇಳೋದಿಲ್ಲ, ಪಾಠವನ್ನು ಕೇಳೋದಿಲ್ಲ. ಅದು ನಾವು ಇವತ್ತು ಒಂದು ಕಡೆಗೆ ಕಾರ್ಯಕ್ರಮ ಇದೆಯೇ, ನಮ್ಮ ಬಳಗಂದ್ರ ಕಾರ್ಯಕ್ರಮ ಇದೆ, ಇನ್ನೊಂದು ಮದುವೆ ಇದೆ, ಮುಂಜಿವಿದೆ, ಟೋಟಲ್ 2-3 ತಿಂಗಳು ಪಾಠ ಪ್ರವಚನವನ್ನೇ ಬಿಟ್ಟು ಬಿಡ್ತೇವೆ. 12 ಗಂಟೆಗೆ ರಾತ್ರಿ ಕಾಲದಲ್ಲಿ ಪಾಠ ಹೇಳುವವರು ಅವರು. ನಾವು ನಮಗೆ ಅನೇಕ ದಿವಸಗಳಲ್ಲಿ ಕಾರ್ಯಕ್ರಮ ಇದೆ ಅಂತ ನಾವು ತಿಂಗಳಾಂಗಟ್ಟಲೆ ವರ್ಷಗಟ್ಟಲೆ ಪಾಠವನ್ನು ಬಿಡುವವರು ನಾವು. ಸ್ವಾಧ್ಯಾಯವನ್ನು ಬಿಡ್ತೇವೆ, ಕೃಷ್ಣ ಪೂಜಾ ದೇವರ ಪೂಜೆಯನ್ನು ಬಿಡ್ತೇವೆ, ಶುಶ್ರೂಷ ಅಂತೂ ನಾವು ಮಾಡೋದೇ ಇಲ್ಲ. ಪಕ್ಕದ ಮನೆಯಲ್ಲಿ ತೊಂದರೆ ಆದರೆ ನಾವು ಹೋಗೋದಿಲ್ಲ. ಇನ್ನು ಎಲ್ಲಿ ಸಮಾಜದ ಸೇವೆ ಇದೆ ಹೇಳ್ರಿ? ನಮಗೆ ಅದರಲ್ಲಿ ಬೆಗ್ ಝೀರೋ. ನಾವು ಅದರೊಳಗೆ ಸಮಾಜದ ಸೇವೆಯನ್ನೇ ಮಾಡೋದಿಲ್ಲ. ಇವರು ಮಹಾನುಭಾವರು, ತಪಸ್ವಿಗಳು. ಇಂತಹ ಯಾರೋ ಒಬ್ಬರು ಸಿಗ್ತಾರೆ ಸಮಾಜದಲ್ಲಿ, ಅವರ ಆರಾಧನೆ ದಿವಸವೂ ನಾವು ಅವರ ಗುಣಗಳನ್ನು ಕೇಳೋದಿಲ್ಲ ಅಂದರೆ ಎಂತಹ ನಿರ್ಭಾಗ್ಯರು ಅಂತ ನಾವು ತಿಳಿದುಕೊಳ್ಳಬಹುದು. ಜೀವನದ ಉಸಿರಾಗಿ ಮಾಡಿಕೊಂಡರು ಸ್ವಾಧ್ಯಾಯ ಮತ್ತು ಶುಶ್ರೂಷ, ಕೃಷ್ಣನ ಪೂಜೆ. ಇದು ತಪಸ್ಸು ಅಂತ ತಮ್ಮ ಜೀವನದಲ್ಲಿ ಮಾಡಿದರು. ಇನ್ನೊಂದು ಹೇಳ್ತಾರೆ, ವಿಶ್ವೇಶಂ ಇಷ್ಟದಂ ವಂದೇ. ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಇಷ್ಟವಾದದ್ದನ್ನು ಕೊಡ್ತಾರೆ.
ಯಾರಿಗೆ ಕೊಟ್ಟರು ಅಂಥ ಇಷ್ಟವಾದದ್ದು? ಸಾಂದೀಪಿನಿ ಗುರುಗಳು ತಮ್ಮ ಮೃತನಾದ ಮಗನನ್ನು ತಂದು ಕೊಡು ಅಂತ ಕೇಳಿದರು. ಅದು ಹೆಂಡತಿ ಹೇಳಿದರು. ಏನು ಕೇಳಬೇಕು, ಬೆಳ್ಳಿ ಬಂಗಾರ ಏನು ಕೇಳೋದು ಕೃಷ್ಣನಿಗೆ ಅಂಥೇಳಿ ಸುಮ್ಮನೆ ಇದ್ದರು. ಹೆಣ್ಮಕ್ಳಿಗೆ ಭಾರಿ ಶಾರ್ಪ್ ಮೈಂಡ್ ನೋಡಿ, ಅವರು ನೆನಪಿಸಿಕೊಡ್ತಾರೆ. ಕೃಷ್ಣ ದೇವರು ಏನೇನೋ ಅನೇಕ ಪವಾಡಗಳನ್ನು ತೋರಿಸಿದ್ದಾನೆ, ಕೇಳ್ರಿ ಮಗನನ್ನು ಕೇಳ್ರಿ. ಕೃಷ್ಣ ಪರಮಾತ್ಮ ತಾನು ಪಾತಾಳಕ್ಕೆ ಹೋಗಿ ತಿರುಗಿ ಮಗನನ್ನು ತಂದು ಕೊಟ್ಟೇ ಬಿಟ್ಟ. ಹಾಗೆ ಇವರು ಏನು ಮಾಡಿದರು, ಇಷ್ಟದಂ ಒಂದೇ, ಏನು ಇಷ್ಟವನ್ನು ಕೊಟ್ಟರು? ಎಲ್ಲರ ಭಕ್ತರಿಗೂ ಸೇವೆ ಮಾಡಿದಂಥವರಿಗೆ ಇಷ್ಟವನ್ನು ಕೊಡ್ತಾರೆ, ಆದರೆ ಗುರುಗಳಿಗೆ ಇಷ್ಟವಾದದ್ದನ್ನು ಕೊಟ್ಟರು ಅವರು. ಏನು ಗುರುಗಳಿಗೆ ಇಷ್ಟ ಅಂದರೆ, ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಒಂದು ಅಪೇಕ್ಷೆ ಇತ್ತು, ಕೃಷ್ಣನ ಪೂಜೆಯನ್ನು ಮಾಡಬೇಕು ಅಂತ. ಅವರು ಭಂಡಾರಕರಿ ಪೀಠಕ್ಕೆ ಅವರು ಅಲಂಕೃತರಾಗಿರತಕ್ಕಂಥವರು. ಅವರು ಒಂದು ಕೇಳಿದರು, ನನಗೆ ಕೃಷ್ಣನ ಪೂಜೆ ಮಾಡುವ ಅಪೇಕ್ಷೆ ಇದೆ ಅಂತ. ಅನೇಕ ವಿಧವಾದಂತಹ ಗೊಂದಲಗಳು, ಗಲಾಟೆಗಳು, ಕೋರ್ಟು ಕಚೇರಿ ಎಲ್ಲವೂ ಇದ್ದಾಗ ಆ ಪ್ರಸಂಗದಲ್ಲಿ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಗುರುಗಳಿಗೆ ಕೃಷ್ಣನ ಪೂಜೆಯನ್ನು ನಾನು ಮಾಡಿಸ್ತೇನೆ, ಯಾರು ಅಡ್ಡಿ ಬರ್ತಾರೆ ನೋಡ್ತೇನೆ ಅಂತ ತಾವು ಆ ಪರ್ಯಾಯ ಯಾವುದು ತಮ್ಮ ಪರ್ಯಾಯದಲ್ಲೇ ಕಾಣಿಸ್ತದೆ ಗೊತ್ತಿಲ್ಲ, ಆದರೆ ಆ ಕೃಷ್ಣನ ಪೂಜೆ ಮಾಡುವಂತಹ ಒಂದು ಇಷ್ಟವಾದಂತಹ ಅವರ ಅಪೇಕ್ಷೆಯನ್ನು ಪೂರ್ಣ ಮಾಡಿದರು. ಸಾಂದೀಪಿನಿ ಗುರುಗಳಿಗೆ ಕೃಷ್ಣ ಪರಮಾತ್ಮ ಹೇಗೆ ಕೊಟ್ಟ ಮೃತನಾದ ಮಗನನ್ನು, ಹಾಗೆ ಅವರಿಗೆ ಅಪೇಕ್ಷೆ ಇತ್ತದು ತಮ್ಮ ಗುರುಗಳಿಗೆ ಅದನ್ನು ಕೊಡಬೇಕು ಅಂತ. ಎಷ್ಟೋ ಸಲ ಅವರು ತಾತ್ಪರ್ಯ ನಿರ್ಣಯ ಪಾರಾಯಣ ಮೊದಲಾದ ಎಲ್ಲವೂ ಮಾಡ್ತಾ ಇದ್ರಂತೆ, ಕೃಷ್ಣನ ಮುಟ್ಟುವ ಭಾಗ್ಯ ನನಗೆ ಸಿಗಬೇಕು ಅಂತ. ಎಂತಹ ದೊಡ್ಡದಾದ ಗುರುಗಳಿಗೆ ನೋಡಿ. ಮಹಾಭಾರತದಲ್ಲಿ ಒಂದು ಕಥೆಯನ್ನು ನೀವೆಲ್ಲ ಕೇಳಿದ್ದೀರಿ, ಬಹಳ ಸುಂದರವಾದ ಕಥೆ. ಪಾಂಡವರನ್ನು ಕರೆದುಕೊಂಡು ಕುಂತಿದೇವಿ ಬರ್ತಾಳೆ. ಪಾಂಡುರಾಜ ಮೃತನಾದ, ಒಳಗೆ ಹೋಗಬೇಕಾದಾಗ ದುರ್ಯೋಧನ ಸಣ್ಣ ಹುಡುಗ ಅವನು ತಡಿತಾನೆ. ಪಾಂಡುರಾಜ ಮೃತೇ ಪಾಂಡೋಹೋ ಕ್ವ ತ್ವನಯಾಹ ಅಂತಂತಾರೆ. ಪಾಂಡುರಾಜ ಸತ್ತು ಹೋದ ಮೇಲೆ ಇವನು ಯಾರು ಮಕ್ಕಳು ಇವರು, ಪಾಂಡುರಾಜನಿಗೆ ಹುಟ್ಟಿದವರೇ ಅಲ್ಲ ಅಂದ್ಬಿಟ್ಟ. ಸಣ್ಣ ಹುಡುಗ, ದೊಡ್ಡ ಮಾತು ನೋಡಿ, ಕಲಿ ಎಷ್ಟು ಮಾತನಾಡ್ತಾನೆ. ಪಾಂಡುರಾಜ ಸತ್ತು ಹೋಗಿದ್ದಾನೆ, ಇವನಿಗೆ ಮಕ್ಕಳೆಲ್ಲಿಂದ ಬಂದರು? ಇವು ಸಂಬಂಧವೇ ಇಲ್ಲ, ನೀನು ಯಾರೋ ಅನ್ಯ ಸಂಘವನ್ನು ಮಾಡಿ ನೀನು ಮಕ್ಕಳನ್ನು ಪಡೆದಿದ್ದೀಯಾ ಅಂತ ಒಂದು ನಿಂದೆಯನ್ನು ಕೊಟ್ಟ. ಅಲ್ಲಿ ಭೀಷ್ಮಾಚಾರ್ಯರಿದ್ದರ್ರಿ, 525 ವರ್ಷಗಳ ಕಾಲ ಅಧ್ಯಯನ ಮಾಡಿದ ಮಹಾನುಭಾವರು ಒಂದು ಮಾತನ್ನು ಮಾತನಾಡಲಿಲ್ಲ. ತಪ್ಪು ಮಾತನಾಡ್ತಾ ಇದ್ದೀವಿ. ಕಪಾಳಕ್ಕೆ ಹೊಡೆದು ದುರ್ಯೋಧನಿಗೆ ಹೇಳುವ ತಾಕತ್ತು ಇತ್ತು, ಧೈರ್ಯ ಇರಲಿಲ್ಲ. ಹೇಳ್ಬೋದಾಗಿತ್ತು, ಧೈರ್ಯ ಸಾಕಾಗಲಿಲ್ಲ. ಧೃತರಾಷ್ಟ್ರನಿಗೆ ಧೈರ್ಯ ಸಾಕಾಗಲಿಲ್ಲ, ಯಾರೂ ಮುಂದೆ ಬರಲಿಲ್ಲ. ಕೃಪಾಚಾರ್ಯ ಇಲ್ಲ, ದ್ರೋಣಾಚಾರ್ಯ ಇಲ್ಲ, ಯಾರೂ ಇಲ್ಲ. ಹಾಗೆ ವೇದವ್ಯಾಸ ದೇವರು ಬಂದು, ನಾನು ಹೇಳ್ತೀನಿ ಒಳಗೆ ನಡೀರಿ, ಇದು ಪಾಂಡುರಾಜನ ಮಕ್ಕಳೇ ಇವರು ಅಂತ ಹೇಳಿ ಅವರಿಗಿರುವಂತಹ ವರಗಳನ್ನು ಎಲ್ಲವನ್ನು ಹೇಳಿ, ಇಂತಹ ದಿವ್ಯವಾದ ಜನ್ಮವನ್ನು ಪಡೆದಿರತಕ್ಕಂತಹ ಮಹಾನುಭಾವರು ಇವರೆಲ್ಲರೂ ಅಂತ ವೇದವ್ಯಾಸ ದೇವರು ಅವರನ್ನು ಒಳಗೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಅನೇಕ ತೊಂದರೆಗಳು ಇದ್ದಾಗ ಗುರುಗಳಿಗೆ ಆ ಇಷ್ಟವಾದದ್ದನ್ನು ಕೊಡಬೇಕು ಅಂತನೋ ಒಂದು ದಿವ್ಯ ಸಂಕಲ್ಪ ಅವರ ಮನಸ್ಸಿನೊಳಗಿತ್ತು. ಕರ್ಕೊಂಡು ಹೋದರೆ, ನಡ್ರಿ ಸ್ವಾಮಿ ನಡ್ರಿ, ನೀವು ಕೃಷ್ಣನ ಮುಟ್ಟು ಮಿತ್ತರಿ ಅಂತ ಹೇಳಿ ಪರಿಮಾರು ಮಟ್ಟದಲ್ಲಿ ಕೂಡಿಸಿ ಅವರ ಕಡೆಯಿಂದ ಪರ್ಯಾಯವನ್ನು ನಡೆಸಿ ದಿವ್ಯವಾದಂತಹ ಗುರುಗಳಿಗೆ ಇಷ್ಟವಾದದ್ದನ್ನು ಕೊಟ್ಟರು. ನಮಗಂಥವರಿಗೆ ಅದು ಇದು ಕೊಡ್ತಾರೆ, ಮಕ್ಕಳು ಹೆಂಡತಿ ಇವೆಲ್ಲ ಸಣ್ಣ ಪುಟ್ಟವಾದದ್ದು. ಆದರೆ ಗುರುಗಳಿಗೆ ಇಷ್ಟವಾದದ್ದನ್ನು ಕೊಡುವಂತಹ ಒಂದು ಭಾಗ್ಯ ಏನಿದೆ ಅದು ಕೆಲವರಿಗೆ ಮಾತ್ರ ಸಿಗ್ತದೆ. ಅದು ನಮ್ಮ ಕಥಾನಾಯಕರಾದಂತಹ ವಿಶ್ವೇಶತೀರ್ಥ ಶ್ರೀಪಾದಂಗಳವರಿಗೆ ಅದು ಪ್ರಾಪ್ತವಾಗಿದೆ. ಪರಿವ್ರಾಟ್ ಚಕ್ರವರ್ತಿ, ಅದಕ್ಕಾಗಿಯೇ ಯತಿಗಳಲ್ಲಿ ಅವರು ಚಕ್ರವರ್ತಿಗಳಾದರು. ಅಂತಹ ಒಂದು ದಿವ್ಯವಾದ ಒಂದು ವಿಶಿಷ್ಟವಾದ ಕಾರ್ಯಗಳನ್ನು ಮಾಡಿದಂತಹ ಮಹಾನುಭಾವರು ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಇನ್ನು ಒಂದು ಮಾತನ್ನು ಹೇಳಿ ನಾನು ಮುಕ್ತಾಯವನ್ನು ಮಾಡ್ತೇನೆ. ನಮ್ಮ ತಿರುಪತಿಯ ಜನಕ್ಕೆ ಅಲ್ಲ, ಯಾವ ಇಡೀ ವಿಶ್ವಕ್ಕೆ ಒಂದು ಆರಾಧ್ಯನಾದಂತಹ ದೇವ, ಕುಲದೈವ ಅದು ಶ್ರೀನಿವಾಸ ದೇವರು. ಶ್ರೀನಿವಾಸ ದೇವರ ಒಂದು ವಿಶೇಷ ಸನ್ನಿಧಾನದಲ್ಲಿ ಒಂದು ಚರ್ಚನ್ನು ಕಟ್ಟಬೇಕು ಅಂತ ಹೊರಟ ಒಂದೊಬ್ಬ ಮಹಾನುಭಾವ, ಮೂರ್ಖ ಮಹಾನುಭಾವ. ಭಾರೀ ಪ್ರಚಾರ ಬಂತು ಅದಕ್ಕೆ. ಯಾವ ಸಮಾಜವೂ ಕೂಡ ಅದಕ್ಕೆ ಮುಂದಾಗಿ ಬಂದು ಪ್ರತಿಭಟನೆ ಮಾಡಲಿಲ್ಲ. ಎಷ್ಟೋ ಯತಿಗಳಿಗೆ ಆ ಸುದ್ದಿ ಗೊತ್ತಾಯಿತು,
ಯಾರು ಮುಂದಾಗಿ ಬರಲಿಲ್ಲ. ಇಲ್ಲಿ ಕ್ರಿಶ್ಚಿಯಾನಿಟಿ ಪ್ರಚಾರ ಆಗಬಾರದು, ಕ್ರಿಶ್ಚಿಯಾನಿಟಿಯ ಒಂದು ಯಾವ ವಿಧವಾದಂತಹ ಒಂದು ದೇವಸ್ಥಾನಗಳು ಇರಬಾರದು ಅಂತ ಯಾರೂ ಮುಂದೆ ಬರಲಿಲ್ಲ. ಆದರೆ ಈ ಸ್ವಾಮಿಗಳವರು ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಮುಂದೆ ಬಂದು, ಕರುಣಾಕರ್ ರೆಡ್ಡಿ ಚೇರ್ಮನ್ ಇದ್ದರು. ನಾನು ಆ ಪ್ರಸಂಗದಲ್ಲಿ ಹತ್ತಿರದಲ್ಲಿದ್ದೆ. ಒಂದು ಮೀಟಿಂಗ್ದಲ್ಲಿ ಆ ಮಾತನ್ನು ನಾನು ಕೇಳಿದೆ. ಯಾರಪ್ಪ ಸ್ವಾಮಿ, ಇಷ್ಟು ಜನರು ಬಂದರು, ಬಿ ಜೆ ಪಿಯವರು ಬಂದರು, ವಿಶ್ವ ಹಿಂದೂ ಪರಿಷತ್ತಿನವರು ಬಂದರು, ಒಬ್ಬ ಸ್ವಾಮಿಗಳವರು ಯೋಜಕರಾಗಿ ಮುಂದೆ ಬಂದರೆ ಅವರಿಂದ ಸಾವಿರಾರು ಜನ ಮುಂದೆ ಬಂದು ಇದು ಸರ್ವಾತ್ಮನ ಬೆಟ್ಟದ ಮೇಲೆ ಈ ತರಹ ಆಗಬಾರದು ಅಂತ ತಡೆದು ನಿಲ್ಲಿಸಿರತಕ್ಕಂತಹ ಮಹಾನುಭಾವರು ವಿಶ್ವೇಶತೀರ್ಥ ಶ್ರೀಪಾದಗಳು. ಎಲ್ಲ ನೀವು ತೀರ್ಥಕ್ಷೇತ್ರಗಳಿಗೆ ಹೋಗಿ, ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಿ, ಎಲ್ಲವೂ ಕಲುಷಿತ. ಆದರೆ ಇದೊಂದು ಕ್ಷೇತ್ರ ಪವಿತ್ರವಾಗಿ ಉಳಿದಿದೆ, ಚರ್ಚೆ ಇಲ್ಲ, ಯಾವ ವಿಧವಾದ ಮುಸಲ್ಮಾನ್ ಧರ್ಮದ ಒಂದು ಪ್ರಚಾರ ಇಲ್ಲ, ಯಾವ ವಿಧವಾದ ಮಸೀದಿಗಳಿಲ್ಲ. ಅಂತಹ ಒಂದು ಪವಿತ್ರವಾಗಿ ಉಳಿದದ್ದು ಅದು ಇವರ ಕಾಲಿನಲ್ಲಿ. ಆಗ ಕರುಣಾಕರ್ ರೆಡ್ಡಿ ಹೇಳಿದ, ಯಾರವರು ವಿಶ್ವೇಶತೀರ್ಥರು, ಇಷ್ಟೆಲ್ಲ ಜನರು ಬಂದಿದ್ದಾರೆ, ನಾನು ನೋಡಬೇಕು ಅಂತ. ಎಷ್ಟು ಜನರನ್ನು ಸರಿಸಿದಾರೆ, ಕುಳ್ಳಕ್ಕೆ ಇವರು ಕಾಣಿಸಿದರು. ಅವನಂದ, ಇಂಥ ಪೊಟ್ಟಿ ಸ್ವಾಮಿನ ಇದು చేసింది, ಇಷ್ಟು ಗಿಡ್ಡಕ್ಕೆ ಅವನೇ ತಗೊಂಡ ದೊಡ್ಡ ಬೀಸಾಳ ಭಾರಿ ರುದ್ರಾಕ್ಷಮಣಿಗಳು ಅವು ಇವು ಹಾಕ್ಕೊಂಡು ಭಾರಿ ಇರ್ತಾರೆ ಅಂತ ಅವನಿಗೇನೋ ಒಂದು ಊಹ. ಆದರೆ ಇಷ್ಟು ಕುಳ್ಳ ಇರುವಂತಹ ಸ್ವಾಮಿ ಇಷ್ಟು ಮಾಡಿದನ, ಇಷ್ಟು ಒಂದು ರೆವಲ್ಯೂಷನ್ ಮಾಡಿದನ, ಇಷ್ಟು ಕ್ರಾಂತಿ ಮಾಡಿದನ, ಏನಿರಬೇಕು ನೋಡಿ. ಆಗ ಅವನು ನತಮಸ್ತಕನಾಗಿ, ಸ್ವಾಮಿ ಮೀಟಿಂಗ್ದಲ್ಲಿ ಅಥವಾ ಪಾರ್ಲಿಮೆಂಟಲ್ಲಿ ಏನು ಬೇಕೋ ಅದೆಲ್ಲವನ್ನೂ ಮಾಡಿಸಿ ನಾವು ಜೀವೋ ತರಿಸ್ತೇವೆ, ನಿಮ್ಮ ಒಂದು ಈ ಕ್ರಾಂತಿ ಅಥವಾ ಈ ಚಳುವಳಿಯನ್ನು ನಿಲ್ಲಿಸಬೇಕು ಅಂತ ಹೇಳಿ ನಿಲ್ಲಿಸಿದಂತಹ ಮಹಾನುಭಾವರು ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಅಂದಮೇಲೆ ಅವರ ಉಪಕಾರ ಒಂದು ಸಮಾಜಕ್ಕಲ್ಲ, ಹಲವಾರು ಸಮಾಜಕ್ಕೆ ಅವರ ಉಪಕಾರ ಇದೆ. ಇವತ್ತು ಒಂದು ಶುದ್ಧವಾಗಿ ಒಬ್ಬ ಡ್ರೈವರ್ ತಾನು ಪ್ಲಸ್ ಗುರ್ತು ಹಾಕ್ಕೊಂಡಿದ್ದ ಅಂದರೆ ಆ ವ್ಯಕ್ತಿಯನ್ನು ಬಿಡೋದಿಲ್ಲ ಬೆಟ್ಟಕ್ಕೆ. ಒಂದು ವಾಹನದ ಮೇಲೆ ಆ ಗುರ್ತು ಇತ್ತಂದರೂ ಕೂಡ, ಆ ಧರ್ಮದ ಗುರ್ತು ಇತ್ತಂದರೆ ಆ ವೆಹಿಕಲನ್ನು ಬಿಡೋದಿಲ್ಲ. ಅಂದರೆ ಇಷ್ಟರ ಮಟ್ಟಿಗೆ ಹಿಂದೂ ಸಾಮ್ರಾಜ್ಯದ ಒಂದು ಪ್ರತಿಷ್ಠಾಪನೆ ಮಾಡಿದಂತಹ ಮಹಾನುಭಾವರು ನಮ್ಮ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಅಂತಹ ಆ ಗುರುಗಳ ಸಾಕ್ಷಾತ್ ಶಿಷ್ಯರು ಅವರೆಲ್ಲರೂ ಅನೇಕ ಮಹಿಮೆಗಳನ್ನು, ಬಹಳ ವಿಶಿಷ್ಟವಾದ ಮಹಿಮೆಗಳನ್ನು ಹೇಳಿದ್ದಾರೆ. ಕೃಷ್ಣ ಪೂಜಾ ರಥಂ ಮುನಿಂ. ಅವರಿಗೆ ಒಂದು ಇಂಟರ್ವ್ಯೂದಲ್ಲಿ ಯಾರೋ ಕೇಳಿದರು, ನಿಮಗೆ ಹೇಗೆ ಈ ಸನ್ಯಾಸಾಶ್ರಮ ಸಿಕ್ತು, ಈ ಕೃಷ್ಣನ ಪೂಜೆ ಮಾಡುವ ಭಾಗ್ಯ ಸಿಕ್ತು ಅಂತ. ಆಗ ಅವ್ರು ಹೇಳಿದ್ರು, ನನಗೇನು ಗೊತ್ತಿಲ್ಲ, ನಾ ಸಣ್ಣ ಹುಡುಗ, ನನಗೆ ಮುಂಜಿವಾದ ಮೇಲೆ ಒಂದು ಅಪೇಕ್ಷೆ ಇತ್ತು, ಮಂಗಳಾರತಿ ಹುಚ್ಚು ಇತ್ತು, ನನಗೆ ಮಂಗಳಾರತಿ ಮಾಡೋ ಹುಚ್ಚು, ಬಹಳ ಹುಚ್ಚು ಮಂಗಳಾರತಿ. ಅದಕ್ಕೆ ಕೃಷ್ಣನ ಒಂದು ಪೂಜೆ ಮಾಡೋ ಭಾಗ್ಯ ಸಿಕ್ಕರೆ ನನಗೆ ಮಂಗಳಾರತಿ ಬಹಳ ಮಾಡಲಿಕ್ಕೆ ಸಿಗ್ತದೆ ಅಂತ ಅನ್ನೋದಕ್ಕಾಗಿ ನಾನು ತೆಗೆದುಕೊಂಡಿದ್ದೇನೆ, ಈ ಒಂದು ಆಶ್ರಮವನ್ನು ತೆಗೆದುಕೊಂಡಿದ್ದೇನೆ. ನೋಡಿ, ಸಣ್ಣ ಹುಡುಗಿರುವಾಗ ಆ ಬೀಜ ಯಾವ ರೀತಿಯಾಗಿ ಇರ್ತದೆ ಅಂತ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಆಗ ಅವರು ಈ ಇಂಟರ್ವ್ಯೂದಲ್ಲಿ ಹೇಳಿದರು, ನನಗೆ ಆಶ್ರಮ ತೆಗೆದುಕೊಳ್ಳಬೇಕಾದಾಗ ಕೃಷ್ಣನ ಪೂಜೆ ಮಾಡುವ ಒಂದು ಅಪೇಕ್ಷೆ ಇತ್ತು, ಅಷ್ಟೇ, ಇನ್ನೇನು ನನಗೆ ಅಪೇಕ್ಷೆ ಇರಲಿಲ್ಲ. ಆಮೇಲೆ ನನಗೆ ಒಂದೊಂದೊಂದಾಗಿ ತಿಳಿದು ಬಂತು, ಏನು ಕೃಷ್ಣ, ಏನಂತಹ ದೊಡ್ಡದಾದ ದಿವ್ಯ ಸನ್ನಿಧಾನ. ಸ್ಪರ್ಶನಾತ್ ಭಗವತೋತಿ ಪಾವನಾತ್ ಸನ್ನಿಧಾನ ಪದತಾಂ ಗತಾಂ ಹರೇಹೇ. ದಿವ್ಯವಾದ ಆ ಒಂದು ಸನ್ನಿಧಾನ ಇರುವ ಕೃಷ್ಣನ ಪೂಜೆ ಮಾಡುವ ಭಾಗ್ಯ ನನಗೆ ಒದಗಿ ಬಂತು ಅಂತ ಅವರು ಹೇಳ್ತಾರೆ. ಅಂತಹ ಮಹಾನುಭಾವರ ಒಂದೆರಡು ಗುಣಗಳನ್ನು ನಾವು ಸ್ಮರಣೆಯನ್ನು ಮಾಡಿದ್ದೇವೆ. ಅವರಿಂದ ಏನಾದರೂ ನಮಗೆ ದೇವರ ಗುರುಗಳ ಅನುಗ್ರಹವಾಗುವುದಾಗಿದ್ದರೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಸ್ವಲ್ಪ ವಿಧವಾದಂತಹ ಒಂದು ತಪಸ್ಸು, ಸ್ವಾಧ್ಯಾಯ, ಶುಶ್ರೂಷ ನಿಮಗೂ ನಮಗೂ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ, ಇಷ್ಟೊತ್ತಿನವರೆಗೆ ಈ ಪ್ರವಚನವನ್ನು ಕೇಳಿದಂತಹ ನಿಮಗೆ ಅನೇಕ ಧನ್ಯವಾದಗಳನ್ನು ಹೇಳ್ತಾ, ಈ ಪ್ರವಚನದ ಒಂದು ವ್ಯವಸ್ಥೆಯನ್ನು ಮಾಡುವಂತಹ ನಾರಾಯಣಾಚಾರ್ಯರು ವಿಶೇಷವಾಗಿ ಇಲ್ಲಿ ಮನೆಯಲ್ಲಿಯೂ ಪಾಠ ಮಾಡ್ತಾರೆ, ಆನ್ಲೈನಲ್ಲಿ, ಅಲ್ಲಿ ಯೂನಿವರ್ಸಿಟಿಯಲ್ಲಿ ವಿದ್ಯಾಪೀಠದಲ್ಲಿಯೂ ಪಾಠವನ್ನು ಮಾಡ್ತಾರೆ. ಲೌಕಿಕವಾದಂತಹ ಒಂದು ದಿವ್ಯವಾದ ಜ್ಞಾನ ಅವರದು. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಅನೇಕ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ಪೂಜ್ಯ ಗುರುಗಳ ವ್ಯಕ್ತಿತ್ವ ಬಹಳ ವಿಶಿಷ್ಟವಾದದ್ದು.
ಒಂದು ಕಾವ್ಯದಲ್ಲಿ ಒಂದು ಮಾತು ಬರ್ತದೆ, ಎಷ್ಟು ಸರಳ ಗುರುಗಳು ಮತ್ತು ಅವರು ಎಷ್ಟು ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂತ ಅನ್ನೋದಕ್ಕೆ ಹೇಳೋದಕ್ಕೆ ಒಂದು ಮಾತನ್ನು ಹೇಳ್ತೇನೆ. ಅಹಮೇವ ಮತೋ ಮಹೀಪತೇ ಇತಿ ಸರ್ವ ಪ್ರಕೃತಿ ಶ್ವಚಿಂತಯತ್ ಅಂತ. ಅಂದರೆ ಒಬ್ಬ ರಾಜ ಇದ್ದ, ಆ ರಾಜನ ಬಗ್ಗೆ ಅವನ ದೇಶದ ಪ್ರಜೆಗಳು ಎಲ್ಲರೂ ಹೇಳ್ತಿದ್ರಂತೆ, ರಾಜನ ಹತ್ರ ಕೆಲಸ ಆಗಬೇಕಾ, ನನಗೆ ಗೊತ್ತು ರಾಜ ಅಂತ. ಹೀಗೆ ಪ್ರತಿಯೊಬ್ಬರು ಹೇಳೋರು. ಹಾಗಾದರೆ ಯಾರ ಕೆಲಸ ಯಾರು ಮಾಡಿಸ್ಬೇಕು? ಯಾರೂ ಮಾಡಿಸ್ಬೇಕಾಗಿಲ್ಲ, ಎಲ್ಲರ ಕೆಲಸ ಅವರೇ ಮಾಡ್ಕೊಳ್ತಾರೆ. ನಾನೇ ರಾಜನಿಗೆ ಅತ್ಯಂತ ಪ್ರೀತಿ ಪಾತ್ರ ಅಂತ ರಾಜನ ಬಗ್ಗೆ ಪ್ರತಿಯೊಬ್ಬ ಪ್ರಜೆಗಳು ಆಡ್ತಾ ಇದ್ದರಂತೆ ಈ ಮಾತನ್ನು. ಹಾಗೆ ನಮ್ಮ ಸ್ವಾಮಿಗಳು ಕೂಡ, ನಮ್ಮ ಸ್ವಾಮಿಗಳ ಹತ್ರ ಶಿಫಾರಸ್ಸಿಗೆ ಯಾರೂ ಹೋಗಬೇಕಾಗಿಲ್ಲ, ಯಾರೋ ಶಿಫಾರಸು ಮಾಡಿ ಅವ್ರ ಹತ್ರ ಹೋಗಬೇಕಾಗಿಲ್ಲ. ಅವ್ರು ಎಲ್ರಿಗೂ ಕೂಡ ಸರಳವಾಗಿ ಸಿಗೋರು. ಅವರು ಸರಳವಾಗಿ ಎಲ್ರಿಗೂ ಸಿಗೋರು. ಯಾರೂ ಕೂಡ ಅವ್ರ ಪಿ ಎ ಹತ್ರ ಹೋಗಬೇಕು, ಅಪಾಯಿಂಟ್ಮೆಂಟ್ ತೊಗೋಬೇಕು, ಅವರೆಲ್ಲೋ ದೊಡ್ಡ ರೂಮ್ನಲ್ಲಿರ್ತಾರೆ, ಎ ಸಿ ರೂಮ್ನಲ್ಲಿ, ಆಮೇಲೆ ಅವ್ರನ್ನ ಹೋಗಿ ಕಾಣಬೇಕು, ಈ ವ್ಯವಸ್ಥೆ ನಮ್ಮಲ್ಲಿ ಇರಲೇ ಇಲ್ಲ, ಎಂದೆಂದಿಗೂ ಇರಲಿಲ್ಲ. ಅವರು ರೋಡ್ನಲ್ಲಿ ಸಿಕ್ಕಿದ್ರು ಕೂಡ ನೀವು ಕಾರ್ ನಿಲ್ಲಿಸಿ ಮಾತಾಡಿದರೆ ಮಾತಾಡ್ತಾಯಿದ್ರು. ಹೀಗೆ ಅಷ್ಟೊಂದು ಸರಳವಾದಂತಹ ಒಂದು ವ್ಯಕ್ತಿತ್ವ, ಪ್ರತಿಯೊಬ್ಬರನ್ನೂ ಕೂಡ ಆತ್ಮೀಯವಾಗಿ ಕಾಣುವಂತಹ ವ್ಯಕ್ತಿತ್ವ. ಅಷ್ಟೇ ಕ್ರಾಂತಿಕಾರಿಗಳು ಆಚಾರ್ಯರು ಹೇಳಿದಂತೆ. ಅವರ ಕ್ರಾಂತಿ ಅಂತಂದರೆ ಅದನ್ನು ಯಾರೂ ಕೂಡ ಮತ್ತೆ ಎದುರು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಅಯೋಧ್ಯೆಯ ರಾಮ ಮಂದಿರದ, ಈಗ ಏನೋ ರಾಮ ಮಂದಿರ ಆಗಿದೆ, ರಾಮ ಮಂದಿರ ಆಗೋದಕ್ಕಿಂತ ಮೊದಲು ಆ ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿದಂತಹ ಸಂದರ್ಭ, ಆ ಸಂದರ್ಭದಲ್ಲಿ ನಾವೆಲ್ಲ ಸ್ವಾಮಿಗಳ ಜೊತೆಗೆ ಶಿಷ್ಯರಾಗಿ ನಾವೆಲ್ಲ ಹೋಗಿದ್ವಿ. ಆ ಸಂದರ್ಭದಲ್ಲಿ ಅಲ್ಲಿದ್ವಿ ಅಯೋಧ್ಯೆಯಲ್ಲಿ. ವಸ್ತುತಃ ಅವತ್ತು ಆಗಬೇಕಾಗಿತ್ತು ಶಿಲಾನ್ಯಾಸ ಅಂತ ಹೇಳಿ, ಶಿಲಾನ್ಯಾಸ ಕಾರ್ಯಕ್ರಮ ಆಗಬೇಕಾಗಿತ್ತು. ಆದರೆ ಆಗಿ ಹೋಗಿತ್ತು ಬೇರೆ, ಕೈ ಮೀರಿ. ಸ್ವಾಮಿಗಳಿಗೆ ಎಷ್ಟು ಅವತ್ತು ಒಂದು ಅದರ ಬಗ್ಗೆ ಅಸಮಾಧಾನ ಅಂತಂದರೆ, ಯಾರೋ ಅವರನ್ನು ಸಮಾಧಾನ ಮಾಡಲಿಕ್ಕೆ ಬಂದರೂ ಕೂಡ ಪ್ರತಿಯೊಬ್ಬರೂ ಕೂಡ ಅವತ್ತಿನ ವಿಶಿಷ್ಟ ನಾಯಕರಾದಂತಹ ಎಲ್ ಕೆ ಅಡ್ವಾಣಿಯವರಾಗಲಿ, ಸುಷ್ಮಾ ಸ್ವರಾಜ್ ಆಗಲಿ, ಯಾರೂ ಕೂಡ ಸ್ವಾಮಿಗಳಿಗೆ ಮುಖ ತೋರಿಸ್ಲಿಕ್ಕೆ ತಯಾರಿಲ್ಲ. ಅವ್ರಿಗೆ ಅಷ್ಟು ಸಿಟ್ಟು ಬಂದಿತ್ತು ಅವತ್ತು. ಅಂದರೆ ಇದು ಹೇಗೆ ನಡೀತು, ಏನು ನಡೀತು ಇದು ಅಂತ. ಅಂದರೆ ಒಪ್ಪಂದ ಇಲ್ಲದೇನೆ ನಾವು ಸರ್ಕಾರಕ್ಕೆ ವಂಚನೆ ಮಾಡಿ ಈ ರೀತಿ ಮಾಡುವಂಥದ್ದು ಸರಿಯಲ್ಲ, ಏನಿದ್ರೂ ಕೂಡ ನೇರವಾಗಿ ಹೋರಾಟ ಮಾಡಬೇಕು ಅಂತನ್ನೋದು ಸ್ವಾಮಿಗಳ ತತ್ವ. ಹೀಗೆ ಇದು ಗೊತ್ತಿಲ್ಲದೆ ಇದನ್ನು ಹೇಗೆ ನಡೆಸಿದರು ಅಂತನ್ನೋದ್ರ ಬಗ್ಗೆ ಸ್ವಾಮಿಗಳು ಕೋಪಗೊಂಡಾಗ ಅವರೆಲ್ಲರೂ ಹೆದರಿ ದೂರ ನಿಂತುಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಆಗ ಹತ್ತಿರ ಹೋದವ್ರು ನಾವೇನೆ. ಅಂದರೆ ನರಸಿಂಹದೇವರು ಹೇಗೋ ಪ್ರಹ್ಲಾದನ ಭಕ್ತಿಗೆ ಅವರು ಮತ್ತೆ ಕರೆಗೆ ಹೋಗಿಬಿಡ್ತಾರೆ, ಹಾಗೆ ನಾವೇ ವಿದ್ಯಾರ್ಥಿಗಳು ಹೋಗಿ ಕರ್ಕೊಂಡು ಬಂದ್ವಿ ಅವರನ್ನು ವಾಪಸ್ ಅಂತ. ಸ್ವಾಮಿಗಳದ್ದು ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣಾಂ ಚೇತಾಂಸಿ. ಅಂದರೆ ವಜ್ರಕ್ಕಿಂತ ಕಲ್ಲಿನ ಹೃದಯ ಆಗ್ತದೆ, ಹೂವಿಗಿಂತಲೂ ಕೂಡ ಮೃದುವಾದ ಸ್ವಭಾವದವರು ಆಗಿರ್ತಾರೆ. ಇದು ಯಾರ ಸ್ವಭಾವ ಅಂದರೆ ಶ್ರೀರಾಮಚಂದ್ರನ ಆದರ್ಶ ವ್ಯಕ್ತಿತ್ವಗಳು ಏನು ನಾವೇನು ಹೇಳ್ತೀವಲ್ವ, ಅಂತಹ ಆ ವ್ಯಕ್ತಿತ್ವಗಳನ್ನು ರೂಢಿಸಿಕೊಂಡವರು ಸ್ವಾಮಿಗಳು. ಹೀಗೆ ಅವರು ಇಡೀ ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ರಾಮಾಯಣ ಮಹಾಭಾರತದ ಪಾತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಅವುಗಳನ್ನು ತಮ್ಮಲ್ಲಿ ರೂಢಿಸಿಕೊಳ್ತಾ ಇತ್ತು. ಇದು ಅಪ್ಲಿಕೇಶನ್. ಶಾಸ್ತ್ರ ಅನ್ನೋದು ಕೇವಲ ಪ್ರವಚನಕ್ಕೆ ಹೇಳಲಿಕ್ಕೆ ಮಾತ್ರ ಅಲ್ಲ, ಅವರು ಅದನ್ನು ರೂಢಿಸಿಕೊಳ್ತಾ ಇದ್ರು ತಮ್ಮ ಜೀವನದಲ್ಲಿ. ಏನು ಕೆಲಸ ಮಾಡಿದರೂ ಕೂಡ ಆ ಆದರ್ಶಗಳನ್ನು ತಗೊಳ್ತಾ ಇದ್ರು. ಹೀಗೆ ಸ್ವಾಮಿಗಳದ್ದು ಒಂದು ವಿಶಿಷ್ಟವಾದ ವ್ಯಕ್ತಿತ್ವ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದನ್ನೇ ಆಚಾರ್ಯರು ಈಗ ತಿರುಮಲದ ಘಟನೆಯ ಮೂಲಕವಾಗಿ ನಮಗೆ ತಿಳಿಸಿಕೊಟ್ರು. ಅಷ್ಟು ಅದ್ಭುತವಾದ, ಆವಾಗ ನಾನು ಇದ್ದೆ ಗುರುಗಳ ಜೊತೆಗೆ ಬಂದಾಗ. ಅಂತೂ ಗುರು ಇ ಒ ಆಫೀಸ್ನಲ್ಲಿ ಹೋಗಿ ಅವರೇ ಚೇರ್ ಮೇಲೆ ಸ್ವತಃ ಕೂತ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಕಾಯ್ಕೊಂಡು ಅವ್ರು ಬರಲಿ ಅಂಥೇಳಿ. ಅಷ್ಟು ಇದು ಕೆಲಸ ಆಗಬೇಕು ಅಂತಂದರೆ ನಾನು ಘನತೆ ಗೌರವ ನನಗೆ ಕಲಶವೇ ಬೇಕು ಅದು ಯಾವುದೂ ಇಲ್ಲ. ಸೀದಾ ಹೋಗಿ ಕೂಡೋವರೇ ಅವರು ಆಫೀಸ್ಗಳಲ್ಲಿ, ಅವ್ರು ಕೆಲಸ ಮಾಡಿಸಿಕೊಂಡೇ ಮತ್ತು ವಾಪಸ್ ಬರೋರು. ಇಂತಹ ಒಂದು ವ್ಯಕ್ತಿತ್ವ ಗುರುಗಳದ್ದು. ಈಗ ನಮ್ಮ ಶ್ರೀಹರಿ ವಾಳ್ವೇಕರ್ ಆಚಾರ್ಯರು ಅವರು ಪ್ರಸಿದ್ಧ ಪ್ರವಚನಕಾರರು. ಅವರಿಗೆ ಸಮಯ ಸಿಗೋದೇ ಬಹಳ ಕಷ್ಟ. ಅಂಥದ್ದರಲ್ಲಿ ವಿಶೇಷವಾಗಿ ಏನೋ ಪಾಠ ಪ್ರವಚನ ಮಾಡಬೇಕು ಅನ್ನೋ ನಿಷ್ಠೆಯಿಂದ
ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅತಿಥಿ ಅಧ್ಯಾಪಕರಾಗಿ ಅವರು ಸೇರಿಕೊಂಡಿದ್ದಾರೆ. ಅವರಿಗೇನೋ ಪಾಠ ಪ್ರವಚನಕ್ಕೆ ಏನು ಕೊರತೆ ಏನಿರಲಿಲ್ಲ, ಆದರೂ ವಿಶಿಷ್ಟವಾದ ಒಂದು ಸೇವೆಯನ್ನು, ಶಾಸ್ತ್ರ ಪ್ರವಚನದ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಈ ತಿರುಪತಿಯಲ್ಲಿ ವಾಸವಾಗಿರೋದು ಒಂದು ಸಂತೋಷ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ. ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೋದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲಿಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಹಿರಿಯ ವಿದ್ವಾಂಸರನ್ನು ನಮಸ್ಕರಿಸಿ ಪರಮಪೂಜ್ಯರಾದ ಪೇಜಾವರ ಮಠಾಧೀಶರಾದ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಆರಾಧನೆಯ ಕಾಲದಲ್ಲಿ ಒಂದೆರಡು ಮಾತುಗಳನ್ನು ಅವರ ಬಗ್ಗೆ ಹಾಗೂ ಅವರಿಂದ ನಾವು ತಿಳಿಬೋದಾದಂತಹ ಸಂದೇಶ ಅದನ್ನು ಕುರಿತು ಹೇಳ್ತಾ ಇದ್ದೇನೆ. ಒಬ್ಬ ಕವಿ ಒಂದು ಮಾತನ್ನು ಹೇಳ್ತಾನೆ. ಈ ಮಾತು ಅವರಿಗೆಷ್ಟು ಅನ್ವರ್ಥಕ ಅಂತ ನಾವು ನೋಡ್ಬೋದು. ಕ್ವಚಿತ್ ಭೂಮೌ ಶಾಯಿ ಕ್ವಚಿದಪಿ ಚ ಪರ್ಯಂಕಶಯನಃ ಕ್ವಚಿತ್ ಶಾಕಾಹಾರಃ ಕ್ವಚಿದಪಿ ಚ ಶಾಲ್ಯೋದನರುಚಿಃ ಕ್ವಚಿತ್ ಕಂಥಾಧಾರೀ ಕ್ವಚಿದಪಿ ಚ ದಿವ್ಯಾಂಬರಧರೋ ಮನಸ್ವೀ ಕಾರ್ಯಾರ್ಥೀ ನ ಗಣಯತಿ ದುಃಖಂ ನ ಚ ಸುಖಂ. ಇದು ಒಬ್ಬ ಕವಿ ಹೇಳಿದಂಥ ಮಾತು. ಬಹಳ ಹಿಂದೆ ಹೇಳಿದ. ಎಷ್ಟು ಹಿಂದೆ ಅಂತ ಇನ್ನೂ ನಮಗೆ ಲೆಕ್ಕ ಸಿಕ್ಕಿಲ್ಲ, ಯಾಕಂದರೆ ನಾವೆಲ್ಲ ಕ್ರಿಸ್ತ ಶಕದವರಾಗಿದ್ದೇವೆ. ಏನು ಹೇಳಿದರೂ ಕ್ರಿಸ್ತ ಶಕ ಹೇಳುವಂಥ ಬುದ್ಧಿವಂತಿಕೆ ನಮ್ಮಲ್ಲಿ. ಇವನು ಬಹಳ ಹಿಂದೆ ಹೇಳಿದವ. ಕ್ವಚಿತ್ ಭೂಮೌ ಶಾಯಿ, ಹಾಸಿಗೆ ಇಲ್ಲ, ಅದರ ಮೇಲೆ ಬಹಳ ಸುಖದ ಸುಪ್ಪತ್ತಿಗೆ ರತ್ನಗಂಬಳಿ ಇಲ್ಲ, ಮಂಚ ಇಲ್ಲ. ಸ್ವಾಮಿ ಇವತ್ತು ಸಂಚಾರ ಮಾಡಿಕೊಂಡು ಬಹಳ ದೂರ ಬಂದುಬಿಟ್ರಿ, ಮುಂದೆ ಹೋಗಲಿಕ್ಕೂ ಇಲ್ಲ ಹಿಂದೆ ಹೋಗಲಿಕ್ಕೂ ಇಲ್ಲ, ಇಲ್ಲೇ ಯಾವುದೋ ಸ್ಕೂಲ್ ಸಿಕ್ಕಿದೆ ಅಂತ ಹೇಳಿ ಸ್ಕೂಲ್ನಲ್ಲಿ ಯಾವುದಾದ್ರೂ ಕಟ್ಟೆ ತೋರಿಸಿದರೆ ನಾನು ಇಲ್ಲೇ ಮಲಗ್ತೇನೆ ಅಂತಿದ್ರಂತೆ. ಕ್ವಚಿತ್ ಭೂಮೌ ಶಾಯಿ ಅದು ಮಾಡಿದ್ದಾರೆ. ಸರಿ, ಮುಂದೆ ಪ್ರಯಾಣ ಮಾಡಿ ಯಾತ್ರೆ ಮಾಡ್ತಾ, ಸನ್ಯಾಸಿಗಳು ಅಂದರೆ ಸದಾ ಪ್ರಯಾಣ ಮಾಡಬೇಕು. ಗ್ರಾಮೈಕ ರಾತ್ರ ಅಂತ ಶಾಸ್ತ್ರ ಹೇಳ್ತದೆ. ಒಂದು ರಾತ್ರಿ ಒಂದು ಗ್ರಾಮದಲ್ಲಿದ್ದ ಇನ್ನೊಂದು ರಾತ್ರಿ ಇನ್ನೊಂದು ಗ್ರಾಮದಲ್ಲಿ ಕಳಿಬೇಕು ಅಂತ ಅವರಿಗೆ ನಿಯಮ, ಆ ಸ್ವಧರ್ಮದ ನಿಷ್ಠೆ. ಹಾಗಾಗಿ ಅವರು ಇನ್ನೂ ಆ ಶಾಸ್ತ್ರದ ನಿಯಮವನ್ನು ಕಠಿಣವಾಗಿ ಆಚರಣೆ ಮಾಡಬೇಕು ಅಂತ ಗ್ರಾಮೈಕ ರಾತ್ರ ಅಲ್ಲ, ಅರ್ಧ ಗ್ರಾಮ ಒಂದು ಊರಿನಲ್ಲಿದ್ದರೆ ಇನ್ನು ಅರ್ಧ ಗ್ರಾಮ ಇನ್ನು ಅರ್ಧ ರಾತ್ರಿ ಇನ್ನೊಂದು ಊರಿನಲ್ಲಿ ಇರ್ತಿದ್ರು. ಅರ್ಧ ರಾತ್ರಿ ಒಂದೂರು, ಇನ್ನು ಅರ್ಧ ರಾತ್ರಿ ಇನ್ನೊಂದು ಊರು ಮಾಡಿದ್ದಿದೆ. ಅಲ್ಲಿಯೂ ಕೂಡ ಶಯನ ಮಾಡುವಾಗ ಹಾಗೆ. ಕ್ವಚಿದಪಿ ಚ ಪರ್ಯಂಕ ಶಯನಃ, ಯಾವುದೋ ಸಂದರ್ಭದೊಳಗೆ ಸ್ವಲ್ಪ ವಯಸ್ಸಾಗ್ತಾ ಡಾಕ್ಟ್ರಿ ಹೇಳಿಬಿಟ್ರು ಕೆಳಗೆ ಮಲಗೋಕ್ಕಿಂತ ಮೇಲ್ಗಡೆ ಮಲಗೋದು ಒಳ್ಳೆಯದು ಅಂತ. ಸರಿ, ಡಾಕ್ಟ್ರ್ ಹೆದರಿಸೋದು ಹೇಗೆ ಅಂತ ನಮಗಿಂತ ಚೆನ್ನಾಗಿ ನಿಮಗೂ ಗೊತ್ತಿದೆ ಈಗ. ಅಲ್ಲ, ಅವ್ರು ಹೆದರಿಸ್ತಾರೆ ಅಂತ ಹೇಳಲಿಕ್ಕೂ ಬರಲ್ಲ, ಅದನ್ನು ತುಂಬ ಉಪಕಾರ ಮಾಡ್ತಾರೆ ಅಂತ ಹೇಳಿದರೆ ಚೆನ್ನಾಗಿರ್ತದೆ. ಕೆಳಗೆ ಮಲಗೋ ಹಾಗಿಲ್ಲ, ಮೇಲೆ ಮಲಗಬೇಕು.
ಸರಿ, ಹಾಗಾದರೆ ಪರ್ಯಂಕ ಶಯನ, ನೀವು ಈ ಮಂಚದ ಮೇಲೆ ಮಲಗಬೇಕಾಗ್ತದೆ ಅಂದರೆ ಮಂಚದ ಮೇಲೆ ಮೆತ್ತಿಗಿದ್ದದ್ದು ಹಾಸಿಗೆಯನ್ನು ತೆಗಿಸಿ ಅದರ ಮೇಲೆ ಮಲಗ್ತಿದ್ರಂತೆ. ಮತ್ತೆ ಕ್ವಚಿದ್ ಭೂಮೌಷಾಯಿ ಕ್ವಚಿದಪಿ ಚ ಪರ್ಯಂಕ ಶಯನ, ಮಂಚದ ಮೇಲೂ ನನಗೆ ಸುಖ ಬೇಡ ಅಂತಿದ್ರು. ಸುಖ ಬೇಡ, ಅದು ಏನೋ ಮಂಚದ ಮೇಲೆ ಮಲಗಲಿಕ್ಕೆ ಹೇಳಿದ್ದಾರೆ, ನನ್ನ ಅನುಕೂಲಕ್ಕಲ್ಲ, ಡಾಕ್ಟ್ರು ಬಗ್ಗೆ ನನಗೆ ಚಿಕಿತ್ಸೆ ಮಾಡಬೇಕಲ್ಲ ಅಂತ ಮಂಚದ ಮೇಲೆ ಮಲಗ್ತಿದ್ರು ಅಷ್ಟೆ. ಅವ್ರು ಬಗ್ಗಬೇಕಾಗ್ತದೆ, ಅವ್ರು ಬಗ್ಗೋದು ಬೇಡ, ಸರಿ ನಾನು ಮಂಚದ ಮೇಲೆ, ಯಾಕಂದ್ರೆ ಆತ ಬಂದಾಗೆಲ್ಲ ಮೇಲಿಂದ ಮೇಲೆ ಟೆಸ್ಟ್ ಮಾಡ್ತಾನೆ, ಅದಕ್ಕೋಸ್ಕರ ಮಾಡಿದ್ದೇ ಹೊರತು ತಮಗಾಗಿ ಅಂತ ಮಂಚದ ಮೇಲೆ ಮಲಗಲಿಲ್ಲ. ಕ್ವಚಿಚ್ಛಾಕಾಹಾರ, ಎಷ್ಟು ಸಲ ಪರ್ಯಟನೆ ಮಾಡಿದ್ದಾರೆ, ಎಷ್ಟೆಲ್ಲ ಊರುಗಳನ್ನು ಸುತ್ತಿದ್ದಾರೆ. ಆ ಊರುಗಳ ಕಿಲೋಮೀಟ್ರು ಕೂಡ ವಯಸ್ಸಾದ ಮೇಲೂ ನೆನಪಿರ್ತಿತ್ತಂತೆ. ಈ ಊರಿನಿಂದ ಇಷ್ಟು ನಿಮಿಷಕ್ಕೆ ಈ ಊರು ತಲುಪಬಲ್ವಿ. ಡ್ರೈವರಿಗೆ ಗೊತ್ತಿಲ್ಲ, ಪಿ ಎಗೆ ಗೊತ್ತಿಲ್ಲ, ಶಿಷ್ಯನಿಗೆ ಗೊತ್ತಿಲ್ಲ, ಆದರೆ ನನಗೆ ಗೊತ್ತಿದೆ ಅಂತಿದ್ರಂತೆ. ಅಷ್ಟು ತಿಳುವಳಿಕೆ. ಅಲ್ಲಿ ಹೋಗೋ ಅಷ್ಟರಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ತರಕಾರಿ ಹೆಚ್ಚು ಕಡಿಮೆ ಆದರೆ ಅಥವಾ ಬೇಯಿಸುವಾಗ ಹೆಚ್ಚು ಕಡಿಮೆ ಆದರೆ, ಸರಿಯಾಗಿ ಬೆಂದಿಲ್ಲ ಅಂದರೆ ಅಡುಗೆ ಅವನಿಗೆ ಹೇಳಿದರೆ ನಾಳೆ ಅಡುಗೆ ಅವನು ಇರಲ್ಲ. ಸರಿ, ಈಗ ಅದನ್ನು ತಿನ್ನೋಣ ಅಂದರೆ ಅದು ಸರಿಯಾಗಿ ಬೆಂದಿಲ್ಲ. ಆದರೆ ಕ್ವಚಿಚ್ಛಾಕಾಹಾರಿ ಅವನಿಗೆ ಹೇಳೋ ಹಾಗಿಲ್ಲ, ಇವರು ತಿನ್ನೋದು ಬಿಡೋ ಹಾಗಿಲ್ಲ, ಅದು ಚೆನ್ನಾಗೇ ಇತ್ತು ಅಂತ ತಿಂದುಬಿಡ್ತಿದ್ರಂತೆ. ಒಂದು ಕೆಲಸ ಆಗಬೇಕಿದೆ, ನಾನು ಭೂಮಿಗೆ ಬಂದಿದ್ದೇನೆ, ನನ್ನಿಂದ ಇಷ್ಟು 1000 ಜನರು ಒಳ್ಳೆ ದಾರಿಗೆ ಬರಬೇಕಿದೆ, ಆ ದಾರಿಗೆ ಬರಲಿಕ್ಕೆ ನನ್ನನ್ನು ದೇವರು ನಿಮಿತ್ತ ಮಾಡಿದ್ದಾನೆ. ನಾನು ಈ ಸಣ್ಣ ನೆಪ ಒಡ್ಕೊಂಡು ಕೂತ್ಕೊಂಡು ಆಹಾರವೋ ವಿಹಾರವೋ ಮಲಗೋದೋ ಹಾಸಿಗೆಯೋ ಇದನ್ನು ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ನಾನು ನನ್ನದೇ ಆದ ಕುಂಟು ನೆವ ಅಂತ ನಮ್ಮ ಕಡೆ ಹೇಳ್ತೀವಿ, ಕುಂಟು ನೆವ ಹೇಳ್ಕೊಂಡು ಕೂತ್ಕೊಂಡ್ರೆ ಇವತ್ತಿಷ್ಟು ಆರಾಧನೆ ಮಾಡಲಿಕ್ಕೆ ಆಗ್ತಿತ್ತ? ಅವ್ರ ಬಗ್ಗೆ ನಾವು ಯಾರಾದರೂ ಆರಾಧನೆ ಮಾಡ್ತಿದ್ವಿ? ಯೋಚನೆ ಮಾಡಬೇಕಲ್ಲ. ಭೂಮಿಗೆ ಬಂದ ವ್ಯಕ್ತಿಗೆ ಯಾಕೆ ಬಂದಿದ್ದೇನೆ, ನನ್ನಿಂದ ದೇವರು ಏನು ನಿರೀಕ್ಷೆ ಮಾಡ್ತಿದ್ದಾನೆ ಅಂತ ಅರ್ಥ ಆಗಿಬಿಟ್ರೆ, ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ದುಃಖಂ ನ ಚ ದುಃಖಂ. ಆತ ಧೈರ್ಯ ಮಾಡಿ ಸಣ್ಣ ಕೆಲಸಕ್ಕೆ ತಲೆ ಕೆಡಿಸ್ಕೊಳ್ಳದೆ, ತರಕಾರಿ ಬೆಂದರೂ ಸರಿ ಬೆರೆದೇ ಇದ್ದರೂ ಸರಿ, ಸಣ್ಣಕ್ಕಿ ಅನ್ನ ಹಾಕಿದರೂ ಸರಿ ಹಾಕದೇ ಇದ್ದರೂ ಸರಿ, ಕ್ವಚಿತ್ ಶಾಲ್ಯೋದನಃ ಅದನ್ನು ಊಟ ಮಾಡಿದ್ದು ಇದೆ ಅಂತೆ. ಕ್ವಚಿತ್ ಕಂಥಾಧಾರಿ, ಬಹಳ ಜನ ಪೀಠಾಧಿಪತಿಗಳು ಈ ಥರದ ಇದ್ದವರು ನೋಡಿದ್ದೇವೆ. ಅವರು ತಗೊಳ್ಳೋ ಸ್ಟೆಪ್ಪು ಸಮಾಜಕ್ಕೆ ಬಹಳ ದೊಡ್ಡ ಸಂದೇಶ ಕೊಡ್ತಿರ್ತದೆ. ಈ ಎಚ್ಚರಿಕೆಯಿಂದ ಬದುಕಬೇಕು. ನನಗೆ 2 ಕಣ್ಣಿರ್ಬೋದು, ಆದರೆ ನನ್ನ ನೋಡೋರಿಗೆ 1000 ಕಣ್ಣು ಅಂತ ಅವರಿಗೆ ಯಾವಾಗಲೂ ಎಚ್ಚರಿಕೆ ಇರ್ತಿತ್ತು. ಅದಕ್ಕೆ ಅವರು ಕ್ವಚಿತ್ ಕಂಥಾದಾರಿ, ಕಂಥ ಅಂದರೆ ಕಂಥಾಪಟ, ಅದು ಹರಿದ ಮೇಲೆ ಈ ಹರಿದದ ಬಟ್ಟೆಗೆ ಎರಡೂ ಈ ಕಡೆ ಆ ಕಡೆ ಜೋಡಿಸ್ಲಿಕ್ಕೆ ಒಂದು ಬಟ್ಟೆ ಹಾಕ್ತಾರೆ, ಅದಕ್ಕೆ ಕಂಥಾಪಟ ಅಂತ ಹೆಸರು. ಈ ಪಟ್ಟಿ ಹಾಕೋದು ಅಂತ ಹಳೆ ಕಾಲದಲ್ಲಿ ಬಹಳ ಬಡತನ ಇದ್ದವ್ರ ಮನೆಯೊಳಗೆ ನೋಡ್ತಿದ್ವಿ ನಾವು. 2 ಹರಿದೋಗಿದೆ ಪೀಸು ಅಂದರೆ ಇನ್ನೊಂದು ಪೀಸ್ ಅಂಟಿಸಿ ಅದಕ್ಕೆ ಕಂಥಾಪಟ ಅಂಥದ್ದು ಉಟ್ಕೊಂಡದ್ದಿದೆ ಅಂತ. ಕ್ವಚಿತ್ ಕಂಥಾಧಾರಿ ಕ್ವಚಿದಪಿ ದಿವ್ಯಾಂಬರಧರ. ಕೆಲವು ಕಡೆ ಊರಿನಲ್ಲಿ ಹೋದಾಗ ಒಳ್ಳೆ ವಸ್ತ್ರ ಕೊಡ್ತಿದ್ರಂತೆ. ಅದ್ರ ಬಗ್ಗೆ ಚಿಕಿತ್ಸೆ. ಏನು ಚಿಕಿತ್ಸೆ ಅಂದರೆ ಸನ್ಯಾಸಿಗಳು ಉಡ್ಬೋದಾ ಬೇಡವಾ ಅದ್ರ ಬಗ್ಗೆ ಚಿಕಿತ್ಸೆ. ಕೊನೆಗೆ ನಾನು ಉಡಲ್ಲ, ನಿನಗೆ ಪ್ರೀತಿ ಆಗಲಿ ಅಂತ ಉಟ್ಟು ಕೊಡ್ತೇನೆ ಅಂತ ಕೊಡ್ತಿದ್ರಂತೆ. ಅವನು ಯಾವನೋ ತಂದಿರ್ತಾನೆ, ಅವನಿಗೆ ಬೇಸರ ಆಗಬಾರ್ದು, ಸನ್ಯಾಸ ಧರ್ಮಕ್ಕೆ ಚ್ಯುತಿ ಬರಬಾರ್ದು. ಇದು ಯೋಚನೆ. ಯಾಕಿಷ್ಟು ವಿವರಣೆ ಕೊಟ್ಟೆ ಅಂದರೆ, ಒಬ್ಬ ಯತಿಯಾಗಿ, ಒಬ್ಬ ಪೀಠಾಧಿಪತಿಯಾಗಿ, ಒಬ್ಬ ಹಿಂದೂ ಧರ್ಮದ ಸಂರಕ್ಷಕರಾಗಿ ಅನೇಕ ಶಿಷ್ಯರನ್ನು ತಮ್ಮ ಜೊತೆಗೆ ಇಟ್ಟುಕೊಂಡು ಅವರೆಲ್ಲರಿಗೂ ಕೂಡ ಒಬ್ಬ ಮಾರ್ಗದರ್ಶಕರಾಗಿ, ಯಾರ ಮನಸ್ಸಿಗೂ ಬೇಸರ ಆಗದಂತೆ ಮತಕ್ಕೆ, ಮಠಕ್ಕೆ, ಜಾತಿಗೆ, ಧರ್ಮಕ್ಕೆ, ವ್ಯಕ್ತಿಗೆ, ಒಬ್ಬರಿಗೂ ಕೂಡ ನಾನು ಇಷ್ಟೇ ಶಬ್ದ ಕಡಿಮೆ ಹೇಳಿದೆ, ಇನ್ನೂ ಹೇಳ್ತೀನಿ, ಒಂದು ಬೆಕ್ಕಿಗೂ ಮನಸ್ಸಿಗೆ ಬೇಸರ ಆಗದಂತೆ ಬದುಕಿದ ವ್ಯಕ್ತಿತ್ವ ಅಂದರೆ ಅದು ಪೇಜಾವರ ಶ್ರೀಪಾದಂಗಳವರ ವ್ಯಕ್ತಿತ್ವ. ತುಂಬ ನೆಗಡಿ ಆಗ್ತಿತ್ತು. ನೆಗಡಿ ಅಂದರೆ ನಮ್ಮಲ್ಲಿ ತುಂಬ ಶೀತ ಆಗ್ತಿತ್ತು. ಶೀತ ಯಾಕಾಗ್ತದೆ ಅಂತ, ಶೀತ ಯಾಕಾಗ್ತದೆ, ಎಲ್ಲರೂ ತಣ್ಣೀರು ಸ್ನಾನ ಮಾಡ್ತೀರಿ ಸ್ವಾಮಿ, ನೀರು ಚೇಂಜ್ ಆಗ್ತದೆ, ಅದು ಇದು ಕಾರಣ ಹೇಳಿದರೆ ಒಂದು ಸಲ ಹೇಳ್ಕೊಂಡ್ರಂತೆ ಶಿಷ್ಯರ ಮುಂದೆ. ಇಲ್ಲ, ನಾನು ಸನ್ಯಾಸ ತಗೊಳ್ಳೋ ಮುನ್ನ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಬೆಕ್ಕಿತ್ತು, ನನಗೆ ಆಟದ ಹುಚ್ಚ. ಆವಾಗ
ಆ ಚಿಕ್ಕ ಬೆಕ್ಕನ್ನು ನೀರಿನ ತೊಟ್ಟಿಯಲ್ಲಿ ಅದ್ದಿ ತೆಗಿತಿದ್ದೆ, ಅದಕ್ಕೆ ಶೀತ ಕೊಟ್ಟಿದ್ದೆ, ಅದಕ್ಕೆ ನನಗೆ ಇವತ್ತು ಶೀತ ಆಗಿದೆ ಅಂತ ಹೇಳ್ಕೊತಿದ್ರಂತೆ. ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ದುಃಖಂ ನ ಚ ಸುಖಂ. ವ್ಯಕ್ತಿ ಇನ್ನೊಬ್ರಿಗೆ ಹಿಂಸೆ ಕೊಟ್ಟದ್ದು ಯಾವುದೋ ವಯಸ್ಸು ಸಣ್ಣದಿದ್ದಾಗಲೂ ವಯಸ್ಸಾದ್ಮೇಲೆ ನೆನಪಾಗ್ತದಲ್ಲ, ಇದು ಸಾಮಾನ್ಯ ವ್ಯಕ್ತಿಗೆ ಬರುವಂಥ ವ್ಯಕ್ತಿತ್ವ ಅಲ್ಲ. ಅದು ಏನಿದು ವಿಚಿತ್ರವಾದ ವ್ಯಕ್ತಿತ್ವ. ಇವೆಲ್ಲ ನೆನಪಿಸ್ಕೊಂಡ್ರೆ ಆಶ್ಚರ್ಯ ಆಗ್ತದೆ ಅವರ ಬಗ್ಗೆ. ಹಾಗಾಗಿ ಇವತ್ತು ಹೇಳಿದ್ದ ಭರ್ತೃಹರಿ ಹೇಳಿದ ಮಾತು ಅದೇ, ಮನಸ್ವಿ ಕಾರ್ಯಾರ್ಥಿ ನಗಣಯತಿ ದುಃಖಂ ನಚ ಸುಖಂ. ತನಗಾದ ದುಃಖ, ತನಗಾದ ಸುಖವನ್ನು ಎಂದೂ ಸಹಿಸದೆ, ಅದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ದೇನೆ ಸಮಾಜದಲ್ಲಿ ಸದಾ ತಮ್ಮನ್ನು ಒಂದು ಮಾಡಿಕೊಂಡು ನನ್ನ ಸಮಾಜ ಅಂತ ಅದರ ಮೇಲೆ ಅಭಿಮಾನವನ್ನಿಟ್ಟು, ಇದು ನಿಜವಾಗಲೂ ಸನ್ಯಾಸಿಗಳು ಯತಿಗಳು ಮಾಡಬೇಕಾದ ಕೆಲಸ ಅಂತ ಶ್ರೀ ಸಾಮಾನ್ಯರನ್ನು, ಒಂದು ವರ್ಗ ಇದೆ, ಅದು ಯಾಕೋ ನಮ್ಮ ವರ್ಗದಿಂದ ಬಿಟ್ಟು ಹೋಗ್ತಾ ಇದೆ ಇವತ್ತು. ಅದು ಒಂದು ವರ್ಗ ಇದೆ, ಇದು ಎಲ್ಲ ಕಾಲದಲ್ಲಿ ಬರುವಂಥ ಒಂದು ಸಮಸ್ಯೆ. ಇದಕ್ಕೆ ನಾವು ಏನು ಪರಿಹಾರ ಕಂಡುಕೊಳ್ಬೇಕು? ಅದು ನಮ್ಮದೇ ವರ್ಗ, ಅದಕ್ಕೇನೇನೋ ಕುಂಟು ಕಾರಣಗಳನ್ನು ಹೇಳಿ ಅದು ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ ಇವತ್ತು. ಅದನ್ನು ಹೇಗೆ ತರಬೇಕು ಅಂತ ಇದನ್ನು ಬಹಳ ದೀರ್ಘವಾಗಿ ಆಲೋಚನೆ ಮಾಡಿ ಶ್ರೀಪಾದಂಗಳವರು ತಗೊಂಡ ಅನೇಕ ನಿರ್ಧಾರಗಳಲ್ಲಿ ಎಲ್ಲೆಲ್ಲಿ ಊರುಗಳಲ್ಲಿ ಯಾವ ವರ್ಗ ಯಾವ ಕಾರಣ ಹೇಳಿ ಬಿಟ್ಟು ಹೋಗ್ತದೋ ನಾನು ಅದಕ್ಕೊಂದು ಪರಿಹಾರ ಕಂಡುಕೊಳ್ಬೇಕು ಅಂತ ಅಖಿಲ ಭಾರತ ಮಾಧ್ವ ಮಹಾಮಂಡಲವನ್ನು ಸ್ಥಾಪನೆ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಈ ವರ್ಗವನ್ನು ಅವ್ರು ಬಿಟ್ಟು ಹೋಗಬಾರ್ದು. ಏನೇ ಕಾರಣ ಇರೋ, ಲೌಕಿಕ ಶಿಕ್ಷಣ ಪಡೀಲಿ, ಉದ್ಯೋಗ ಅರಸ್ಕೊಂಡು ಹೋಗಲಿ, ಆದರೆ ಮಾಧ್ವರಾಗಿ ಉಳಿಲಿ ಅಂತ. ಮಾಧ್ವರಾಗಿ ಉಳಿಲಿ. ಮಧ್ವರ ಮತದಲ್ಲಿ ಹುಟ್ಟಿಯೂ ಅವರನ್ನು ಬಿಟ್ಟೋದ್ರು ಅಂತಾದರೆ ಅವರನ್ನು ಬಿಡಿಸೋದ್ರಲ್ಲಿ ನಮ್ಮದೂ ಒಂದು ಪಾತ್ರ ಅಂತ ಆಗಬಾರ್ದು. ನಮ್ಮ ಕಾಲದಲ್ಲಿ ನಾವಿದನ್ನು ಮಾಡಬೇಕು. ಸರಿ, ಯಾತ್ರಿ ನಿವಾಸಗಳು, ಆ ಊರು ಕ್ಷೇತ್ರಗಳಲ್ಲಿ ಬಂದವರೆಲ್ಲ ಬೇರೆ ಬೇರೆ ರೀತಿಯಿಂದ ಕಾರಣಕ್ಕೆ, ಹಸಿವೆಗೆ, ನೀರಡಿಕೆಗೆ, ಇಳ್ಕೊಳ್ಳಿಕ್ಕೆ ಇನ್ಯಾವುದನ್ನೋ ಅರಸಿದಾಗ ಅಲ್ಲಿ ಅವರ ಮಡಿ ಮೈಲಿಗೆಗೆ ಸಂಕೋಚ ಆಗುವ ಸಂದರ್ಭ ಇದ್ದರೆ, ಹಾಗಾದರೆ ಆ ವರ್ಗ ಅಲ್ಲಿಗೆ ಹೋಗೋದು ಬೇಡ, ಅದಕ್ಕೊಂದು ವ್ಯವಸ್ಥೆ ಮಾಡೋಣ, ಅವರು ಮತ್ತೆ ಮಾಧ್ವರಾಗಿ ಉಳಿಲಿ. ಈ ಕಳಕಳಿ ಇದೆಯಲ್ಲ ಅವರನ್ನು ಎತ್ತರಕ್ಕೆ ಬೆಳೆಸ್ತಂತೆ. ಅವರು ಎತ್ತರಕ್ಕೆ ಬೆಳೆದು ಇವತ್ತು ನಮ್ಮೆಲ್ಲರ ಹೃದಯದೊಳಗೆ ಶ್ರೀರಾಮ ಅಯೋಧ್ಯೆಯಲ್ಲಿ ನೆಲೆಸಿದಾರಲ್ಲ, ಇದಕ್ಕೇನು ಕಾರಣ? ಈಗ ಅಯೋಧ್ಯೆಯಲ್ಲಿ ಪ್ರತಿಮೆ ನಿರ್ಮಾಣ ಮಾಡಿದರು, ಪ್ರತಿಷ್ಠೆ ಮಾಡಿದರು. ಅದಕ್ಕೊಬ್ಬ ರಾಜ, ಯೋಗಿ ರಾಜ ಅನ್ನೋನು ಮಾಡಿದ ಪ್ರತಿಮೆಯನ್ನು. ಬಹಳ ಸಂತೋಷ. ನಮ್ಮ ಗುರುಗಳು ಒಂದು ಕಥೆ ಹೇಳ್ತಿರ್ತಾರೆ. ಒಂದು ಸಲ ದೇವಸ್ಥಾನದಲ್ಲಿ ಒಳಗೆ ಮೂರ್ತಿಯ ರೂಪದಲ್ಲಿದ್ದ ದೇವರ ಪ್ರತಿಮೆ, ಕಲ್ಲು, ಅದು ಕಲ್ಲೇ. ದೇವಸ್ಥಾನಕ್ಕೆ ಹತ್ತುವಾಗ ಮೆಟ್ಲುಗಳಿಗೆ ಹಾಕಿದ್ದು ಕಲ್ಲೇ. ಎರಡೂ ಕಲ್ಲಿಗೂ ಜಗಳ ಆಯ್ತಂತೆ. ಏನು ಕಲಹ ಅಂದರೆ, ಅಲ್ಲ ನಾನು ಕಲ್ಲು ನೀನು ಕಲ್ಲು, ನಿನ್ನ ಮಾತ್ರ ಗರ್ಭಗುಡಿಯಲ್ಲಿಟ್ಟು ಪಂಚಾಮೃತಾಭಿಷೇಕ ಸಹಸ್ರ ಶಂಖಾಭಿಷೇಕ ಮಾಡ್ತಾರೆ, ನನ್ನ ಮಾತ್ರ ಎಲ್ಲರೂ ಕಾಲಲ್ಲಿ ಹಾಕ್ಕೊಂಡು ತುಳಿತಾರಲ್ಲ, ಏನು ಕಾರಣ ಅಂತ ಕೇಳಿದ್ರು. ಏನಾದರೂ ಕಾರಣ ಇಲ್ಲದೆ ಆಗಲಿಕ್ಕಿಲ್ಲ, ಏನು ಕಾರಣ? ಹಾಗಾಗಿ ಇನ್ಮೇಲಿಂದ ನೀನು ಇಲ್ಲಿ ಬಾ, ನಾನು ಅಲ್ಲಿ ಹೋಗ್ತೇನೆ, ನಿನ್ಯಾಕೆ ಆ ಪರಿ ಪೂಜೆ ಮಾಡ್ತಾರೆ, ಗೌರವಿಸ್ತಾರೆ, ನಮಸ್ಕಾರ ಹಾಕ್ತಾರೆ, ಆರಾಧಿಸ್ತಾರೆ ಅಂತ ಈ ಮೆಟ್ಲು ಕಲ್ಲು ಆ ಒಳಗಿರೋ ಕಲ್ಲಿಗೆ ಕೇಳ್ತಂತೆ. ಆವಾಗ ಆ ಒಳಗಿರೋ ಕಲ್ಲು ಹೇಳ್ತದೆ, ಒಳಗಿರೋ ಕಲ್ಲು, ಮೂರ್ತಿ ಕಲ್ಲು ಮಾತನಾಡ್ತಂತೆ, ನೀನು ಯಾಕೆ ಇನ್ನೂ ಎಲ್ಲರ ಕಡೆ ತುಳಿಸ್ಕೋತಿದ್ದಿ, ನಾನು ಯಾಕೆ ಒಳಗಿದ್ದೇನೆ ಅಂತ ಕೇಳ್ತಿದ್ದೀಯಲ್ಲ, ಉಳಿ ಪೆಟ್ಟು ಜಾಸ್ತಿ ನಾ ತಿಂದಿದ್ದೇನೆ, ನೀ ಕಡಿಮೆ ತಿಂದಿದೆ, ಅದಕ್ಕೆ ನೀನು ಅಲ್ಲೇ ಇದ್ದಿ ಅಂತ ಹೇಳ್ತಂತೆ. ಪೆಟ್ಟು ಜಾಸ್ತಿ ತಿಂದ ಹಾಗೆ ಶಿಲ್ಪ ಚೆನ್ನಾಗಿ ಮೂಡಿ ಬರ್ತದೆ ಮೂರ್ತಿಯಾಗಿ. ಹಾಗೆ ಪೇಜಾವರ ಶ್ರೀಪಾದಂಗಳವರು ವಿದ್ಯಾಮಾನ್ಯ ತೀರ್ಥರನ್ನು ಶಿಲ್ಪಿ ಅಂತ ಭಾವಿಸಿದರೆ, ಪೇಜಾವರ ಶ್ರೀಪಾದಂಗಳವರು ಒಂದು ವಿಗ್ರಹ ಅಂತ ನಾವು ಭಾವಿಸಬೇಕು. ಅವರು ಮಾಡಿದ ಅಪೂರ್ವವಾದ, ಅವರು ಹಾಕಿಕೊಟ್ಟ ಶಿಕ್ಷಣ, ಅದು ಇವತ್ತು ಪೇಜಾವರ ಶ್ರೀಪಾದಂಗಳವರನ್ನ ಮೂರ್ತಿಯನ್ನಾಗಿ ಮಾಡಿದೆ. ಅದು ಹಾಗೆ ಅನುಸ್ಯೂತವಾಗೇ ಬಂತು. ವಿದ್ಯಾಮಾನ್ಯರು ನನ್ನನ್ನು ಮೂರ್ತಿಯನ್ನಾಗಿ ಮಾಡಿದರೆ, ನಾನು ನನ್ನಂಥ ಅನೇಕ ಮೂರ್ತಿಗಳನ್ನು ದೇಶಕ್ಕೆ ಕೊಡ್ತೇನೆ ಅಂತ ಪೂರ್ಣಪ್ರಜ್ಞೆ ವಿದ್ಯಾಪೀಠದಿಂದ ವಿದ್ವಾಂಸರು ಅನ್ನುವಂಥ ಮೂರ್ತಿಗಳನ್ನು ಕೊಟ್ಟರಂತೆ.
ಅವರೆಲ್ಲ ವಿದ್ವಾಂಸರಲ್ಲಿಯೂ ಪೇಜಾವರ ಸ್ವಾಮಿಗಳ ಗುಣಗಳೇ ಪ್ರತಿಫಲನಗೊಳ್ಳುತ್ತವೆ. ಒಬ್ಬೊಬ್ಬರಲ್ಲಿ ಒಂದೊಂದು. ಇದು ಒಬ್ಬ ವ್ಯಕ್ತಿ ಜಗತ್ತಿಗೆ ಮಾಡಬಹುದಾದಂತಹ ದೊಡ್ಡ ಸಾಧನೆ. ಯಾವ ದುಃಖ ಸುಖಗಳನ್ನು ಪರಿಗಣಿಸದೆ ಮನಸ್ವಿಯಾಗಿ ಇಂಥ ಕಾರ್ಯ ತಾನು ಮಾಡಬೇಕು ಹುಟ್ಟಿದಾಗ ಅಂತ ಅಂದ್ಕೊಂಡ್ರೆ ಏನೆಲ್ಲ ಮಾಡ್ಬೋದು. ಅದಕ್ಕೆ ದೈವವೂ ಸಹಾಯ ಮಾಡ್ತದೆ ಅನ್ನಲಿಕ್ಕೆ ಪೇಜಾವರ ಶ್ರೀಪಾದಂಗಳವರ ಚರಿತ್ರೆ, ಅವರ ವ್ಯಕ್ತಿತ್ವ, ಅದು ನಾವು ಕಣ್ಣಾರೆ ಕಂಡದ್ದು ಕೇಳಿದ್ದು ಅದೆಲ್ಲ ನಮಗೆ ಸ್ಫೂರ್ತಿದಾಯಕ ಅಂತ ನಾವು ಭಾವಿಸಬೇಕು. ಅವರು 5ನೇ ಪರ್ಯಾಯವನ್ನು ಆಚರಣೆ ಮಾಡಿದ್ದಾರೆ. 5ನೇ ಪರ್ಯಾಯದ ಸಂದರ್ಭದಲ್ಲಿ ಶಿಷ್ಯರೆಲ್ಲ ಪ್ರಾರ್ಥನೆ ಮಾಡಿದ್ರಂತೆ, ನೀವು ಒಂದು ಕೃಷ್ಣ ಸ್ತುತಿ ಮಾಡಿಕೊಡ್ರಿ, ನಾವೆಲ್ಲ ಅದನ್ನು ದಿನನಿತ್ಯ ಹೇಳ್ತೇವೆ ಅಂತ. ಸರಿ ಅಂತ ಅವರಿಗೆ ಕವಿತಾ ಶಕ್ತಿ ಬಹಳ. ಸಣ್ಣ ವಯಸ್ಸಿನಲ್ಲಿ ಕವಿತ್ವ, ಎಷ್ಟು ಕವಿತ್ವ ಅಂದರೆ ಅನಂತೇಶ್ವರನ ದೇವಸ್ಥಾನ ಪ್ರದಕ್ಷಿಣೆ ಹಾಕಿ ಬರೋಷ್ಟರಲ್ಲಿ 100 ಶ್ಲೋಕ ಮಾಡಿರ್ತಿದ್ರಂತೆ. ಒಂದು ಸಲ ವಿದ್ಯಾಮಾನ ತೀರ್ಥರು ಕರೆದು, ಗುರುಗಳು ಇಷ್ಟು ಸಣ್ಣ ವಯಸ್ಸಿನಲ್ಲಿ ಈ ಪರಿ ಕವಿತ್ವವನ್ನು ಪಡ್ಕೊಂಡಿದ್ದಾರೆ, ಕವಿತೆ ಒಮ್ಮೊಮ್ಮೆ ಏನು ಮಾಡಿಬಿಡ್ತದೆ ಅಂದರೆ ನಮ್ಮ ವೇದಾಂತ ತಾರ್ಕಿಕ ಶಾಸ್ತ್ರ ಸಿದ್ಧಾಂತಗಳನ್ನು ಅದು ತಿರಸ್ಕರಿಸುವಂತೆ ಮಾಡಿಬಿಡ್ತದೆ. ಯತಿಗಳಿಗೆ ವಿಶೇಷವಾದಂಥ ವೇದಾಂತ ಕರಗತ ಆಗಬೇಕು, ಈ ವಯಸ್ಸಿನಲ್ಲಿ ಈ ಕವಿತಾ ಕಾವ್ಯದ ಆಸಕ್ತಿಗಳು ಕಡಿಮೆ ಇರುವಂತಾಗಲಿ ಅಂತ ಒಂದು ಮಾತು ತಗೊಂಡ್ರಂತ. ಇನ್ನು ಮೇಲಿಂದ ಈ ಪರಿಶ್ಲೋಕ ಯಾವತ್ತೂ ಮಾಡೋ ಹಾಗಿಲ್ಲ ಅಂತ ಮಾತು ತಗೊಂಡ್ರಂತ. ಇವೆಲ್ಲ ನಡೆದದ ಘಟನೆಗಳು ನಮ್ಮ ಗುರುಗಳು ಹೇಳ್ತಿದ್ರು. ಆದರೆ ಅವರ ಕವಿತಾ ಶಕ್ತಿ ಅದು ನೋಡಿದರೆ ವಾದರಾಜರ ಶ್ಲೋಕಗಳನ್ನು ಪ್ರತಿಫಲನಗೊಳ್ತದೆ. ಎಲ್ಲ ವಾದರಾಜರಂತೆ ಉಪಮೆ, ಆ ರಾಗ, ವೃತ್ತ, ಛಂದಸ್ಸುಗಳನ್ನು ಅದನ್ನು ಮಾಡಿದ್ದಾರೆ. ನಾರಾಯಣಾಚಾರ್ಯರು ನನ್ನನ್ನು ತಿರುಪತಿಗೆ ಬಂದಾಗಲಿಂದಲೂ ನಿನ್ನೆನೂ ನಾನು ಮಾತನಾಡುವಾಗ ಹೃದಯ ತುಂಬಿ ತಮ್ಮ ಗುರುಗಳ ಬಗ್ಗೆ ಅವರು ನನ್ನ ಮುಂದೆ ಹಂಚಿಕೊಂಡ್ರು. ಹೇಗಿದ್ದರು ನಮ್ಮ ಗುರುಗಳು ಸಂಚಾರದಲ್ಲಿ, ನನ್ನನ್ನೇ ಕರ್ಕೊಂಡು ಹೋಗ್ತಿದ್ರು, ಕಾರ್ನಲ್ಲಿ ಹ್ಯಾಕೆ ಕೊಡ್ತಿದ್ವಿ, ಅವರ ದೂರದೃಷ್ಟಿ ಎಷ್ಟು, ಶಿಷ್ಯರ ಮೇಲೆ ವಾತ್ಸಲ್ಯ ಎಷ್ಟು ಅಂತ. ಅವರಿಗೆ 5 ವರ್ಷ ಇಲ್ಲಿ, ಈಗೇನು 5ನೇ ವರ್ಷ, ಗುರುಗಳ ವಿಶೇಷ ಸ್ಮರಣೆ ಆಗಲಿ ಅಂಥೇಳೇ ಎಲ್ಲರನ್ನ ಕರೆಸಿ ಆರಾಧನೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಬಂದದ್ದೇ ಅದು ನಿಜವಾಗಲೂ ದೊಡ್ಡ ಒಂದು ಅದ್ಭುತವಾದಂಥ ಸಂಕಲ್ಪ. ಈ ಬಾರಿ ನಿನ್ನೆ ಏನೋ ಮಾತನಾಡ್ತಾ ಇದೊಂದು ಶ್ಲೋಕ, ಅದೇ ಪಂಚಮ ಪರ್ಯಾಯದಲ್ಲಿ ಮಾಡಿದ್ದು ಸ್ತೋತ್ರ, ನಾನು ಅವರಿಗೆ ಕಳಿಸಿದೆ, ಆಚಾರ್ಯ ಈ ಸ್ತೋತ್ರದ ಬಗ್ಗೆ ನೀವು ಒಂದು ಅಭಿಪ್ರಾಯ ಹೇಳ್ರಿ ಅಂತ. ಕೊನೆಗೆ ಅವರು ಅದರ ಅರ್ಥ ಹೇಳಿದರು, ಚಿಂತನೆ ಮಾಡಿದರು. ನಮ್ಮ ಹಿರಿಯ ವಿದ್ವಾಂಸರಾದ ಅಡಿಗರು ಅದರ ಬಗ್ಗೆ ಮಾತನಾಡಿದರು. ಬಹಳ ಮನಸ್ಸಿಗೆ ಮುಟ್ಟುವಂಥ ಒಂದು ಕೃಷ್ಣ ಸ್ತೋತ್ರ. ವ್ಯಕ್ತಿ ಯಾವಾಗ ಸಂತುಷ್ಟನಾಗ್ತಾನೆ, ಸಂಗೀತಗಾರ ಯಾವಾಗ ಸಂತುಷ್ಟನಾಗ್ತಾನೆ, ತಾನು ಹೇಳಿಕೊಟ್ಟ ಸಂಗೀತದ ಒಂದು ಅವಸ್ಥೆ ಇರ್ತದೆ, ಅದೊಂದು ಸಂಸ್ಥಾ ವಿಶೇಷ ಅಂತ ಕರೀತಾರೆ. ಶಿಷ್ಯ ಅದನ್ನೇ ಹೇಳ್ದ ಅಂದರೆ ಭಾರಿ ಖುಷಿ ಪಡ್ತಾನಂತೆ ಗುರು. ಆ ನಿಟ್ಟಿನಲ್ಲಿ ಅವರೇ ಪಂಚಮ ಪರ್ಯಾಯದಲ್ಲಿ ರಚನೆ ಮಾಡಿಕೊಟ್ಟ ಒಂದು ಸ್ತೋತ್ರ, ತಮ್ಮೆಲ್ಲರ ಕೈಯಿಂದ ಅದನ್ನು ಒಂದು ಸಲ ಹೇಳಿಸ್ಬೇಕು ಅಂತ ಅಪೇಕ್ಷೆ. ಒಂದೊಂದು ಸಲ ನಾನು ಅರ್ಧರ್ಧ ಅಂದರೆ ಪಾದವನ್ನು ಹೇಳ್ತೇನೆ. ದಯಮಾಡಿ ಎಲ್ಲರೂ ಅದನ್ನು ಹೇಳಿಬಿಡೋಣ, ಅದನ್ನೇ ಇವತ್ತು ಆರಾಧನೆಯ ಪರ್ವಕಾಲದಲ್ಲಿ ಸಮರ್ಪಿಸೋಣ ಅಂತ ಭಾವಿಸ್ತೇನೆ. ದುರ್ವಾರ ದೇವಾರಿ ನಿಕಾಯ ಕಾಲಂ ಸಂಸಾರ ಸಿಂಧೋ ಅಪರಂಚಕೂಲಂ ಕೃಷ್ಣ ಪ್ರದತ್ತಾಕ್ಷಯ ಸಂದುಕೂಲಂ ಭವಾರ್ಣವಸ್ಯೋತ್ತರ ನಾನುಕೂಲಂ ತಮಾಲನೀಲಂ ಧೃತಹೇಮಮಾಲಂ ವಿಶ್ವಸ್ಯ ಮೂಲಂ ವಿವಿಧೋರುಲೀಲಂ ಭೈಷ್ಮೀವಿಲೋಲಂ ಭುವನೈಕಪಾಲಂ ಭಕ್ತಾಲವಾಲಂ ಪ್ರಣಮಾಮಿ ಬಾಲಂ ಉಲೂಖಲಂ ದಾಮವರೇಣ ಬದ್ಧ್ವಾ ಕರ್ಷನ್ ಭವಾನ್ ಭೂಮಿರುಹೌ ನ್ಯಪಾತಯತ್
ನಿಬಧ್ಯ ಪಾಶೇ ಚ ಕಲಿಂ ಖಲಂಚ ಕಲಿಂ ಖಲಂ ಹರೇ ವಿಬಿಂಧ್ಯ ವಿದ್ಯಾದ್ವಯ ಮಧ್ಯ ಸದ್ಯಃ ಅಪಾರೇ ಕ್ಷೀರೋದೇ ಪೃಥುಮಥನ ಸಂಸಾಧಿತ ಸುಧಾಂ ಹರಿರ್ನೈವಾ ಗೃಹಾತ್ ಸುರಸುಮಥಿತಾಂ ಕಿಂತು ಸುಗವಾಂ ಪಯಃ ಪಾಯಂ ಪಾಯಂ ರುಚಿರನವನೀತಂಚ ಸಮದನ್ ಪ್ರಪೇದೆ ನೋ ತೃಪ್ತಿಂ ಬತ ಭಗವತಃ ಪಶ್ಯತ ಕೃಪಾಂ ನಮಾಮಿ ಕೃಷ್ಣಂ ಪ್ರವಿಲುಪ್ತತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಘದಾವಂ ದಯಾಭಿರಾಮಂ ದಯಿತಂ ನಿಕಾಮಂ ಪಂಚಮೇ ಸ್ವೀಯ ಪರ್ಯಾಯ ಕೃಷ್ಣ ಸೇವಾ ಮಹೋತ್ಸವೇ ವಿಶ್ವೇಶತೀರ್ಥಯತಿನಾ ರಚಿತಂ ಪದ್ಯಪಂಚಕಂ. ಈ ರೀತಿ ಮಾಡಿದ ಈ ಸ್ತೋತ್ರವನ್ನು ನಾವಿವತ್ತು ಸ್ಮರಣೆ ಮಾಡಿದ್ದೇವೆ. ಇದು ನಿಜವಾಗಲೂ ಶ್ರೀಪಾದಂಗಳವರ ಆರಾಧನೆ ಅಂತಾಗ್ತದೆ. ಯಾವಾಗಲೂ ಬೀಳಲ್ಲ ಆಕಾಶದಿಂದ ನಕ್ಷತ್ರ, ಯಾವಾಗಲೋ ಒಮ್ಮೆ ಬೀಳ್ತದೆ. ಹಾಗೆ ಯಾವಾಗಲೋ ಒಮ್ಮೆ ಬಿದ್ದ ನಕ್ಷತ್ರನೇ ಅದು ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಅಂತ ನಾನು ಭಾವಿಸಿ ಅವರ ಮಾರ್ಗದರ್ಶನದ ಬೆಳಕಿನಲ್ಲಿ ನಾವೆಲ್ಲ ಮತ್ತೆ ಸ್ವಧರ್ಮ ನಿರತರಾಗೋಣ. ಧರ್ಮದ ಶ್ರದ್ಧೆ, ಭಗವಂತನಲ್ಲಿ ಭಕ್ತಿ, ಪ್ರಾಮಾಣಿಕವಾದ ಬದುಕು ಅದನ್ನು ಕಟ್ಕೊಳ್ಳೋಣ ಅಂತ ಹೇಳ್ತಾ ನನಗೆ ಈ ಅವಕಾಶ ಕೊಟ್ಟ ಆಚಾರ್ಯರಿಗೆ ನಮಸ್ಕಾರಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ಎಲ್ಲ ಶ್ರೋತೃವೃಂದಕ್ಕೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ. ಪರಮಪೂಜ್ಯ ಶ್ರೀಪಾದಂಗಳವರನ್ನು ಉದ್ದೇಶಿಸಿ ಈ ಆರಾಧನಾ ಮಹೋತ್ಸವದಲ್ಲಿ ಹಲವಾರು ವಿದ್ವಾಂಸರು ಈಗಾಗಲೇ ತಮ್ಮ ವಾಕ್ಸೇವೆಯನ್ನು ನಡೆಸಿದ್ದಾರೆ. ಅವರಿಗೆಲ್ಲ ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಮಾತಾಡಲಿಕ್ಕೆ ಅಪೇಕ್ಷೆ ಉಳ್ಳವರು ತುಂಬ ಜನ ವಿದ್ವಾಂಸರು ಇದ್ದಾರೆ. ಆದರೆ ಸಮಯ ಈಗ ಭೋಜನದ ಸಮಯ. ಆದ್ದರಿಂದ ಅದಕ್ಕೆ ತೊಂದರೆ ಮಾಡುವ ಕೆಲಸವನ್ನು ನಾವು ಮಾಡಬಾರ್ದು. ಹಾಗಾಗಿ ಉಳಿದ ವಿದ್ವಾಂಸರ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಅವರೆಲ್ಲ ಮಾತಾಡಲಿಕ್ಕೆ ಅಪೇಕ್ಷೆ ಪಡ್ತಾರೆ. ಆದರೆ ಗುರುಗಳ ಸೇವೆಯನ್ನು ಮಾಡುವಂತಹ ಹಂಬಲ ಅವರಿಗೂ ಇದೆ. ನಮಗೆ ಅದನ್ನು ಕೇಳುವ ಭಾಗ್ಯ ಇಲ್ಲ, ನಿಮಗೂ ಇಲ್ಲ. ಊಟದ ಸಮಯ ಆಗಿದೆ. ಆದ್ದರಿಂದ ಅವರ ಕ್ಷಮೆಯನ್ನು ಕೇಳ್ತಾ ಈಗ ಪೂಜ್ಯ ಶಂಕರನಾರಾಯಣ ಆಚಾರ್ಯರನ್ನು ಅಡಿಗರನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ಸ್ವಾಮಿಗಳ ಭಾವಚಿತ್ರವನ್ನು ಇಲ್ಲಿಟ್ಟಿದ್ದೇವೆ ಪ್ರತೀಕವಾಗಿ. ಆ ಪ್ರತೀಕದ ಪೂಜೆಯನ್ನು ನೆರವೇರಿಸಿ ಆಮೇಲೆ ಭೋಜನಕ್ಕೆ ಸಿದ್ಧರಾಗೋಣ. ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜ ಪುಣ್ಯೋ ಲೀಲಾಮಾನುಷ ವಿಗ್ರಹ ಶ್ರೀವತ್ಸಕೌಸ್ತುಭಧರೋ ಯಶೋದಾ ವತ್ಸಲೋ ಹರಿಃ ಚತುರ್ಭುಜಾತ್ತಚಕ್ರಾಸಿ ಗದಾ ಶಂಖಾದ್ಯುದಾಯುಧಃ ದೇವಕೀನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ಬೇಗ ಸಂಹಾರಿ ಬಲಭದ್ರಪ್ರಿಯಾನಂದ. ನವನೀತ ವಿಲಿಪ್ತಾಂಗೋ ನವನೀತ ನಟೋನಗಃ ಪ್ರಸಾದ
ದಾಲ ದಾಲ ಗೋಪ